ವಚನ ಮಂದಾರ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ಇಂದು ಉಪನ್ಯಾಸ ವಚನ ಸಾಹಿತ್ಯ ಮತ್ತು ಮರ್ಯಾದೆಯ ಸೃಜನಶೀಲ ಸಾಹಿತ್ಯದಲ್ಲಿ ಸಮಾನತೆ ಎನ್ನುವ ವಿಷಯದ ಮೇಲೆ ಶರಣ ಡಾಕ್ಟರ್ ಗುರುಪಾದ ಮರಿಗುಡ್ಡಿ ಅವರು ಮಾತನಾಡಲಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳುತ್ತಿರುವಂತಹ ಎಲ್ಲ ಶರಣೆಯರಿಗೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಿಂದ ಶಂಕರ್ ಜಿ ಬೆಟಗೇರಿ ಇವರ ಕಿಂಕರತ್ವದ ನಮನಗಳು. ಆರಂಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸಾಯಂಕಾಲದ ಶರಣುಗಳನ್ನು ಸಮರ್ಪಿಸಿ ಈ ದಿನದ ವಚನ ಮಂದಾರ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ಗೈಯಬೇಕು ಅಂತ ಹೇಳಿ ಶರಣೆ ರಾಜಶ್ರೀ ಥಳಂಗೆ ಸೊಲ್ಲಾಪುರದವರು, ಕುಮಾರಿ ಶರಣೆ ಶಾರದಾ ಬಸವರಾಜ್ ಬಡಿಗೇರ್ ದೇವರ್ಗಿಯವರು ಇವರನ್ನ ನುಡಿಪೀಠಕ್ಕೆ ಆಹ್ವಾನ ಮಾಡುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ ಕೇಳಿಸ್ತಲ್ರಿ? ಕೇಳಿಸ್ತಾ ಇದೆ. ಎಮ್ಮಪ್ಪ ಬಸವಣ್ಣ ಎಮ್ಮವೇ ನೀಲಮ್ಮ ಎಮ್ಮಯ್ಯ ಪ್ರಭುರಾಯ ಚೆನ್ನ ಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನೋ ಗುರುವೇ ಯೋಗಿನಾಥ. ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲು ಬೆಂಗಳೂರು ವಚನ ಮಂದಾರ ವೇದಿಕೆಯಿಂದ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡ ಎಲ್ಲಾ ಶರಣರೆಲ್ಲರಿಗೂ ನನ್ನ ಆತ್ಮೀಯ ಶರಣಾರ್ಥಿಗಳು. ಬಸವಣ್ಣನವರ ಒಂದು ವಚನ. ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮಯ ನೆನಹು ತುಂಬಿ ಮನದಲ್ಲಿ ನಿಮ್ಮಯ ನೆನಹು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳು ನಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ. ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿಗಳು. ಬಹಳ ಶಿಸ್ತುಬದ್ಧವಾಗಿ ಬಸವಣ್ಣನವರ ವಚನವನ್ನ ಪ್ರಾರ್ಥನೆ ಮೂಲಕ ಆರಂಭಿಸಿದಂತಹ ರಾಜಶ್ರೀ ಥಳಂಗೆ ಸೊಲ್ಲಾಪುರ ಇವರಿಗೆ ವಚನ ಮಂದಾರ ವೇದಿಕೆಯಿಂದ ಶರಣಾರ್ಥಿಗಳು ಅಭಿನಂದನೆಗಳು. ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನ ತಮ್ಮ ಪ್ರಾಸ್ತಾವಿಕ ನುಡಿಯಲಿದ್ದಾರೆ ಡಾಕ್ಟರ್ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರು. ದಯಮಾಡಿ ಶಾರದಾ ಬಸವರಾಜ್ ಬಡಿಗೇರ್ ಅವರು ಒಂದು ಪ್ರಾರ್ಥನೆ ಹೇಳ್ಬೇಕು. ಇನ್ನೊಂದಿದೆ, ಬಡಿಗೇರಿ ಸರ್. ಶಾರದಾ ಅವರು ಮೇಡಮ್ ಅವ್ರ ಹಾಡ್ಯಾರಲ್ರಿ ಶಾರದಾ ಬಸವರಾಜ್ ಬಡಿ. ಅದೇ ವಚನ ಇದೆ ಅಲ್ರಿ, ಮತ್ತೆ ಮೇಡಮ್ ಅವ್ರ ಹಾಡ್ಯಾರಲ್ರಿ, ನಡೀತದನಂತ ಹಿಂಗಂದ. ನಡೀತದ, ಹೇಳ್ರಿ ಸರ್. ಹೇಳ್ರಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಶಾರದಾ ಬಸವರಾಜ್ ಬೆಡಿಗೆ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.
ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮಯ ಕೂಡಲ ಸಂಗಮ ದೇವಾ ನಿಮ್ಮಯ ಚರಣ ಕಮಲದೊಳ ಗಾನವ ತುಂಬೆ ಚರಣ ಕಮಲದೊಳ ಗಾನ ತುಂಬೆ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ. ಧನ್ಯವಾದ. ಶರಣೆ ಶಾರದಾ ಬಸವರಾಜ್ ಬಡಿಗೇರ್ ಬೋರ್ಗಿ ಇವರಿಗೆ ವಚನ ಮಂದಾರ ವೇದಿಕೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಪುಟ ಚರಣ ಕಮಲದೊಳು ಆನು ತುಂಬಿ ಗಾಯನ ತುಂಬಿ ಎಲ್ಲ ತಿದ್ದುಕೊಳ್ಬೇಕಾಗಿ ವಿನಂತಿ. ಹಾ ಸರ್. ಪ್ರಾಸ್ತಾವಿಕ ನುಡಿಯನ್ನ ನುಡಿಯಬೇಕಂತ ಹೇಳಿ ಶರಣರಾದಂತಹ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್ ನಮ್ಮ ಸ್ನೇಹಿತರು ಮಸ್ಕಿ ಲಿಂಗ್ಸೂರ್ ಭಾಗದವರು ದಯಮಾಡಿ ನುಡಿಪೀಠಕ್ಕೆ ಆಗಮಿಸಬೇಕಂತ ಹೇಳಿ ವಿನಂತಿ. ಸರ್ ಕಾಡ್ಲೂರ್ ಸರ್. ಶಶಿಕಾಂತ್ ಕಾಡ್ಲೂರ್ ಸರ್. ಸರ್ ಅವ್ರದ್ದು ವಾಯ್ಸ್ ಬರ್ತಾ ಇಲ್ಲ, ಬರೀ ಕ್ಯಾಮರಾ ಅಷ್ಟ ಆನ್ ಆಗಿದೆ. ಬೇರೆ ಇನ್ಸ್ಟ್ರೂಮೆಂಟ್ ಇಂದ ಏನಾದ್ರು ಜಾಯ್ನ್ ಆಗಕ್ಕೆ ಹೇಳ್ತಿಲ್ಲ ನೋಡಿ. ಕಾಗ್ನೂರ್ ಸರ್ ಮಾತಾಡಿ. ಬರ್ತಾ ಇಲ್ಲ. ಕೇಳಿಸ್ತಾ ಇಲ್ಲ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಇಲ್ಲ ವಿಜಯ್, ಅವ್ರದ್ದು ಇದು ಇಲ್ಲ, ಸೌಂಡ್ ಇಲ್ಲ ಅವ್ರದ್ದು, ಬರೀ ಕ್ಯಾಮರಾ ಆನ್ ಆಗಿದೆ ಅಷ್ಟೇ. ಇಲ್ಲ ಇಲ್ಲ, ಅದು ಬೇರೆ ಇನ್ಸ್ಟ್ರೂಮೆಂಟ್ ಇಲ್ಲ, ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು, ಇಲ್ಲ ಅಂದ್ರೆ ಬೇರೆ ಇನ್ಸ್ಟ್ರೂಮೆಂಟ್ ಇಂದ ಜಾಯ್ನ್ ಆಗ್ಬೇಕು ಅವರು. ವಿಡಿಯೋ ಆನ್ ಮಾಡಿದ್ದಾರೆ ಸರ್. ವಿಡಿಯೋ ಆನ್ ಆಗಿದೆ, ವಿಡಿಯೋ ಆನ್ ಆಗಿದೆ, ಬಟ್ ಆಡಿಯೋ ಇಲ್ಲ, ಅದ್ರಲ್ಲಿ ಆಡಿಯೋ ಇಲ್ಲ, ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಆಡಿಯೋ ಇಲ್ಲ. ಹಾ ಇಲ್ಲ, ಆಡಿಯೋ ಇಲ್ಲ, ಬೇರೆ ಜಾಯ್ನ್ ಆಗ್ತಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅನ್ಸುತ್ತೆ. ಶಶಿಕಾಂತ್ ಸರ್, ಸರ್ ನೀವು ಇನ್ನೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ. ಹಾ ಸರ್, ಪ್ರಾಸ್ತಾವಿಕ ನುಡಿಯನ್ನ ನೀವೇ ನುಡಿದ್ಬಿಡ್ರಿ ಸರ್. ಇಲ್ಲ ಪರಿಚಯಕ್ಕೆ ಹೋಗೋಣ. ನೆಕ್ಸ್ಟ್ ಶಶಿಕಾಂತ್ ಸರ್ ಕೊಡೋಣ ಲಾಸ್ಟಿಗೆ. ಹೌದ್ರಿ ಸರ್. ಸರಿ ಸರಿ, ಹಂಗೆ ಆಗ್ಲಿ. ಅಮಿತಾ ಮೇಡಮ್ ಇದು ಮಾಡಿ ಸರ್. ಪ್ರಾಸ್ತಾವಿಕ ನುಡಿರಿ, ಒಂದ್ 2 ಮಾತು ನುಡಿರಿ, ಆಮೇಲೆ ಪರಿಚಯ ಮಾಡ್ತೇನೆ. ಸರಿ ಅನ್ಸೋದಿಲ್ಲ. ಹೌದಾ? ಸರಿ ಅದು ಸರಿ ಅನ್ಸಲ್ಲ. ಓಕೆ ಓಕೆ. ವಿಜಯ್ ಕುಮಾರ್ ಸರ್.
ಒಂದು ನಿಮಿಷ. ಬಸವ ಬಾರೈ ಮರ್ತ್ಯ ಲೋಕದೊಳಗನ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತನು ಮರ್ತ್ಯ ಲೋಕದೊಳಗನ ಭಕ್ತರೆಲ್ಲರೂ ಜಂಗಮ, ಲಿಂಗ ನೀನೇ ಅಯ್ಯ ಕುಡಲ ಸಂಗಮ ದೇವ. ನಾನೊಬ್ಬನೇ ಭಕ್ತನು, ಈ ಜಗತ್ತಿನಲ್ಲಿರುವ ಎಲ್ಲರೂ ಜಂಗಮರು ಅಂತ ತನ್ನನ್ನು ತಾನೇ ಹೇಳ್ಕೊಳ್ತಕ್ಕಂಥ ಬಸವಣ್ಣರ ವಚನದಿಂದ ಪ್ರಾರಂಭ ಮಾಡೋಣ. ಇವತ್ತು ಅತ್ಯಂತ ಸೃಜನಶೀಲರಾದಂಥ ಅತ್ಯಂತ ಪ್ರಭಾವಿ ಭಾಷಣಕಾರರಾದಂಥ ಡಾಕ್ಟರ್ ಗುರುಪಾಲ್ ಮರಗುದ್ದಿ ಸರ್ ಅವರು ಇವತ್ತು ನಮ್ಮೊಂದಿಗೆ ವಚನ ಸಾಹಿತ್ಯ ಮತ್ತು ನವೋದಯ ಸೃಜನಶೀಲ ಸಾಹಿತ್ಯದಲ್ಲಿ ಸಮಾನತೆ ಅನ್ನುವಂಥ ಒಂದು ವಿಷಯದ ಮೇಲೆ ತಮ್ಮ ಪ್ರಬಂಧವನ್ನು ಉಪನ್ಯಾಸವನ್ನು ಇಲ್ಲಿ ಮಂಡಿಸಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳ್ತಾ ನಾನು ಈ ಪ್ರಸ್ತಾವನೆ ಜಾಸ್ತಿ ಬೆಳೆಸೋದಕ್ಕಿಂತ ಅವರಿಗೆ ಜಾಸ್ತಿ ಟೈಮ್ ಕೊಡೋಣ ಅಂತ ಹೇಳ್ತಾ ಹಮೀದಾ ಬೇಗಂನವ್ರಿಗೆ ಅವರ ಪರಿಚಯನ ಮಾಡಿಕೊಡ್ಬೇಕಂತ ಹೇಳ್ತೀನಿ. ಶರಣೆ ಶ್ರೀಮತಿ ಹಮೀದಾ ಬೇಗಂ ಸಂಕೇಶ್ವರ ಇವರು ಶರಣರಾದಂತಹ ಡಾಕ್ಟರ್ ಗುರುಪಾದ್ ಮರಗುದ್ದಿ ಅವರ ಪರಿಚಯವನ್ನು ಮಾಡಿಕೊಡಲು ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ವಚನ ಮಂದಾರದ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ಉಪನ್ಯಾಸ ನೀಡ್ತಕ್ಕಂಥ ಡಾಕ್ಟರ್ ಗುರುಪಾದ್ ಮರಗುದ್ದಿ ಅವರ ಒಂದು ಪರಿಚಯ ಮಾಡೋದೇ ಒಂದು ನನ್ನ ಭಾಗ್ಯ, ಸಂತೋಷ ಮತ್ತು ಹೆಮ್ಮೆಯ ವಿಷಯ ಅಂತ ನಾನು ಹೇಳಲು ಬಯಸ್ತೇನೆ. ಡಾಕ್ಟರ್ ಗುರುಪಾದ್ ಮರಗುದ್ದಿ ಅವರು ಅವರ ಸಾಹಿತ್ಯ ಬಹಳ ಆಳವಾದದ್ದು, ಗಂಭೀರವಾದದ್ದು, ಸೃಜನಶೀಲ, ಸೃಜನೇತರ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಅವರು ಬಹಳಷ್ಟು ಸಿದ್ಧಿಯನ್ನು ಗಳಿಸಿರುವಂತಹ ಒಬ್ಬ ಸವ್ಯಸಾಚಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅವರ ಸಾಹಿತ್ಯ ಕೃಷಿ ಪ್ರಾರಂಭದಲ್ಲಿ ಕವಿತೆಗಳನ್ನ ಬರೆದ್ರು, ಆದ್ರೆ ಆಮೇಲೆ ಬರಲಿಲ್ಲ. ಕಾವೆಲ್ಲ ಹರಿಯಿಂದ ಪ್ರಾರಂಭವಾಗಿ ಮುಂದೆ ಸಂಶೋಧನೆ, ವಿಮರ್ಶೆ, ಮುಖ್ಯವಾಗಿ ಕುವೆಂಪು ಸಾಹಿತ್ಯದ ಬಗ್ಗೆ ಒಂದು ಆಳವಾದಂತ ಅಧ್ಯಯನವನ್ನ ಮಾಡಿರ್ತಕ್ಕಂಥ ವಿದ್ವಾಂಸರು. ಅದರ ಜೊತೆಗೆ ಲೋಕಾನುಭವ ಸಾಹಿತ್ಯ ಅವರ ಒಂದು ಪ್ರಧಾನವಾದಂತ ಕಾರ್ಯಕ್ಷೇತ್ರ ಅಂತ ಹೇಳ್ಬಹುದು. ಆ ಎರಡೂ ಕ್ಷೇತ್ರಗಳಲ್ಲಿ ನೀಡಿದಂತ ಅವರ ಕೊಡುಗೆ ಅಪಾರವಾದದ್ದು, ಅಮೂಲ್ಯವಾದದ್ದು ಅಂತ ಹೇಳ್ಬಹುದು. ಮುಖ್ಯವಾಗಿ ಶ್ರೀ ಕುವೆಂಪು ಸಾಹಿತ್ಯ ಕ್ಷೇತ್ರದ ಒಂದು ನಿರಂತರ ನಿಷ್ಠಾವಂತ ಒಬ್ಬ ಕೃಷಿಕರಾಗಿ ಕುವೆಂಪು ಸಾಹಿತ್ಯದ ಒಬ್ಬ ಅಧಿಕೃತ ವಕ್ತಾರರಂತೆಯೇ ಅವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುವೆಂಪು ಸಾಹಿತ್ಯದ ಪರಿಚಯವನ್ನ ಕೈಕೊಂಡಿರುವಂತ ಡಾಕ್ಟರ್ ಗುರುಪಾದ್ ಮರಗುದ್ದಿ ಸರ್ ಅವರು ತಮ್ಮ ಸ್ವಂತ ಪ್ರತಿಭೆಯಿಂದ, ಸತತವಾದ ಒಂದು ಅಧ್ಯಯನಾಭ್ಯಾಸದಿಂದ, ವಿರತವಾದ ಸಾಧನೆಯಿಂದ ಸಾಹಿತ್ಯದ ಹಲವು ಕ್ಷೇತ್ರಗಳಲ್ಲಿ ಅವರು ಬಹಳ ಪ್ರಗಲ್ಭವಾದಂತಹ ಪಾಂಡಿತ್ಯವನ್ನು ಸಂಪಾದಿಸಿದವರು ಅಂತ ಹೇಳಬಹುದು. ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರು ಅಂದ್ರೆ ಡಾಕ್ಟರ್ ಮರಗುದ್ದಿ ಸರ್ ಅವ್ರದ್ದು. ಅವರು ಬಹಳ ಮಿತಭಾಷೆಗಳು, ನಮ್ರ ಭಾಷೆಗಳು, ಹೆಚ್ಚು ಮಾತಾಡೋರು. ಆದ್ರೆ ಅದೇನಂತ ಹೇಳ್ತೇವಲ್ಲ, ಮಾತಿಗಿಂತ ಕೃತಿ ಮೇಲು, ಆ ಒಂದು ತತ್ವದಲ್ಲಿ ಬೆಳೆದು ಬಂದವರು, ಶರಣ ಸಂಪ್ರದಾಯ ಬೆಳೆದು ಬಂದವರು, ದುಡಿಮೆ ದೇವರು, ತಮ್ಮ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವದಿಂದ ನಂಬಿ ನಿಷ್ಠೆಯಿಂದ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡು ದುಡಿದವರು ದುಡಿತಲೂ ಇದ್ದವರು. ಅಂಥ ಒಬ್ಬ ನಿರಾಡಂಬರ ವ್ಯಕ್ತಿ, ಯಾವುದೇ ಸದ್ದಿಲ್ಲದೆ ನಮ್ಮ ಕೆಲಸದಲ್ಲಿ ತಾವು ತೊಡಗಿಕೊಂಡು ಇರುವಂತವ್ರು. ಶಿಸ್ತು, ಬಹಳ ಶಿಸ್ತಿನ ಕೆಲಸಗಾರರು, ಅಷ್ಟೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಂತ ನಾವು ಹೇಳಬಹುದು. ಇಂಥ ಡಾಕ್ಟರ್ ಮರಗುದ್ದಿ ಸರ್ ಅವರ ಒಂದು ಪರಿಚಯವನ್ನ ನಾನು ಹೇಳ್ಬೇಕಂದ್ರೆ, ಅವರ ಪರಿಚಯ ನಿಜವಾಗಿ ಹೇಳ್ಬೇಕಂದ್ರೆ 1 ಗಂಟೆ ಆದ್ರೂ ಸಾಲೋದಿಲ್ಲ. ಆದ್ರೂ ನಾನು ಕೆಲವೊಂದು ಅಂಶಗಳನ್ನ ಅವರ ಪೂರ್ಣ ಹೆಸರು ಡಾಕ್ಟರ್ ಗುರುಪಾದ್ ಶಿವಲಿಂಗಪ್ಪ ಮರಗುದ್ದಿ. ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅತ್ಯಂತ ಪುಟ್ಟ ಗ್ರಾಮ ಬೆಳವಿ ಅನ್ನುವಂತಹ ಒಂದು ಗ್ರಾಮದಲ್ಲಿ 1956 ಜೂನ್ 20ರಂದು ಅವರ ಜನ್ಮವಾಯಿತು. ಒಂದು ಕುಟುಂಬದ ವೃತ್ತಿ ಒಕ್ಕಲತನ. ಅವರ ತಂದೆಯವರು ಕೂಡ ಶಿಕ್ಷಕರಾಗಿದ್ದರು. ಅವರ ಪ್ರಾಥಮಿಕ ಶಿಕ್ಷಣ ತಮ್ಮದೇ ಆದಂತಹ ಬೆಳವಿ ಗ್ರಾಮದಲ್ಲಿ, ಮುಂದೆ ಅದರ ಸಮೀಪ ಇರ್ತಕ್ಕಂಥ ಒಂದು ಯಾದಗೂಡು ಅನ್ನುವಂತ ಊರಿನಲ್ಲಿ ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿಕೊಟ್ಟು, ಹುಕ್ಕೇರಿಯಲ್ಲಿ PUC ಶಿಕ್ಷಣವನ್ನು ಪೂರೈಸಿಕೊಂಡು ಮುಂದೆ
ತಮ್ಮ ಪದವಿ ಕಾಲೇಜನ್ನ ಸಂಕೇಶ್ವರದ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ಅವರು ಪೂರ್ಣ ಮಾಡಿದ್ರು. ಮುಂದೆ ಸ್ನಾತಕೋತ್ತರ ಶಿಕ್ಷಣ ಅವ್ರದ್ದು ಕಲಬುರಗಿಯಲ್ಲಿ ಆಯ್ತು ಅಂತ ಹೇಳ್ಬಹುದು. ಇವರು ಒಂದು ವಿಶೇಷ ಅಂದ್ರೆ MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಸುವರ್ಣ ಪದಕದೊಂದಿಗೆ ರ್ಯಾಂಕ್ ವಿಜೇತರಾಗಿದ್ದರು. ಇದೊಂದು ನಮಗೆಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ. ಆಮೇಲೆ ಸಂಶೋಧನಾ ಅಧ್ಯಯನ PhD ಕುವೆಂಪು ಕಾದಂಬರಿಗಳ ಬಗ್ಗೆ ಒಂದು ಸಾಂಸ್ಕೃತಿಕ ಅಧ್ಯಯನವನ್ನು 1989ರಲ್ಲಿ ಅವರು ಅದನ್ನು ಸಾದರಪಡಿಸ್ತಾರೆ. ಆಮೇಲೆ ಅವರು ಕನ್ನಡ ಉಪನ್ಯಾಸಕರಾಗಿ ತಾವೇ ಕಲಿತಂತ ಕಾಲೇಜಿನಲ್ಲಿ ಶ್ರೀ ಶಿವರುದ್ರೇಶ್ವರ ಕಲಾ ಮತ್ತು ಪಟ್ಟಣ ಪಂಚಾಯತ್ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರದಲ್ಲಿ 1979ರಿಂದ 2016ರವರೆಗೆ ಅವರು ತಮ್ಮ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಇವರು ಬಹಳಷ್ಟು ಬೇರೆ ಬೇರೆ ನಮ್ಮ ನಾಡಿನ ಉದ್ದಗಲಕ್ಕೂ ಇರುವಂತ ಅತ್ಯಂತ ಪ್ರತಿಷ್ಠಿತವಾದಂತಹ ಸಂಘ ಸಂಸ್ಥೆಗಳ ಸದಸ್ಯತ್ವವನ್ನು ಕೂಡ ಕಾರ್ಯದರ್ಶಿಯಾಗಿ ಆಮೇಲೆ ಚೇರ್ಮನ್ರಾಗಿ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವನ್ನೆಲ್ಲ ನಾನು ಇಲ್ಲಿ ಬಹಳಷ್ಟು ಹೇಳಿದೆ. ಆದ್ರೂ ಒಂದು ಸಂಸ್ಥಾಪಕ ಸದಸ್ಯರಾಗಿ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಬೆಳಗಾವಿ, ಶ್ರೀ PA ಸನದಿ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳಗಾವಿ, M ನಾಗಪ್ಪ ವಕೀಲರು ಪ್ರತಿಷ್ಠಾನ ರಾಯಚೂರು, ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರು, ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಇದರ ಆಜೀವ ಸದಸ್ಯರು, ಆಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಅದರ ಆಜೀವ ಸದಸ್ಯರು, ಸಲಹಾ ಮಂಡಳಿ ಕನ್ನಡ ಜಾಗೃತಿ ಪುಸ್ತಕ ಮಾಲೆ ಚಿಂಚಣಿ ಅದರ ಸದಸ್ಯರು, ಹಾಗೆಯೇ ಮಾಲಿಂಗ್ಪುರದ ಸಲಹಾ ಮಂಡಳಿಯಲ್ಲಿ ಶರಣ ಚೇತನ ಮಾಸಿಕ ಪತ್ರಿಕೆ, ಆಮೇಲೆ ಕನ್ನಡ ಪಠ್ಯ ಪುಸ್ತಕ ಸಮಿತಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಅದೇ ಪ್ರಕಾರ ಕನ್ನಡ ಪಠ್ಯ ಪುಸ್ತಕ ಸಮಿತಿಯ ಸದಸ್ಯರು ಸೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ, ಹಾಗೆ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಪಠ್ಯ ಪುಸ್ತಕ ಸಮಿತಿಯಲ್ಲಿ ಕೂಡ ಅವರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ಸಂಶೋಧನೆಗಳಲ್ಲಂತೂ ಮುಖ್ಯವಾಗಿ PhD ಸಂಶೋಧನಾ ಅಧ್ಯಯನ 1980ರಲ್ಲಿ ಮಾಡಿದ ಜೊತೆಗೆ UGCಯಿಂದ ಕೆಲವೊಂದು ಕಿರು ಸಂಶೋಧನಾ ಅಧ್ಯಯನಗಳನ್ನು ಕೂಡ ಅವರು ಮಾಡಿದ್ರು. ಅವುಗಳಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಮತ್ತು ಪರಿಸರ ಅಧ್ಯಯನ, ಉತ್ತರ ಕರ್ನಾಟಕದ ವಾಡೆಗಳು, ಕುವೆಂಪು ಕೃತಿಗಳ ಸಮಗ್ರ ವಿವೇಚನೆ, ಆಮೇಲೆ IIAS ಸಿಮ್ಲಾ ಇಲ್ಲಿ ಸಹ ಸಂಶೋಧನಾ ಅಧ್ಯಯನಕ್ಕೆ ಇವರು ಆಯ್ಕೆಯಾದದ್ದು ಒಂದು ವಿಶೇಷ. ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸಂಶೋಧನಾ ಮಹಾಪ್ರಬಂಧ ಪರಿಶೀಲನಾ ವಿಷಯ ತತ್ವ ಅಂತ ಕಾರ್ಯ ಮಾಡಿದ್ರು. ಈಗ ಸಂಶೋಧನಾ ಮಾರ್ಗದರ್ಶಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಬಾಗಲಕೋಟ್ ಕೇಂದ್ರ ಅಲ್ಲಿ ಕೂಡ ಇವರು PhD ಶಿಕ್ಷಣಾರ್ಥಿಗಳಿಗೆ ಅವರು ಮಾರ್ಗದರ್ಶಕ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಾಗಾರಗಳು ವಿಚಾರ ಸಂಕಿರಣಗಳಲ್ಲಿ ಅವರ ಒಂದು ಕಾರ್ಯವೈಖರಿ ಬಹಳ ವಿಶೇಷವಾದದ್ದು. ಬೆಂಗಳೂರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಆಮೇಲೆ ಕಾರ್ಯಾಗಾರ ಸಾಹಿತ್ಯ ಅಕಾಡೆಮಿ ಬೀದರ್, UR ಅನಂತಮೂರ್ತಿ ಸಾಹಿತ್ಯ ಕಾರ್ಯಾಗಾರ ನೀನಾಸಂ ಹೆಗ್ಗೋಡು ಸಾಗರ, ಆಮೇಲೆ ಸನದಿ ಸಾಹಿತ್ಯ ವಿಚಾರ ಸಂಕಿರಣ ಸ್ನಾತಕೋತ್ತರ ಕೇಂದ್ರ ಬೆಳಗಾವಿ, ಆಮೇಲೆ ಬೇಂದ್ರೆ ಸಾಹಿತ್ಯ ವಿಚಾರ ಸಂಕಿರಣ ಹಲಸಂಗಿ ಬೇಂದ್ರೆ ಟ್ರಸ್ಟ್ ಧಾರವಾಡ, ಕುವೆಂಪು ಸಾಹಿತ್ಯ ವಿವೇಚನೆ ವಿಚಾರ ಸಂಕಿರಣ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಾಯಚೂರು, ಹರ್ನೇಕಳ ಮಂಜಪ್ಪನವರು ವಿಚಾರ ಸಂಕಿರಣ ಪದವಿ ಮಹಾವಿದ್ಯಾಲಯ ಮುಂಡರಗಿ, ಶಿವಪುರ ದೇವಾಲಯ ಪ್ರಬಂಧ ಮಂಡನೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಸಮ್ಮೇಳನ ಹಂಪಿ, ಕುಮಾರ ಮಹಾಶಿವಯೋಗಿಗಳು ವಿಚಾರ ಸಂಕಿರಣ ಶಿವಯೋಗ ಮಂದಿರ ಬಾದಾಮಿ, ಕುವೆಂಪು ಜನ್ಮ ಶತಮಾನೋತ್ಸವ ವಿಚಾರ ಸಂಕಿರಣಗಳು ಬಾಗಲಕೋಟ್ ಬೆಳಗಾವಿ ಧಾರವಾಡ ಅಥಣಿ ಶಿವಮೊಗ್ಗ ಗುಲ್ಬರ್ಗಾ ಗೋಕಾಕ್ ಮುಧೋಳ್ ರಾಯಚೂರು ಮೈಸೂರು ಇಂಡಿ ಬೈಲ್ಹೊಂಗಲ್ ಇತ್ಯಾದಿ ಇನ್ನೂ ಅನೇಕ ಊರುಗಳಲ್ಲಿ ಅವರು ವಿಚಾರ ಸಂಕಿರಣಗಳಲ್ಲಿ ತಮ್ಮ ಒಂದು ಪ್ರಬಂಧವನ್ನು ಮಂಡಿಸಿದ್ದಾರೆ. ಕನ್ನಡ ತತ್ವ ಪದಕಾರರು ವಿಚಾರ ಸಂಕಿರಣ LVD ಕಾಲೇಜ್ ರಾಯಚೂರು, ರಾಘವಾಂಕ ಸಾಂಸ್ಕೃತಿಕ ಮುಖಾಮುಖಿ ಹಂಪಿ ವಿಶ್ವವಿದ್ಯಾಲಯದಿಂದ ಧಾರವಾಡದಲ್ಲಿ ಆ ಒಂದು ವಿಚಾರ ಸಂಕಿರಣದಲ್ಲಿ, ಕುವೆಂಪು ವಿಶೇಷ ಉಪನ್ಯಾಸ ಜಿಲ್ಲಾ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ವಿಶ್ವ ಸಂಘ ಶೃಂಗೇರಿಯಲ್ಲಿ, ಸ್ನಾತಕೋತ್ತರ ಕೇಂದ್ರ ದತ್ತಿ ಉಪನ್ಯಾಸ ಬಾಗಲಕೋಟ, HSK ಸಾಹಿತ್ಯ ವಿಚಾರ ಸಂಕಿರಣ ದೇಜಗೌಡ್ ಟ್ರಸ್ಟ್ ಮೈಸೂರು, ಕನ್ನಡ ಸಂಸ್ಕೃತಿ ಸಮ್ಮೇಳನ ಪ್ರಬಂಧ ಮಂಡನೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಹೀಗೆ ಅನೇಕ ಅಂದ್ರೆ ಸುಮಾರು 115ಕ್ಕಿಂತ ಹೆಚ್ಚು ವಿಚಾರ ಸಂಕಿರಣ ವಿಶೇಷ ಉಪನ್ಯಾಸ ಚರ್ಚೆ ಕಾರ್ಯಾಗಾರ ಕಮ್ಮಟಗಳಲ್ಲಿ ಭಾಗವಹಿಸಿದಂತ
ನಮ್ಮ ಅಪರೂಪದ ವ್ಯಕ್ತಿ ಅಂದರೆ ಡಾಕ್ಟರ್ ಮರಗುದ್ದಿ ಸರ್ ಅವರು. ಇವರು ಅನೇಕ ಸಂಘಟನೆ ಸಂಶೋಧನೆಗಳಲ್ಲಿ ಕೂಡ ಕಾರ್ಯ ಮಾಡಿದ್ದಾರೆ. ಬಸವೋತ್ತರ ಯುಗದ ವಚನ ಸಾಹಿತ್ಯ ಸಂಕೇಶ್ವರದಿಂದ ಅದು ಪ್ರಕಟ ಆಗಿದೆ. ಅದೇ ಪ್ರಕಾರ ಕಾರ್ಯದರ್ಶಿಯಾಗಿ ಶ್ರೀ ಚನ್ನವೀರ ಕಣವಿ ಪೌರ ಸನ್ಮಾನ ವಿಚಾರ ಸಂಕಿರಣ, ಆಮೇಲೆ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಯುವಜನ ಸಮ್ಮೇಳನ, ಕಾರ್ಯದರ್ಶಿ MP ಪಾಟೀಲ್ ಶತಮಾನೋತ್ಸವ ಸಮಿತಿ, ಸಂಯೋಜಕರು ಬೆಳಗಾವಿ ಜಿಲ್ಲೆ ವಿದ್ವತ್ ಪರಂಪರೆ ನಾಗ್ನೂರು ರುದ್ರಾಕ್ಷಿ ಮಠ ಬೆಳಗಾವಿ, ನಿರ್ದೇಶಕರು ಕುವೆಂಪು ಸಾಹಿತ್ಯ ಕಾರ್ಯಾಗಾರ ಹಾರೋಗೇರಿ, ಸಂಶೋಧನಾ ಮಾರ್ಗದರ್ಶಕರು ಸಂಶೋಧನಾ ಕೇಂದ್ರ ಬಾಗಲಕೋಟ್, ವಿಮರ್ಶೆ ಸಂಶೋಧನಾ ಮತ್ತು ಸಂಪಾದಿತ ಸುಮಾರು 56 ಕೃತಿಗಳು ಅವರು ಪ್ರಕಟವಾಗಿವೆ. ಹಾಗೆ ನಾಡಿನ ಅನೇಕ ಪತ್ರಿಕೆ ನಿಯತಕಾಲಿಕೆಗಳಲ್ಲಿ ಆಗಾಗ ಸಂದರ್ಭ ಗ್ರಂಥಗಳ ಅಭಿನಂದನ ಗ್ರಂಥಗಳಲ್ಲಿ ಕೂಡ ಸುಮಾರು 100ಕ್ಕೂ ಹೆಚ್ಚು ಇಂತಹ ವಿಮರ್ಶೆ ಮತ್ತು ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ ಅಂತ ಹೇಳಬಹುದು. ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಹುಕ್ಕೇರಿ ಜನಕಲ್ಯಾಣ ಸಂಸ್ಥೆ ಸಂಶೋಧನಾ ಭಾಸ್ಕರ, ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ಅವರ ಒಂದು ಕೃತಿ ಎಲ್ಲದರಲ್ಲಿ ಎಲ್ಲವಿದೆ, ಆಜೂರೆ ಸ್ಮಾರಕ ಗ್ರಂಥ ಪ್ರಶಸ್ತಿ ಹಾರೋಗಿರಿಯಿಂದ ಭೂಮ ವಿಸ್ತಾರ ಅನ್ನುವಂತಹ ಕೃತಿಗೆ, ವಿಶ್ವ ಮಾನವ ಪ್ರಶಸ್ತಿ ಮೈಸೂರು, ವಿಮರ್ಶಾ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು 2014ರಲ್ಲಿ ಅಭಿವ್ಯಕ್ತಿ ಮತ್ತು ಅರ್ಥ ವಿನ್ಯಾಸ ಅನ್ನುವಂತಹ ಕೃತಿಗೆ, ಹೊಯ್ಸಳ ಪ್ರಶಸ್ತಿ ಹೊಯ್ಸಳ ಕರ್ನಾಟಕ ಸಂಘ ಮೈಸೂರು, ಜಿಲ್ಲಾ ಸಾಹಿತ್ಯ ಪ್ರಸ್ಥಾನ ಪ್ರಶಸ್ತಿ ಪೂರ್ವ ಸೂರಿಗಳ ಎದುರಲ್ಲಿ ಅನ್ನುವಂಥದ್ದು, ರಾಜ್ಯ ಪ್ರತಿಭಾ ಪುರಸ್ಕಾರ, ಇತ್ತೀಚೆಗೆ 2019ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರಿಂದ ಪುಸ್ತಕ ಬಹುಮಾನ ಅವರಿಗೆ ಸಿಕ್ಕಿದೆ. ಆ ಪುಸ್ತಕದ ಹೆಸರು ಪೊದೆಯಿಂದಿಳಿದ ಎದೆಯ ಹಕ್ಕಿ, ಕುವೆಂಪು ಅವರ ಬಗ್ಗೆ ಇರುವಂತಹದ್ದು. ಇವರ ಸ್ವತಂತ್ರ ಕೃತಿಗಳು ಹೇಳಿದ್ನಲ್ಲ, ಪ್ರಾರಂಭದಲ್ಲಿ ಇವರು ಕವಿತೆಯನ್ನ ಪ್ರಾರಂಭ ಮಾಡಿದ್ರು, ಅಂತೆ ಕಂತೆ ಕವನಗಳು ಅಂತ ಹೇಳಿ ಒಂದು ಕವನ ಸಂಕಲನ, ಆಮೇಲೆ ಅನೇಕ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಅಪ್ಪನಗೌಡ ಪಾಟೀಲರು ಸೊಗಸು, ಕುವೆಂಪು ಕಾದಂಬರಿಗಳ ಸಾಂಸ್ಕೃತಿಕ ಅಧ್ಯಯನ, ಶ್ರೀ ಸಾಮಾನ್ಯರಿಗಾಗಿ ಶ್ರೀ ಕುವೆಂಪು ಮತ್ತು ಶ್ರೀ ರಾಮಾಯಣ ದರ್ಶನಂ, ಕುವೆಂಪು ಕಾದಂಬರಿಗಳಲ್ಲಿ ಪರಿಸರ, ಕುವೆಂಪು ಅವರ ಲಲಿತ ಪ್ರಬಂಧಗಳು, ಕನ್ನಡ ಕಾವ್ಯ ದೀಪ್ತಿ ವಿಮರ್ಶೆ, ಹಾಗೆ ಎಲ್ಲದರಲ್ಲಿ ಎಲ್ಲವಿದೆ. ಹೀಗೆ ಅನೇಕ ಸುಮಾರು ನನ್ನ ಒಂದು ಇದರ ಪ್ರಕಾರ ಅಧ್ಯಯನದ ಪ್ರಕಾರ ಸುಮಾರು ಅವರು 120ಕ್ಕಿಂತ ಮೇಲ್ಪಟ್ಟು ಇಂಥ ವಿಮರ್ಶೆಗಳನ್ನ ಸಂಪಾದನೆ ಕೃತಿಗಳನ್ನ ಅವರು ಬರೆದಿದ್ದಾರೆ. ಅವೆಲ್ಲವನ್ನು ನಾನು ಇಲ್ಲಿ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಂಥ ಒಬ್ಬ ಮೇರು ಪ್ರತಿಭೆ ಉಳ್ಳಂಥ ನಮ್ಮ ಡಾಕ್ಟರ್ ಮರಗುದ್ದಿ ಸರ್ ಅವರು ಇವತ್ತು ನಮಗೆ ಅವರ ಒಂದು ವಿದ್ವತ್ತಿನ ಒಂದು ರಸದೌತಣವನ್ನ ನಮಗೆ ನೀಡಲಿದ್ದಾರೆ. ಅವು ಆಡು ಮುಟ್ಟದ ಗಿಡವೆಲ್ಲ ಅಂದ ಹಾಗೆ ಮರಗುದ್ದಿ ಸರ್ ಅವರು ಮುಟ್ಟದ ಕನ್ನಡ ಸಾಹಿತ್ಯ ಯಾವುದೂ ಇಲ್ಲ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಬಲ್ಲೆ. ಬಹಳಷ್ಟು ಉತ್ತಮವಾದಂತಹ ಕೃತಿಗಳನ್ನ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಅವರು ಮೊನ್ನೆ ಈ ಕುವೆಂಪು ಕನ್ನಡ ಪ್ರಜ್ಞೆ ಎನ್ನುವಂತಹ ಇಲಾಖೆ ಪ್ರಾಧಿಕಾರ ಇದೆ, ಅನೇಕ ವಿಮರ್ಶೆಗಳನ್ನ ಬಹಳಷ್ಟು ಬರೆದಿದ್ದಾರೆ ಅವರು. ಅವೆಲ್ಲ ಹೆಸರುಗಳು ನಾನು ಇಲ್ಲಿ ಹೇಳಿಕ್ ಸಾಧ್ಯ ಇಲ್ಲ. ಆದ್ರೆ ಅದರಲ್ಲಿ ಮುಖ್ಯವಾಗಿ ಅವರು ಹೆಚ್ಚು ತುಂಬಾ ಮನಸ್ಸಿನಿಂದ ಆ ಸಾಹಿತ್ಯವನ್ನ ರಚಿಸುವಂತಹ ವ್ಯಕ್ತಿ ಅಂದ್ರೆ ಕುವೆಂಪು. ಅವರ ಬಗ್ಗೆ ಬಹಳ ಅವರು ಭಕ್ತಿಯಿಂದ ಒಂದು ಮನದಾಳದಿಂದ ಅವರು ಸಾಹಿತ್ಯದಲ್ಲಿ ಇಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರ ಇದರ ಬಗ್ಗೆ ಪೊದೆಯಿಂದಿಳದ ಎದೆ ಹಕ್ಕಿ ಅಂತ ಹೇಳಿದಾಗ ಬಹಳ ಸುಂದರವಾದ ಕೃತಿ. ಮಾತು ಮೌನಗಳ ರಾಗರತಿ ಅನ್ನುವಂಥದ್ದು, 10 ತಂತಿಯ ವೀಣೆ, ಸಾರಸ್ವತ ಕೂಜನ, ಶ್ರೀ ರಾಮಾಯಣ ದರ್ಶನಂ, 3 ನೋಟಗಳು, ಇವೆಲ್ಲ ವಿಮರ್ಶೆಗಳು. ನಾವು ಕಂಡಂತೆ ಡಾಕ್ಟರ್ MM ಕಲಬುರ್ಗಿ, ಅದು ಒಂದು ಸಂಪಾದನಾ ಕೃತಿ. ಕುವೆಂಪು ಕನ್ನಡ ಪ್ರಜ್ಞೆ, ಆಮೇಲೆ ನವೋದಯ ಎಂಬ ತಂತಿಯ ಮಿಡಿದು ಅನ್ನುವಂಥ ಎಲ್ಲ ಸಂಪಾದನಾ ಕೃತಿಗಳು ಹಾಗೂ ವಿಮರ್ಶಾ ಕೃತಿಗಳು. ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಹೇಳಿದ್ನಲ್ಲ ಸರಳತೆ ಇರ್ತಕ್ಕಂಥ ಎಲೆಮರೆಯ ಕಾಯಿಯಂತೆ ಅವರು ನಮ್ಮ ನಾಡಿನಲ್ಲಿ ಒಬ್ಬ ಅತ್ಯಂತ ಅಪರೂಪದ ವ್ಯಕ್ತಿ ಅಂತ ನಾನು ಹೇಳಬಹುದು. ಎಂದೂ ಯಾವ ಪ್ರಚಾರಕ್ಕೆ ಅವರು ತಲೆ ಕೊಟ್ಟಿಲ್ಲ. ತಮ್ಮ ಒಂದು ಅಧ್ಯಯನದಲ್ಲಿ ಯಾವಾಗಲೂ ತೊಡಗಿಕೊಂಡೇ ಇರ್ತಕ್ಕಂಥವ್ರು. ಅಂಥ ನಮ್ಮ ಡಾಕ್ಟರ್
ಗುರುಪಾದ್ ಮರಗುದ್ದಿಯವರು ಇವತ್ತು ನಮಗೆ ತಮ್ಮ ಅತ್ಯಂತ ವಿದ್ವತ್ಪೂರ್ಣ ನುಡಿಗಳನ್ನ ನಮ್ಮೆಲ್ಲರಿಗೆ ಹೇಳುವವರಿದ್ದಾರೆ. ವಚನ ಸಾಹಿತ್ಯದಲ್ಲಂತೂ ಅವ್ರದ್ದು ಎತ್ತಿದ ಕೈ. ಅಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನ ಅವ್ರು ನನಗಿಂತ ಚಿಕ್ಕವರಿದ್ದರೂ ಅವರನ್ನು ನಾನು ನನ್ನ ಗುರುಗಳೆಂದೇ ನಾನು ಯಾವಾಗಲೂ ಹೇಳ್ತೇನೆ. ಅಂತಹ ಗುರುಗಳಿಂದ ಇವತ್ತು ನಾವೆಲ್ಲರೂ ಅತ್ಯಂತ ಅಮೂಲ್ಯವಾದಂತಹ ಮಾತುಗಳನ್ನ ಕೇಳೋಣ ಅಂತ ಹೇಳ್ತಾ, ಅವರ ಪರಿಚಯ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ವಚನ ಮಂದಾರ ವೇದಿಕೆಯ ರೂವಾರಿಗಳಂತಹ ಶರಣ ಸೋದರ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಹಾಗೂ ಎಲ್ಲ ವಚನ ಮಂದಾರದ ಎಲ್ಲ ಬಳಗದವರಿಗೂ ನಾನು ಮತ್ತೊಮ್ಮೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶರಣಾರ್ಥಿಗಳು. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಶರಣರ ನುಡಿಗಳನ್ನ ಹೇಳುತ್ತಾ ಹಮೀದಾ ಬೇಗಂ ಅವರಿಗೆ ವಚನ ಮಂದಾರ ವೇದಿಕೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಮತ್ತು ಶರಣುಗಳನ್ನ ಸಮರ್ಪಿಸುತ್ತೇವೆ. ಹಮೀದಾ ಬೇಗಂ, ನೀವೊಬ್ಬರು ಶ್ರೇಷ್ಠ ಚಿಂತಕರು. ಯಾಕಂದ್ರೆ ನಾನು ವಿಜಯ್ ಕುಮಾರ್ ಸರ್ ಅವ್ರನ್ನ ಕೇಳಿದ್ದೆ, ಶರಣ ಸಾಹಿತ್ಯದಲ್ಲಿ ಒಬ್ಬ ಮುಸಲ್ಮಾನರು ಕೂಡ ಇರ್ಲಿಲ್ಲಲ್ಲ ಅಂತ ಹೇಳಿ. ಅದಕ್ಕೆ ನಿಮ್ಮನ್ನ ನಾವು ಶ್ರೇಷ್ಠವಾಗಿ ಕಾಣ್ತೇವೆ. ಅಭಿನಂದನೆಗಳು. ಧನ್ಯವಾದಗಳು. ಬೆಳವಿಯ ಬೆಳಗು, ಯಾದವಾಡದ ಯದುವೀರರು, ಸಂಕೇಶ್ವರದ ಸಂಕ್ರಮಣಕಾರರು, ಕುವೆಂಪುರವರ ದಾರ್ಶನಿಕರು, ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದಿರುವಂತಹ ನಾಡಿನ ಶ್ರೇಷ್ಠ ಚಿಂತಕರಾದಂತಹ ಶರಣ ಡಾಕ್ಟರ್ ಗುರುಪಾದಪ್ಪ ಮರಿಗುದ್ದಿ ಸಾಹಿತಿ, ಕವಿ, ಲೇಖಕರು, ಚಿಂತಕರು, ವಿಮರ್ಶಕರು. ಇವರ ಮಾತುಗಳನ್ನ ಕೇಳಲು ಶರಣ ಬಂಧುಗಳು ಕಾಯುತ್ತಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರಾಸ್ತಾವಿಕ ನುಡಿಯನ್ನ ಶರಣರಾದಂತಹ ಶಶಿಕಾಂತ್ ಕಾಡ್ಲೂರ್ ಇವರು ನುಡಿಬೇಕಂತ ಹೇಳಿ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಸರ್ ಅನ್ಮ್ಯೂಟ್ ಮಾಡಿ. ಇದು ನೀರಿಗೆ ಇಟ್ರಲ್ಲಿ ಈಗ ಅನ್ಮ್ಯೂಟ್ ಆಯ್ತು. ಏನ್ ಮಾಡ್ತಾರೆ ನಿಮಗೆ ಗೊತ್ತ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರ್ ಹಾಗೂ ವಚನ ಮಂದಾರ ವೇದಿಕೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಮ್ಮ ಹಿರಿಯ ಹಿತೈಷಿಗಳು, ಶರಣ ಜಿಜ್ಞಾಸುಗಳು, ವಿದ್ವಾಂಸರು, ಶರಣ ತತ್ವ ಪ್ರಸಾರಕರು ಆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಾರಕರು ಆದಂತಹ ವಿಜಯಕುಮಾರ್ ಕಮ್ಮಾರ್ ಗುರುಗಳವರ ಒಂದು ಕನಸಿನ ಮತ್ತು ಅವರ ನೇತೃತ್ವದ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಈ ದಿನದ ವಿಶೇಷ ಉಪನ್ಯಾಸದ ಅನುಭವ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಮ್ಮೆಲ್ಲರಿಗೂ 12ನೇ ಶತಮಾನದ ಈ ಜಗತ್ತಿನ ವಿಸ್ಮಯ ಎನ್ನುವಂಥ ಬಸವಾದಿ ಶರಣೆಯರಿಂದ ವಿರಚಿತವಾದ ಟಂಕಿಸಲ್ಪಟ್ಟ ವಚನ ಸಾಹಿತ್ಯವನ್ನ ವಿಶೇಷವಾಗಿ 20ನೇ ಶತಮಾನದ ಸಾಹಿತ್ಯಿಕ ಒಂದು ವಿಶೇಷ ಹೊಸ ಸ್ವರೂಪವಾದ ನವೋದಯ ಸಾಹಿತ್ಯದ ನೆಲೆಯಲ್ಲಿ ಪರಿಭಾವಿಸುವಂತ ಹೊಸ ಗ್ರಹಿಕೆಯ ಸೃಜನಾತ್ಮಕ ಸಾಹಿತ್ಯ ಆಲೋಚನೆಯ ನೆಲೆಯ ವಚನ ಸಾಹಿತ್ಯ ಮತ್ತು ನವೋದಯ ಸೃಜನಶೀಲ ಸಾಹಿತ್ಯದಲ್ಲಿ ಸಮಾನತೆ ಎನ್ನುವ ವಿಷಯವಾಗಿ ಅನುಭವಾತ್ಮಕ ಉಪನ್ಯಾಸ ನೀಡಲಿರುತ್ತಿರುವಂತಹ ನಮ್ಮ ನಾಡಿನ ಹಿರಿಯ ವಿದ್ವಾಂಸರಾದ ಗುರುಗಳಾದ ಡಾಕ್ಟರ್ ಗುರುಪಾದ್ ಮರಗುದ್ದಿ ಅವರೇ, ಈ ವೇದಿಕೆಯ ರೂವಾರಿಗಳಾದಂತಹ ಹಿರಿಯ ಹಿತೈಷಿಗಳಾದ ವಿಜಯಕುಮಾರ್ ಕಮ್ಮಾರ್ ಸರ್ ಅವರೇ, ಇಂದಿನ ಸಂಪನ್ಮೂಲ ವ್ಯಕ್ತಿಗಳನ್ನ ಬಹಳ ಸೊಗಸಾಗಿ ಪರಿಚಯಿಸಿಕೊಟ್ಟಿರುವಂತಹ
ಹಮೀದಾ ಬೇಗಂ ಮೇಡಮ್ ಅವರೇ, ಈ ವೇದಿಕೆಯ ಎಲ್ಲ ಭಾಗಿದಾರರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹುಶಃ ನಮ್ಮೆಲ್ಲರಿಗೂ ಒಂದು ಸೋಜಿಗ ಅಂತ ಅನ್ನಿಸ್ತದೆ. 12ನೇ ಶತಮಾನದ ಬಸವಣ್ಣನವರ ನೇತೃತ್ವದ ಈ ಮಾನವ ಬದುಕಿನ ಎಲ್ಲಾ ಕಾಯಕದ ಮೂಲಗಳಿಂದ ಬಂದ ನಾನಾ ಮೂಲಗಳಿಂದ ಬಂದಂತ ಕಾಯಕ ಜೀವಿ ಶರಣೆ ನಿರೂಪಿಸಲ್ಪಟ್ಟಂತಹ ವಚನ ಸಾಹಿತ್ಯ ಈ ಆಧುನಿಕ ಜಗತ್ತಿನ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಆಂಗ್ಲರ ಶಿಕ್ಷಣದ ಪ್ರಭಾವ ಕಾರಣವಾಗಿ ನಮ್ಮಲ್ಲಿ ಹುಟ್ಟಿಕೊಂಡಿರುವಂತ ನವೋದಯ ಸಾಹಿತ್ಯದ ಜೊತೆಗೆ ಅದನ್ನು ಅನ್ವಯಿಸಿಕೊಳ್ಳುವಂತ ಒಂದು ಹೊಸ ನಮ್ಮ ಅಧ್ಯಯನ ಶಿಸ್ತಿನಲ್ಲಿ ಅಕಾಡೆಮಿಕ್ ಅಂತೀವಿ, ಅನ್ವಯಿಕ ಶಿಸ್ತೀವಿ. ಆ ಹಿನ್ನೆಲೆಯಲ್ಲಿ ಅದನ್ನ ಹೆಂಗ ಪರಿಭಾವಿಸೋದು ಅನ್ನುವಂತ ಕೆಲವು ಆಲೋಚನೆಗಳು ಇನ್ನೂ ನಮ್ಮ ಬಹಳಷ್ಟು ಜನರಲ್ಲಿ ಗೊಂದಲದಲ್ಲಿದಾವೆ. ಇದು ಶ್ರಾವಣ ಮಾಸದ ಕೊನೆಯ ದಿವಸ ನಾವು ಹೋಗ್ತಿರೋದು. ನಾವು ಸಾಕಷ್ಟು ನಮ್ಮ ನಾಡಿನ ಮೂಲೆಗಳಲ್ಲಿ ಈಗ ಬದಲಾದ ಕಾಲದಲ್ಲಿ ವಚನ ಶ್ರಾವಣ ಅಂತ ಬಸವಾದಿ ಶರಣರ ಆಶಯಗಳನ್ನ, ಅವರ ಬದುಕನ್ನ ಪರಿಭಾವಿಸುವ, ಅದನ್ನ ಅರಿಯುವಂತ ಒಂದು ಅನುಭವ ಗೋಷ್ಠಿಗಳಲ್ಲಿ ಎಲ್ಲರೂ ನಿರಂತರವಾಗಿ ಈ ಅಂತರ್ಜಾಲದ ಮೂಲಕವಾಗಿ ಮತ್ತು ನೇರವಾಗಿ ಭೌತಿಕವಾಗಿ ಭಾಗಿಯಾಗ್ತಾ ಇದ್ವಿ. ಈ ಭಾಗಿಯಾಗುವವರಲ್ಲಿ ಈ ವಿದ್ವತ್ ಪರಂಪರೆಯವರು ಬಹುಶಿಸ್ತೀಯ ಅಧ್ಯಯನದ ಕ್ರಮವನ್ನು ಮಾಡಿದಂಥವ್ರು ಬಹಳ ಕಡಿಮೆ ಇರ್ತೀವಿ ನಮ್ಮಂತವ್ರು. ಆದ್ರೆ ಜನಸಾಮಾನ್ಯರೇ ಬಹಳ, ಅದು ಸಹಜ ಮತ್ತು ಅವಶ್ಯ. ಯಾಕೆ ಅಂದ್ರೆ ಅವ್ರಿಗೆ ಮೊದಲು ನಮ್ಮ ಈ ಶರಣ ಸಿದ್ಧಾಂತ ಮುಟ್ಟಬೇಕು, ವಚನ ಬದುಕು ಅವರಿಗೆ ಅರ್ಥ ಆಗ್ಬೇಕು. ಹಾಗಾಗಿ ಅಂತ ವರ್ಗ ಬಹುಸಂಖ್ಯಾತವಾಗಿರ್ತದೆ, ಸರಿ, ಸಹಜ. ಆದ್ರೆ ಅಂತವರಲ್ಲಿ ಬಹುತೇಕರ ಮನಸ್ಸು ಹೆಂಗಿರ್ತದೆ, ಅವ್ರ ಅಪೇಕ್ಷೆ ಹೆಂಗಿರ್ತದೆ, ನಿರೀಕ್ಷೆ ಹೆಂಗಿರ್ತದೆ ಅಂದ್ರೆ, ನನ್ನ ಅನುಭವ, ನನ್ನ ಪ್ರತಿದಿನದ ಅನುಭವ, ಈ ವಚನ ಶ್ರಾವಣದಲ್ಲಿ ವಚನಗಳ ನೆಲೆಯಲ್ಲಿ ಮಾತಾಡ್ಬೇಕು ಹೊರತು ಮತ್ತೊಂದನ್ನ ಸುತ್ತು ಬಳಸಿ ತರಬಾಡ್ರಿ ಅನ್ನುವಂತ ಒಂದು ಅಭಿಪ್ರಾಯ ಬಹಳಷ್ಟು ವ್ಯಕ್ತವಾಗ್ತಿರ್ತದೆ. ಅದಕ್ಕೆ ಕಾರಣ ಅಂದ್ರೆ ಅವರಿಗೆ ಅಧ್ಯಯನದ ಕ್ರಮ ಮತ್ತು ಶಿಸ್ತು ಗೊತ್ತಿರೋದಿಲ್ಲ. ಮೇಲಾಗಿ ವಚನಗಳ ಮೇಲಿನ, ಶರಣರ ಮೇಲಿನ ಅಪಾರವಾದ ಅಭಿಮಾನ, ಗೌರವ, ಭಕ್ತಿ ಕೂಡ ಇದಕ್ಕೆ ಕಾರಣ ಆಗಿರ್ತದೆ ಅಂತನೂ ಒಂದು ಅನುಭವ ನಾವು. ಅಂಥದ್ರಲ್ಲಿ ತೀರಾ ಅಕಾಡೆಮಿಕ್ ಆದಂತಹ ನೆಲೆಯಲ್ಲಿ ಮಾತ್ರ ನಾವು ಇಂತಹ ಸಂಗತಿಗಳನ್ನ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂಥದೇ ಸಮಾನ ಮನಸ್ಕರ ವೇದಿಕೆಯಲ್ಲಿ ಮಾತ್ರ ನಾವು ಈ ತೆರನಾದಂತಹ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಕ್ಲಾಸ್ ಪೀಪಲ್ಸ್ ಅಂತೇನು ಕರಿತೀವಿ. ಅಂಥದ್ರಲ್ಲಿ ಮಾಸ್ನಲ್ಲಿ ಬಹುಶಃ ಇದು ಅವ್ರಿಗೆ ಅರ್ಥ ಆಗುದಿಲ್ಲ. ಆದ್ರೂ ನಾವು ಅದನ್ನ ಅರ್ಥೈಸಬೇಕಾದಂತಹ, ತಿಳಿಸಿಕೊಡ್ಬೇಕಾದಂತಹ ಒಂದು ಅವಶ್ಯಕತೆಯನ್ನ ನಾವು ಮತ್ತೆ ಮತ್ತೆ ನಮ್ಮ ಜನಸಮೂಹಕ್ಕೆ ತಿಳಿಸಿಕೊಡ್ಬೇಕಂತದ್ದು ಬಹಳ ತುರ್ತು, ಇಂದಿನ ತುರ್ತು. ವಚನಗಳು ಒಮ್ಮೆ ನಮ್ಮ ನಿಜಗುಣಾನಂದ ಸ್ವಾಮಿಗಳು ನಮ್ಮ ಲಿಂಗಸೂರಿನಲ್ಲಿ ಬಂದಾಗ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ಕರೆದಿದ್ವಿ. ಅವರಲ್ಲಿ ಒಂದು ಮಾತು ಹೇಳಿದ್ರು, ಶರಣ ಸಾಹಿತ್ಯ ಅನ್ನಬಾರದು, ಸಾಹಿತ್ಯ ಅಂದ ಕ್ಷಣ ಅದರಲ್ಲಿ ಅಷ್ಟಾದಶ ವರ್ಣನೆಗಳಿರ್ತವೆ ಅಂತ ಇತ್ಯಾದಿ ಸಾಹಿತ್ಯ ಲಕ್ಷಣಗಳನ್ನ ಹೇಳಿದ್ರು. ಕೆಲವು ಬಾರಿ ಇಂಥ ಸಂಗತಿಗಳು ಬಂದಾಗ ಕೇಳುವ ವರ್ಗಕ್ಕೆ ಸ್ವಲ್ಪ ಗೊಂದಲ ಆಗ್ತದೆ. ಸಾಹಿತ್ಯ ಅಂದ್ರೆ ಇಂಥದ್ದೇನು ಅನ್ನುವಂತ ಕೆಲವು ನಿಯಮಗಳು ನಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಮೂಡಿ ಬಿಡ್ತಾವೆ.
ಅದ್ರ ಸಾಹಿತ್ಯ ಅಂದ್ರೆ ಭಾವನೆಗಳ ಸುಂದರವಾದ ಅಭಿವ್ಯಕ್ತಿ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಅಷ್ಟಾದಶ ವರ್ಣನೆಗಳು, ನವರಸಗಳು, ಕವಿ ಸಮಯ ಇವೆಲ್ಲ ಅದು ಅಲಂಕಾರಿಕ ನೆಲೆಯಲ್ಲಿ, ನಾವು ಶಾಸ್ತ್ರೀಯ ನೆಲೆಯಲ್ಲಿ ಅದು ನಮಗೆ ಬೇಕಾಗಿಲ್ಲ. ನಾವು ಆಡುವಂತ ಮಾತುಗಳಿಗೆ ಯಾವುದೇ ಶಾಸ್ತ್ರದ ಹಂಗು ಇಲ್ಲ. ಆದ್ರೆ ಆ ಮಾತುಗಳು ಆಕರ್ಷಕವಾಗಿರ್ತವೆ, ಕೇಳೋಗರಿಗೆ ಮುಟ್ಟುತ್ತವೆ. ಅಷ್ಟೇ ಅಲ್ಲ, ಅವ್ರನ್ನ ಪರಿವರ್ತನೆ ಕೂಡ ಮಾಡಿಬಿಡ್ತವೆ. ಅದರ ಫಲಿತಾಂಶ, ಯಾವುದೇ ವಿಚಾರದ ಫಲಿತಾಂಶ ಪರಿಣಾಮ ಅಂದ್ರೆ ಮನುಷ್ಯ ಪರಿವರ್ತನೆ ಆಗಬೇಕು. ಜನ ಬದುಕಲೆಂದು ಕಾವ್ಯ ಬರೆದಂತ ದೊಡ್ಡ ಪರಂಪರೆ ನಮ್ಮದು. ಬರೀ ಜನರನ್ನ ಆಕರ್ಷಣೆ ಮಾಡೋದಕ್ಕಾಗಲಿ, ಓಲೈಸುವುದಕ್ಕಾಗಲಿ ಕೇವಲ ಆನಂದ ಅಲ್ಲ. ನಮ್ಮ ಅಲಂಕಾರ ಶಾಸ್ತ್ರದಲ್ಲಿ ಕಾವ್ಯಂ ಮೆಸ್ಸೆ ಅರ್ಥಕೃತೆ ಅಂತ ಹೇಳ್ತಾ, ಮತ್ತಿನ್ನ ಭೀಮಚಂದ್ರ ಕಾವ್ಯಂ ಮೆಸ್ಸಾಯ ಆನಂದಾಯ ಅಂತ ಹೇಳ್ತಾ, ಬರೀ ಆನಂದ ಅಂತ ಅವೆಲ್ಲ ಅಲ್ಲ. ಆನಂದ ಒಂದು ಅಂಶ ಅಷ್ಟೇ. ಆದ್ರೆ ಮನುಷ್ಯತ್ವವನ್ನ ಪಕ್ವಗೊಳಿಸುವುದಕ್ಕಾಗಿ, ಮನುಷ್ಯತ್ವವನ್ನ ಜಾಗೃತಗೊಳಿಸುವುದಕ್ಕಾಗಿ ಸಾಹಿತ್ಯ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ಅಂತ ತನ್ನ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಪರಂಪರೆ, ಸಾಹಿತ್ಯದ ಪರಂಪರೆ ಮಾಡಿಕೊಂತಾನೆ ಬಂದದೆ. ಆದ್ರೆ ನಮ್ಮ ಪರಿಭಾವನೆಯಲ್ಲಿ ಸ್ವಲ್ಪ ನಾವು ಅದನ್ನ ಏನೇನೋ ಅರ್ಥ ಮಾಡ್ಕೊಳ್ತಾ ಬಂದಿದ್ದೀವಿ ಅಷ್ಟೇ. ಹಾಗಾಗಿ ಆ ದಿಸೆಯಲ್ಲಿ ವಚನ ಸಾಹಿತ್ಯ, ಸಾಹಿತ್ಯ ಅಂದ್ರೆ ಒಂದು ಸಾಮಗ್ರಿ ಅಂತನೂ ಅರ್ಥ ಆಗ್ತದೆ. ಈಗ ಆಹಾರ ಪದಾರ್ಥಗಳು ಬೇಯಿಸದೆ ಕಚ್ಚಾ ಸಾಮಗ್ರಿ ಅಂತ ಇರ್ತೀವಿ, ಅದಕ್ಕೆ ಸಾಹಿತ್ಯ ಅಂತಾನು ಕರಿತಾರೆ. ಒಣ ಸಾಹಿತ್ಯ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಕರಿತೀವಿ. ಹೋಳಿಗೆ ಮಾಡೋದಕ್ಕಾದ್ರೆ ಬ್ಯಾಳಿ, ಬೆಲ್ಲ, ಗೋಧಿ ಹಿಟ್ಟು, ಎಣ್ಣೆ ಇವೆಲ್ಲವನ್ನು ಒಣ ಸಾಹಿತ್ಯ ಅಂತ ಕರೀತಾರೆ. ಇಲ್ಲಿ ಸಾಹಿತ್ಯ ಅನ್ನೋ ಪದ ಇಲ್ಲೂ ಕೂಡ ಬಳಕೆ, ಮೂಲ ಪರಿಕರ ಅಂತ ನಾವು ಅದನ್ನ ಭಾವಿಸ್ಕೊಳ್ಬಹುದು. ಹಾಗಾಗಿ ವಚನ ಸಾಹಿತ್ಯ ಅಂದ್ರೆ ಈ ಬದುಕನ್ನ ರೂಪಿಸುವ ಮೂಲ ಪರಿಕರ ಅಂತ ನಾವು ಭಾವಿಸ್ಕೊಳ್ಬೇಕು. ಅದನ್ನ ಅಷ್ಟು ಸಮರ್ಥವಾದದ್ದು ನಮ್ಮ ವಚನ ಸಾಹಿತ್ಯ. ಇಂತಹ ವಚನ ಸಾಹಿತ್ಯವನ್ನ ನವೋದಯ ಸಾಹಿತ್ಯದೊಂದಿಗೆ ಅನ್ವಯಿಸಿಕೊಳ್ಳೋದು ಅವಶ್ಯಕತೆ ಏನು, ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ನಮ್ಮ ಈ ಸಾಮಾನ್ಯ ವರ್ಗದಲ್ಲಿ ಮೂಡೋದು ಸಹಜನೇ. ಅದು ಯಾವಾಗ್ಲೂ ಸಾಹಿತ್ಯ, ಇಲ್ಲಿ ಒಂದು ಶಬ್ದ ಇದೆ, ಸೃಜನಶೀಲ ಸಾಹಿತ್ಯ ಅಂತದೆ. ಸೃಜನಶೀಲತೆ ಅಂದ್ರೆ ನಿರಂತರವಾಗಿ ಸೃಷ್ಟಿಯಾಗುವಂತಹದ್ದು. ಅದೊಂದು ಕ್ರಿಯೆ, ನೀರು ಸದಾ ಹರಿತಿರ್ತದೆ, ಅದರ ಪ್ರತಿ ಕಣದಲ್ಲಿ ಹೊಸತನವನ್ನು ನಾವು ಕಾಣುತ್ತಿರ್ತೇವೆ. ಹಾಗೆ ನಾವು ಆಡುವಂತಹ ಮಾತಿನಲ್ಲಿ ವಿಷಯ ಒಂದೇ ಆಗಿರಬಹುದು, ನಾವು ಕೇಳುತ್ತಿರುವಂತಹ ಶಬ್ದಗಳು ಒಂದೇ ಆಗಿರಬಹುದು, ಆದ್ರೆ ನಿರೂಪಿಸುವಂತ ಶಬ್ದ ಜೋಡಣೆ ಏನಿದೆ, ವಾಕ್ಯ ಜೋಡಣೆ ಏನಿದೆ, ಅಲ್ಲಿ ಬಳಕೆ ಆಗುವಂತ ಪದಪುಂಜಗಳು ಏನಿವೆ, ಅವೆಲ್ಲವೂ ನಮ್ಮಲ್ಲಿ ಹೊಸ ಹೊಸತನ್ನೇ ಉಂಟು ಮಾಡ್ತಿರ್ತವೆ. ಅದೇ ಸೃಜನಶೀಲತೆ ಅಂತ. ಬದುಕು ಯಾವಾಗ್ಲೂ, ಮಾನವನ ಬದುಕು ಯಾವಾಗ್ಲೂ ಹಂಗದ. ಷಡ್ವರ್ಗಗಳು ಯಾವತ್ತು ಅದಾವ, ಇವತ್ತು ಅದಾವ. ಅವುಗಳ ಸಾಧಕ ಬಾಧಕಗಳ ಬಗ್ಗೆ ಯಾವತ್ತು ಹೇಳಲೇಬೇಕು, ಹೇಳ್ತಾನೆ ಬಂದಾರೆ. ಅದರ ನೆಲೆಯಲ್ಲೇನೆ ಈ ಬದುಕು ಏನಾಗಬೇಕು. ಶರಣರು ಬರೀ ಮನುಷ್ಯನಾಗಿಸುವಂತ ಉದ್ದೇಶ ಅಷ್ಟೇ ಅಲ್ಲ, ಅದನ್ನ ದೈವತ್ವಕ್ಕೆ ಏರಿಸುವಂತಹ ದೊಡ್ಡ ಶಕ್ತಿಯನ್ನ ಉಳ್ಳವರು. ಅದೇ ಮಣಿಹವನ್ನು ಹೊತ್ತು ಬಂದಂತವ್ರು ನಮ್ಮ ಶರಣರು. ಅದನ್ನ ಹಾಗೇನೆ ನವೋದಯ ಸಂದರ್ಭದಲ್ಲಿ, ನವೋದಯ ಅಂದ್ರೆ 1920 ನವೋದಯ ಘಟ್ಟ ಪ್ರಾರಂಭ ಆಯ್ತು ನಮ್ಮಲ್ಲಿ. ಆಗ ಗಾಂಧಿಯುಗ, ನಮ್ಮ ದೇಶದಲ್ಲಿ ಗಾಂಧಿಯುಗ ಅತ್ಯಂತ ಚುರುಕಾಗಿತ್ತು. ಸ್ವಾತಂತ್ರ್ಯ ಚಳವಳಿ ತೀವ್ರತೆಯನ್ನು ಪಡ್ಕೊಳ್ತಿತ್ತು. ಸ್ವಾತಂತ್ರ್ಯ ಚಳವಳಿ ಅಂದ್ರೆ ದೇಶಭಕ್ತಿ. ಗಾಂಧೀಜಿ ದೇಶದ ಜನರ ಆರಾಧ್ಯ ದೈವ ಆಗಿಬಿಟ್ಟಿದ್ರು. ಪ್ರತಿಯೊಬ್ಬ ಮನುಷ್ಯನು ಬರೀ ದೈವ ಭಕ್ತ ಅಲ್ಲ, ಆತನ ಈ ದೇಶದ ಪ್ರತಿಯೊಬ್ಬ ಮನುಷ್ಯನ ಮಾತುಗಳಲ್ಲಿ ಭಾರತಾಂಬೆಯ ಮಾತುಗಳೇ, ಆಕೆಯ ಭಾವನೆಗಳೇ ಅಲ್ಲಿ ಪ್ರಕಟವಾಗ್ತಾ ಇದ್ವು. ಅಂದ್ರೆ ಅದು ಒಂಥರನಾಗಿ ದೈವತ್ವ ಭಾವನೆನೇ, ಅದು ದೈವತ್ವ ರೂಪವನ್ನೇ ಅದನ್ನು ಕೂಡ. ಅಂತಹ ಸಂದರ್ಭದಲ್ಲಿ ಪಾಶ್ಚಾತ್ಯರ ಶಿಕ್ಷಣದ ಪ್ರಭಾವವಾಗಿ ಈ ಮಾಡರ್ನಿಸಂ ಅಂತ ಏನ ಬಂತು, ರೊಮ್ಯಾಂಟಿಸಂ ಅಂತ ಏನ್ ಬಂತು. BM ಶ್ರೀಕಂಠರ ಇಂಗ್ಲಿಷ್ ಗೀತೆಗಳಿಂದ ಅದೇನು ಪ್ರಾರಂಭ ಆಯ್ತು ಅಂತೇಳಿ ನಮ್ಮ ಆ ಪರಂಪರೆಯನ್ನು ಕಟ್ಕೊಳ್ತೀವಿ. ಅದನ್ನ ಅಲ್ಲಿಂದ ನಾವು 1940ನೇ ಇಸ್ವಿವರೆಗೆ ನಮ್ಮ ವಿದ್ವಾಂಸರು ಹೊಸಗನ್ನಡದ ನವೋದಯ ಘಟ್ಟ ಅಂತ ಗುರುತಿಸ್ತಾರೆ. ಇರ್ಲಿ, ಇದಕ್ಕೂ 12ನೇ ಶತಮಾನದಲ್ಲಿ ನಮ್ಮ ಶರಣರು ಟಂಕಿಸಿದಂತ ವಚನಗಳಿಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ. ಶರಣರು ಜೀವನದ ಎಲ್ಲಾ ನೆಲೆಗಳಿಂದ
ಈ ಬದುಕನ್ನ ಸಮೃದ್ಧಗೊಳಿಸುವಂತ, ಅದನ್ನು ಹೊಸ ನೆಲೆಯಲ್ಲಿ ಕಟ್ಟುವಂತ, ಈ ಬದುಕಿಗೆ ಹೊಸತನವನ್ನು ತುಂಬುವಂತ ಒಂದು ಪ್ರಯತ್ನ ಮಾಡಿದ್ರು ಅವರು. ಅದರಲ್ಲಿ ಯಶಸ್ವಿಯೂ ಕೂಡ ಆಗಿದ್ರು. ಒಂದು ದೊಡ್ಡ ಸಮೂಹ ಅಂತ ಬದುಕನ್ನು ಅಳವಡಿಸಿಕೊಂಡಿದ್ರು. 1,96,000 ಅಮರ ಗಣಗಳು ಶರಣರೂ ಸೇರಿ ಅಷ್ಟೆಲ್ಲ ಜನ ವಚನ ಬದುಕನ್ನು ಬಾಳ್ತಿದ್ರು ಅನ್ನೋದು ಬಹಳ ದೊಡ್ಡ ಮುಖ್ಯವಾದಂತ ಮಾತು. ಇವತ್ತು ಸಿದ್ಧಾಂತವನ್ನ, ನೀತಿಯನ್ನ ಬಹಳ ಮಂದಿ ಹೇಳ್ತೇವೆ, ಅಳವಡಿಸ್ಕೊಂಡವ್ರು ಎಷ್ಟು ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಆದ್ರೆ ಆ ಸಿದ್ಧಾಂತವೇ ಮೈವತ್ತಂತೆ ಬದುಕಿದಂತ ದೊಡ್ಡ ಸಮೂಹ ನಮ್ಮ ಶರಣ ಸಮೂಹ. ಇದು ಬಹಳ ಮುಖ್ಯವಾದ ಮಾತು. ಅದರ ಹಾಗೇನೆ ನವೋದಯ ಸಾಹಿತ್ಯ ಆಂಗ್ಲರ ಪ್ರಕೃತಿ ವರ್ಣನೆ ಅನ್ನುವಂಥದ್ದನ್ನೇ ಮೂಲವಾಗಿಸಿಕೊಂಡು ಬಂದ ಮೇಲೆ ಇಲ್ಲಿ ದೈವಿ ಆರಾಧನೆ, ದೇಶಭಕ್ತಿ, ಆಧ್ಯಾತ್ಮ, ಜೀವನ ಆದರ್ಶಗಳಂಥ ಸಂಗತಿಗಳಿಗೆ ಅದು ಒಂದು ಮಾಧ್ಯಮವಾದಾಗ ನಮ್ಮ ಜನರಿಗೆ ಆ ತರಂತ ಸಾಹಿತ್ಯ ತೀರಾ ಹೊಸದಾಗಿ ಕಂಡುಬಿಡಿತು. ಅಷ್ಟೆಲ್ಲ ಆ ಯುಗ ಕೂಡ ಹಾಗೇನೆ ದೇಶಭಕ್ತಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯನ್ನು ಒಪ್ಪಿಕೊಂಡಂತ ಬದುಕು ನಮ್ಮದಾಗಿತ್ತು. ಆ ಗಾಂಧಿ ಯುಗದ ನಮ್ಮ ದೇಶೀಯ ಬದುಕು ದೇಶಭಕ್ತಿಯನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಂತ ಬದ್ಧತೆಯ ಬದುಕಾಗಿತ್ತು ನಮ್ಮದು. 12ನೇ ಶತಮಾನದ ಆ ಎಲ್ಲ ಬಸವಣ್ಣ ನೇತೃತ್ವದ ಅಸಂಖ್ಯಾತ ಶರಣಗಣದ ಬದುಕು ಕೂಡ ಮನುಷ್ಯತ್ವವನ್ನು ಒಪ್ಪಿಕೊಂಡಂತ ನೆಲೆಯಲ್ಲಿ ಇವ ನಮ್ಮವ ಎನ್ನುವಂಥ ಒಂದು ಜೀವಸ್ಪರವಾದ, ಸಕಲ ಜೀವಾತ್ಮರಿಗೆ ಲೇಸನ ಬಯಸುವನೇ ಕುಲಜನ ಅಂತ ಮಾನವ ಕುಲದ ಸಿದ್ಧಾಂತವನ್ನ ಬರೀ ಒಪ್ಪಿಕೊಳ್ಳೋದಲ್ಲ, ಅದನ್ನೇ ಮೈವತ್ತಂತ ಬದುಕು ನಮ್ಮ ಶರಣ ಸಮೂಹದಾಗಿತ್ತು. ಆ ಹಿನ್ನೆಲೆಯಲ್ಲಿ ನನಗೆ ನವೋದಯ ಕಾಲದ ನಮ್ಮ ದೇಶದ ಬದುಕು, ನಾವು ಕನ್ನಡಿಗರು, ವಚನ ನಮ್ಮ ಕನ್ನಡದು, ಇಡೀ ದೇಶವನ್ನು ನಾನು ಯಾಕೆ ಅನ್ವಯಿಸ್ಕೊಳ್ತಾನೆ ಅಂದ್ರೆ ನಾವು ದೇಶ ಬಿಟ್ಟಿಲ್ಲ. ಗಾಂಧಿ ಪ್ರಭಾವ ದೇಶವನ್ನೆಲ್ಲ ವ್ಯಾಪಿಸ್ಕೊಂಡಿತ್ತು. ಗುರುಗಳೇ ಒಂಚೂರು ಟೈಮ್ ಗ್ಯಾಪ್ ಕೊಡಿ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ವಿಷಯ ಬಹಳ ಮಹತ್ವದ್ದಾಗ್ತದೆ. ಆ ನವೋದಯ ಸಾಹಿತ್ಯದ ಲಕ್ಷಣಗಳನ್ನು ಏನಿದ್ದು, ಅದು ಗೇಯತೆ, ಭಾವಗೀತೆ ಅನ್ನುವಂತ ಅಂಶಗಳನ್ನ ನೆಲೆಯಲ್ಲಿ ನಾವು ನೋಡ್ತೀವಿ. ನಮ್ಮ ಶರಣರ ವಚನಗಳಲ್ಲಿ ಅದನ್ನೆಲ್ಲವನ್ನು ಕಾಣ್ತೀವಿ. ಸಾಹಿತ್ಯಿಕ ಲಕ್ಷಣ ಎಲ್ಲವನ್ನು ಕಾಣ್ತೇವೆ. ಮಹಾದೇವಿ ಅಕ್ಕ, ಪ್ರಭುದೇವರು, ಬಸವಣ್ಣನವರು, ವಿಶೇಷವಾಗಿ ಅವರೆಲ್ಲರ ವಚನಗಳಲ್ಲಿ ಆ ಗೇಯತೆಯನ್ನ ಕಾಣ್ತೇವೆ, ಭಾವಗೀತೆಯ ಲಕ್ಷಣಗಳನ್ನು ಕಾಣ್ತೇವೆ. ಬರೀ ನವೋದಯವನ್ನ ಅಲ್ಲ, ಹೊಸಗನ್ನಡದ ಎಲ್ಲ ಸಿದ್ಧಾಂತಗಳನ್ನು ನಾವು ನಮ್ಮ ವಚನಗಳಲ್ಲಿ ಕಾಣ್ತೇವೆ. ಆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಯಾವತ್ತೋ ರಚನೆ ಆಗಿದ್ರು ಕೂಡ ಅದನ್ನ ಪ್ರಸ್ತುತ ನೆಲೆಯಲ್ಲಿ ವಚನ ಸಾಹಿತ್ಯದ ಪ್ರಸ್ತುತತೆ ಅಂತ ಹೇಳುವಾಗ ಅದು ಯಾವತ್ತಿನ ಬದುಕು, ಬರೀ ಇವತ್ತಲ್ಲ, ಯಾವತ್ತಿನ ಬದುಕಿಗೂ ಸೃಜನಶೀಲಗೊಳ್ಳುವ ಪರಿಯನ್ನ ನಾವು ಅದರಲ್ಲಿ ಪರಿಭಾವಿಸಬೇಕಾಗ್ತದೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸಬುಗನ್ನುವಂತ ಮಾತಿನಿದೆಯಲ್ಲ, ಹಾಗೆ ನಮ್ಮ ಈ ಮುಂದಿನ ಸಾಹಿತ್ಯ ಪರಂಪರೆಗೂ ಕೂಡ ಜನಪದ ಹೇಗೆ ಒಂದು ತಳಹದಿಯಾಗಿ ಒಂದು ಮಾದರಿಯಾಗಿ ನಿಲ್ತದೋ, ಹಾಗೆ ನಮ್ಮ ವಚನ ಸಾಹಿತ್ಯವು ಕೂಡ ಒಂದು ಅಗಾಧವಾದ ಶಕ್ತಿಯಾಗಿ, ಮಾದರಿಯಾಗಿ, ಒಂದು ಪ್ರಭಾವಶಾಲಿ ಮಾಧ್ಯಮವಾಗಿ, ಒಂದು ಪ್ರಕಾರವಾಗಿ ನಮ್ಮ ಮನುಷ್ಯನ ಸಾಹಿತ್ಯಕ್ಕೆ ಅದು ಪ್ರೇರಣೆ ಆಗ್ತದೆ ಎನ್ನುವಂತಹ ಮಾತುಗಳನ್ನ ಹೇಳಿ, ಇವತ್ತಿನ ಈ ವಿಷಯ ಗುರುಗಳವರ ವಿದ್ವಾಂಸರಾದಂತ ಡಾಕ್ಟರ್ ಗುರುಪಾದ ಮರಗುದ್ದಿ ಅವರ ಈ ಉಪನ್ಯಾಸದಲ್ಲಿ ಅದು ಜೀವ ತುಂಬಿಕೊಂಡು ಬರ್ತದೆ ಎನ್ನುವಂತ ಆಶಯದೊಂದಿಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಶಶಿಕಾಂತ್ ಕಾಡ್ಲೂರ್ ಲಿಂಗಸೂರ್ ಇವರಿಗೆ ಶರಣಾರ್ಥಿಗಳು. ಈ ದಿನದ ವಿಶೇಷವಾದಂತಹ ಉಪನ್ಯಾಸ ವಚನ ಸಾಹಿತ್ಯ ಮತ್ತು ನವೋದಯ ಸೃಜನಶೀಲ ಸಾಹಿತ್ಯದಲ್ಲಿ ಸಮಾನತೆ, ಈ ವಿಷಯದ ಮೇಲೆ ಶರಣರಾದ ಡಾಕ್ಟರ್ ಗುರುಪಾದ್ ಮರಗುದ್ದಿ ಸಂಕೇಶ್ವರ, ಸಾಹಿತಿಗಳು, ಅನುಭಾವಿಗಳು, ಶರಣರು, ಕುವೆಂಪುರವರ ನುಡಿಗಳನ್ನ, ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ದಾರ್ಶನಿಕರು, ಕರ್ನಾಟಕ ರಾಜ್ಯದ
ರಾಷ್ಟ್ರದ ಅನೇಕ ಪ್ರಶಸ್ತಿಗಳನ್ನ ಪಡೆದಿರುವಂತಹ ಶರಣರಾದ ಗುರುಪಾದ್ ಮರಿಗುದ್ದಿ ಸರ್ ತಮ್ಮನ್ನ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ನಮಸ್ಕಾರ. ಕೇಳ್ತಾ ಇದೆಯಾ ಸರ್ ಎಲ್ರಿಗೂ? ಕೇಳಿಸ್ತಾ ಇದೆ ಸರ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಹಾ ನಮಸ್ಕಾರ ರೀ. ವಚನ ಮಂದಾರ ಬಳಗದ ಎಲ್ರಿಗೂ ಕೂಡ ಶರಣಾರ್ಥಿಗಳು. ಈವರೆಗೆ ಈ ವಿಷಯದ ಹಿನ್ನೆಲೆಯನ್ನ ಬಹಳ ಚೆನ್ನಾಗಿ ಇಲ್ಲಿ ಶಶಿಕಾಂತ್ ಅವರು ನಿರ್ವಹಿಸಿದ್ದಾರೆ. ಹಮೀದಾ ಮೇಡಮ್ ಅವರು ಸ್ವಲ್ಪ ದೀರ್ಘವಾಗಿ ನಾನು ಪರಿಚಯವನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ನನ್ನ ಈ ಸಂದರ್ಭದಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇದನ್ನೇ ಎರಡು ಯಾಕೆ ವಿಷಯಗಳನ್ನ ಪಕ್ಕದಲ್ಲಿಟ್ಟು ನೋಡ್ಬೇಕಾಗ್ಯದ ಅಂತಂದ್ರೆ, ಇತಿಹಾಸದ ಒಂದು ಕಾಲಚಕ್ರದಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಶರಣರು ಮೂಡಿ ಬಂದರು. ಅವರ ಎದುರಿಗೆ ಸಾಮಾಜಿಕ ಮತ್ತು ಧಾರ್ಮಿಕ ವಿಷಮತೆಗಳನ್ನ ಎದುರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಗೊಂಡಿದೆ. ಅದರೊಂದಿಗೆ ಆ ಕಾಲದಲ್ಲಿ ಇರ್ತಕ್ಕಂಥ ಪ್ರಭುತ್ವ ಮತ್ತು ಜನಸಾಂದ್ರದಲ್ಲಿ ಇರ್ತಕ್ಕಂಥ ಮೌಢ್ಯ ಇವುಗಳನ್ನು ಕೂಡ ಅವರು ಪ್ರಶ್ನಿಸಿದರು. ಇದನ್ನು ಮಾಡೋದಕ್ಕಾಗಿ ಅವರು ಸಾಮೂಹಿಕವಾಗಿ ಒಂದು ತಾತ್ವಿಕ ನೆಲೆಯಲ್ಲಿ ನಿಂತು ಮಾಡಿದರು ಅನ್ನೋದು ಬಹಳ ಮಹತ್ವದ ಸಂಗತಿ. ಇಲ್ಲಿ ಬಸವಣ್ಣ ಕೇಂದ್ರ ಬಿಂದು ಮುಖ್ಯ ವ್ಯಕ್ತಿ, ನಾಯಕ ವ್ಯಕ್ತಿತ್ವ ಅಂತಂದ್ರೂ ಕೂಡ ಅವರು ತುಂಬಾ ಜನರನ್ನ ಅದಕ್ಕೆ ಒಳಗೆ ಮಾಡಿದ್ರ ಕ್ರಾಂತಿಗೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಎಲ್ಲ ಸಮಾಜದ ಬೇರೆ ಬೇರೆ ವಿಭಿನ್ನ ಸ್ತರಗಳ, ಬೇರೆ ಬೇರೆ ಪ್ರದೇಶಗಳ ಮತ್ತು ಬೇರೆ ಬೇರೆ ಹಿನ್ನೆಲೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ಕೂಡ ಒಂದು ಸಾಮೂಹಿಕವಾದಂತಹ ಈ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರು. ಮುಖ್ಯವಾಗಿ ಇಂದ ನಾವು ಅಸಮಾನತೆಯನ್ನ ಗುರುತಿಸ್ತಕ್ಕಂಥ ಬಗೆಯಲ್ಲಿ ಆ ಕಾಲಕ್ಕೂ ಈ ಕಾಲಕ್ಕೂ ಕೆಲವು ವ್ಯತ್ಯಾಸಗಳು ಇರ್ತವೆ. ಆದ್ರೆ ಎಲ್ಲ ಕಾಲಕ್ಕೂ ಕೂಡ ಈ ಅಸಮಾನತೆಯನ್ನು ನಿರ್ಮಿಸುವ ಕೆಲವು ಸಂಗತಿಗಳು, ಅದು ಧಾರ್ಮಿಕ ಇರ್ಬೋದು, ಮತೀಯ ಇರ್ಬೋದು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಜಾತೀಯವಾದಂತಹ ವ್ಯತ್ಯಾಸಗಳು ಆ ಅಸಮಾನತೆಯನ್ನು ನಿರ್ಮಿಸ್ತವೆ. ಅದರ ಜೊತೆಗೆ ವರ್ಗ, ಪ್ರತಿಷ್ಠೆ, ಅಧಿಕಾರ ಇವು ಕೂಡ ತರತಮ ಭಾವಗಳನ್ನ ತರೋದಕ್ಕೆ ಕಾರಣ ಆಗ್ತವೆ. ಅದರೊಳಗೆ ಬಹಳ ಮಹತ್ವದ್ದು ಅಂತಂದ್ರೆ ಯಾವ ಕಾಲಕ್ಕೂ ಇರ್ತಕ್ಕಂಥದ್ದು ಲಿಂಗ ತಾರತಮ್ಯ, ಗಂಡು ಹೆಣ್ಣು ಮುಂತಾದವು. ಅದರ ಜೊತೆಗೆ ಭಾಷಿಕ, ಪ್ರಾದೇಶಿಕ ಮತ್ತು ಇನ್ನಿತರ ಪ್ರಾಕೃತಿಕ ಅಂಶಗಳು ಕೂಡ ಇದಕ್ಕೆ ಕಾರಣವಾಗ್ತವೆ. ಅಕ್ಷರತೆ ಮತ್ತು ಅನಕ್ಷರತೆ ಎನ್ನುವುದು ಕೂಡ ಶಿಕ್ಷಣ, ಶಿಕ್ಷಿತರು, ಅಶಿಕ್ಷಿತರು ಅನ್ನೋದು ಕೂಡ ಹಾಗೆ ಜಾಗತಿಕ ಮಟ್ಟದಲ್ಲಿ ಕಪ್ಪು ವರ್ಣೀಯರು, ಬಿಳಿಯ ವರ್ಣೀಯರು, ಆರ್ಯರ ರಕ್ತ ಶ್ರೇಷ್ಠ ಅಥವಾ ಇತರ ರಕ್ತ ಶ್ರೇಷ್ಠ, ಈ ವಾದಗಳು ಕೂಡ ಸಮಾನತೆ ಮತ್ತು ಅಸಮಾನತೆಯನ್ನು ಪ್ರಭಾವಿಸ್ತಾ ಇದ್ದಾವೆ. 12ನೇ ಶತಮಾನದ ಪೂರ್ವದಲ್ಲಿ ಈ ಅಸಮಾನತೆಗೆ ಕಾರಣೀಭೂತವಾದದ್ದು ಬಹಳ ಮುಖ್ಯವಾಗಿ ಧಾರ್ಮಿಕ ಮತ್ತು ಸಾಮಾಜಿಕವಾದಂತಹ ಆಗಿನ ಕಾಲದ ಸನ್ನಿವೇಶ. ನಿದರ್ಶನವಾಗಿ ದೇವಾನುದೇವತೆಗಳ ಬಗ್ಗೆ, ಆರಾಧನೆ ಬಗ್ಗೆ, ಪೂಜೆಯ ಬಗ್ಗೆ, ಜಪತಪದ ಬಗ್ಗೆ, ಯೋಗದ ಬಗ್ಗೆ ತುಂಬಾ ದೀರ್ಘಕಾಲದ ಆಚರಣೆಗಳು ಮತ್ತು ನಂಬಿಕೆಗಳು ಇರುವಂತಹ ಒಂದು ದೇಶದಲ್ಲಿ ದೇವರಿಗೂ ಮತ್ತು ಮನುಷ್ಯನಿಗೂ, ದೇವರಿಗೂ ಭಕ್ತರಿಗೂ, ದೇವರಿಗೂ ಮತ್ತು ಆರಾಧಕರಿಗೂ ನಡುವೆ ಒಂದು ಪಂಗಡದವರು ಎದ್ದು ಬಿಟ್ಟಿರಲ್ಲ, ಸೃಷ್ಟಿ ಆಯ್ತಲ್ಲ, ಅದನ್ನ ನಾವು ಪುರೋಹಿತಶಾಹಿ ಅಂತ ಕರಿತೀವಿ ಇಂದಿಗೂ. ಅದು ಬಸವಾದಿ ಶರಣರ ಪ್ರಶ್ನೆಗೆ ಒಳಗಾಯಿತು. ಯಾಕೆ ಅಂತಂದ್ರೆ ದೇವಾಲಯ ಇರ್ತಕ್ಕಂಥದ್ದು ಆರಾಧನೆಗಾಗಿ, ದೇವರು ಇರ್ತಕ್ಕಂಥದ್ದು ಭಕ್ತನಿಗಾಗಿ. ಆದ್ರೆ ಅವೆರಡಕ್ಕೂ ಕೂಡ ಒಬ್ಬ ಮಧ್ಯವರ್ತಿ ಇದ್ದವನ್ನ ಬರೋದ್ರಿಂದಾಗಿ ಅವರು ಅದನ್ನು ಪ್ರಶ್ನೆ ಮಾಡಿದರು. ಅದಕ್ಕಾಗಿನೇ ಈ ಕಟ್ಟಡ ಅಥವಾ ಕಲ್ಲು ಮಣ್ಣಿನಿಂದ ನಿರ್ಮಿತವಾದಂತಹ ದೇವಾಲಯಗಳ ಆಚೆಗೆ ಯೋಚನೆಯನ್ನು ಮಾಡಿದರು. ಮನುಷ್ಯನ ದೇಹವೇ ಒಂದು ದೇವಾಲಯ ಇರೋದ್ರಿಂದ ನೀನು ಅಲ್ಲಿಯೇ ಆರಾಧಕನು, ಅದನ್ನೇ ಅರ್ಥ ಮಾಡಿಕೊಳ್ಬೇಕಂತ ಅರಿವಿನ ದಾರಿಯನ್ನ ಬಿಟ್ಟಿಕೋ. ನಮಗೆ ನಾವೇ ಮುಖ್ಯರಾಗಬೇಕೇ ಹೊರತಾಗಿ ಇನ್ನೊಂದಕ್ಕೆ ಹೋಗಿ ನಾವು ಯಾಕೆ ಇನ್ನೊಬ್ಬರ ಕೈಯಲ್ಲಿ ಬಲಿಪಶು ಆಗಬೇಕು ಅನ್ನೋದನ್ನ ಅವರು ಪ್ರಶ್ನಿಸಿದ್ರು. ಹೀಗೆ ಅವರ ಅಸಮಾನತೆಯನ್ನ
ಪ್ರಶ್ನಿಸೋದಕ್ಕ ಆ ಎಲ್ಲಾ ಶರಣರು ಮತ್ತು ಶರಣರಲ್ಲಿ ಇರ್ತಕ್ಕಂಥ ಎರಡು ಮುಖ್ಯವಾದ ಅಂಶಗಳು ನಮ್ಮನ್ನ ಈಗಲೂ ಕೂಡ ಕಾಡ್ತಾ ಇದ್ದಾವೆ. ಅದು ಅವರನ್ನ ವ್ಯಾಪ್ತಿಕವಾಗಿ ತಯಾರು ಮಾಡಿದಂತಹ ಸಂಗತಿಗಳು. ಒಂದನೇದ್ದು ಅವರಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆ. ಯಾಕೆ ಅಂತಂದ್ರೆ ಅವರು ಕೇವಲ ನುಡಿದು ಬಿಟ್ಟವರಲ್ಲ, ನುಡಿ ಮತ್ತು ನಡೆಯಲ್ಲಿ ಸಮಾನವಾದಂತಹದ್ದನ್ನು ಸಾಧಿಸಿದವರು. ಅವೆರಡು ಒಂದೇ ಅವರಿಗೆ. ಮಾತು ಮತ್ತು ಕ್ರಿಯೆ ಎಲ್ಲಿ ಭಿನ್ನವಾಗ್ತದಲ್ಲ ಅಲ್ಲಿ ಕೇವಲ ತತ್ವ ಮಾತ್ರ ವಿಜೃಂಭಿಸ್ತದೆ, ಅದರ ಆಚರಣೆ ಅನುಷ್ಠಾನ ಅನ್ನೋದು ನಿಲ್ಲೋದಿಲ್ಲ. ಆದ್ರೆ ಶರಣರಲ್ಲಿ ಅವೆರಡು ಒಂದೇ ಆಗಿರೋದ್ರಿಂದ ಅವರು ಯಾವುದನ್ನ ಅನುಭವಿಸಿದ್ರು, ನೋಡಿದ್ರು, ಕೇಳಿದ್ರು, ಕಂಡ್ರು ಅದನ್ನು ಹೇಳಿದ್ರು, ಮತ್ತೆ ಯಾವುದನ್ನು ಅವ್ರು ಹೇಳೋಕೆ ಪ್ರಯತ್ನ ಮಾಡಿದ್ರು ಅದರಂತೆ ನಡೆದು ತೋರಿಸಿದ್ರು. ಇದು ಮುಖ್ಯವಾಗಿ ಅವರ ವ್ಯಕ್ತಿತ್ವವನ್ನು ಅತ್ಯಂತ ಗಟ್ಟಿಗೊಳಿಸಿದಂತಹ ಒಂದು ತತ್ವವಾಗಿತ್ತು. ಆಮೇಲೆ ಅವರಲ್ಲಿ ಇರ್ತಕ್ಕಂತಹ ಒಂದು ವೈಚಾರಿಕತೆ, ಆ ಕಾಲದಲ್ಲಿನೇ ಅತ್ಯಂತ ಪ್ರಮುಖವಾದಂತಹ ಅಂಶಗಳ ಬಗ್ಗೆ ಅವರು ಏನು ಪ್ರಶ್ನೆಗಳನ್ನು ಕೇಳಿದ್ರು, ವಿಚಾರ ಮಾಡಿದ್ರು, ಇದು ಸರಿ ತಪ್ಪು ಅಂತ ಹೇಳಿದ್ರಲ್ಲ, ಅದು ಅವರನ್ನ ಇತರರಿಗಿಂತ ಭಿನ್ನವಾಗಿತ್ತು. ಎಲ್ಲವನ್ನು ಕೂಡ ಅವರು ಸೂಕ್ಷ್ಮವಾಗಿ ವಿಚಾರ ಮಾಡಿ ಮನುಷ್ಯನ ಸಂಗತಿಗಳು, ಬದುಕಿನ ಆಚೆಗೆ ಇರ್ತಕ್ಕಂಥ ಸಂಗತಿಗಳು, ವಸ್ತು ವಿಶೇಷ, ಆರಾಧನೆ, ಆಹಾರ, ಆಚರಣೆ, ಇಂಥ ಎಷ್ಟೋ ಸಂಗತಿಗಳನ್ನು ಕುರಿತುಕೊಂಡು ಪಾರಂಪರಿಕವಾಗಿ ಬಂದಂತಹ ಶ್ರದ್ಧೆ ನಂಬಿಕೆಗಳನ್ನು ಮಾತ್ರ ಅವರು ಒಪ್ಪಲಿಲ್ಲ. ಅವುಗಳನ್ನ ಜರಡಿ ಹಿಡಿದು ವೈಚಾರಿಕ ಬೆಳಕಿನಲ್ಲಿಟ್ಟು ಇದು ಸರಿನೋ ತಪ್ಪು ಅನ್ನೋದನ್ನ ತಾವು ಖಂಡಿತವಾಗಿ ಗುರುತಿಸಿ ಇತರರಿಗೆ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಹೇಳಿದಂತಹ ಮುಖ್ಯವಾದ ಈ ಮೇಲು ಕೀಳು ತಾರತಮ್ಯದ ಬಗೆಗಿನ ಸಂಗತಿಗಳನ್ನೇ ಇಟ್ಟುಕೊಂಡ್ರೆ ಈ ಜಾತಿ ಭೇದವನ್ನ ಮತ್ತು ವರ್ಗ ಭೇದವನ್ನ ಮತ್ತು ಲಿಂಗ ಭೇದವನ್ನ ಅವರು ಪಡೆದು ಹಾಕುವಂತ ಬಹಳ ಪ್ರಯತ್ನ ಮಾಡಿದರು ಅನ್ನೋದು ನಮ್ಗೆ ಗೊತ್ತು. ಅದ್ರ ಜೊತೆಗೆ ಇನ್ನೂ ಹಲವಾರು ಸಂಗತಿಗಳ ಬಗ್ಗೆ ಅವರು ಹೇಳಿದರು. ಅದರೊಳಗೆ ಅವರು ಜಂಗಮ ತತ್ವವನ್ನು ತರೋದಕ್ಕೆ ಮುಖ್ಯವಾದ ಕಾರಣ ಈ ಸಮಾನತೆಯಂತೆ ಇತ್ತು ಅನ್ನೋದನ್ನ ನಾವು ಗುರುತಿಸ್ಬೇಕು. ಗುರುಲಿಂಗ ಜಂಗಮ ಅನ್ನೋದನ್ನ ಅವರು ತಾತ್ವಿಕವಾಗಿ ಮಂಡಿಸೋದಕ್ಕ ಎಲ್ಲರಿಗೂ ಒಂದು ಉಚಿತವಾದಂತಹ ಪ್ರವೇಶ ದ್ವಾರವನ್ನು ಕಲ್ಪಿಸಿದರು. ಅದಕ್ಕಾಗಿ ಅನುಭವ ಮಂಟಪದಲ್ಲಿ ಅವರೆಲ್ಲ ಏಕಪ್ರಕಾರವಾಗಿ ಕೂತು ಚರ್ಚಿಸಿದ್ರು. ಅದರ ಫಲಿತಗಳನ್ನ ಎಲ್ಲರೂ ಕೂಡ ಹಂಚಿಕೊಂಡರು ಅನ್ನೋದು ಬಹಳ ಮುಖ್ಯವಾದ. ಅಲ್ಲಿ ಆಜ್ಞೇಯ ಅಥವಾ ಪ್ರಭುತ್ವದ ಆರ್ಡರ್ ಅನ್ನುವಂತಹ ಧಾಟಿ ಕಂಡು ಬರೋದು, ಅಲ್ಲಿ ಆತ್ಮಚಿಂತನೆಯ ಧಾಟಿ ಕಂಡು ಬರ್ತದ ಅನ್ನೋದನ್ನು ಗಮನಿಸಬೇಕು. ನಾವು ಯಾವ ವಚನಗಳನ್ನು ತೆಗೆದುಕೊಂಡ್ರೂ ಕೂಡ ಸರಿತಪ್ಪುಗಳ ವಿವೇಚನೆಯಲ್ಲಿ ಒಂದು ಆಜ್ಞೆಯ ಒಂದು ಆರ್ಡರ್ ಇರುವಂತಹ ರೀತಿಯ ವಿಚಾರ ಅಥವಾ ಬರೋದಿಲ್ಲ. ಅಂದ್ರೆ ಅದು ಪ್ರಭು ಸಂಹಿತವಾಗಿ ಬರೋದು, ರಾಜನ ಆಜ್ಞೆಯಂತೆ ಬರೋದಿಲ್ಲ. ಅದಕ್ಕಾಗಿ ಅವರು ತಮ್ಮಲ್ಲಿ ಸಾಮೂಹಿಕವಾದಂತಹ ಚಿಂತನೆ ಮೂಲಕ ಬರ್ತಕ್ಕಂಥ ಸಂಗತಿಗಳನ್ನು ಹೇಳಿದರು. ಇದು ನವೋದಯಕ್ಕೆ ದೊಡ್ಡ ಪ್ರೇರಣೆಯನ್ನು ಕೊಟ್ಟಂತ ಅಂಶವಾಗಿರೋದ್ರಿಂದ ನಾನು ಇದನ್ನು ಕೂಡ ಬಹಳ ಮಹತ್ವದ್ದು ಅಂತ ಹೇಳ್ತೇನೆ. ಯಾಕೆಂದ್ರೆ ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ 300ಕ್ಕಿಂತಲೂ ಮಿಕ್ಕಿ ಶರಣರು, ಅದು ವಚನಕಾರರು ಇರ್ಬೋದು, ವಚನಕಾರ್ತಿಯರು ಇರ್ಬೋದು, ಅವರು ಹಾಗೆ ಈ ವಿಚಾರದಲ್ಲಿ ಕೆಲಸ ಮಾಡಿದ್ರು. ಅದೇ ರೀತಿ ಆಧುನಿಕ ಕಾಲದಲ್ಲಿ ಕೂಡ ಬಹಳ ದೊಡ್ಡ ದೊಡ್ಡ ಕವಿಗಳು ಇದರಿಂದ ಪ್ರಭಾವಿತರಾಗಿ ಸೃಜನ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಕೆಲವರು ಒಪ್ಪಿಕೊಂಡಿದ್ದಾರೆ, ಕೆಲವರು ಒಪ್ಕೊಳ್ಳದೆ ಹೋಗಿರ್ಬೋದು, ಹೇಳದೆ ಹೋಗಿರ್ಬೋದು, ಆದ್ರೆ ಅವರ ಬರಹದಲ್ಲಿ ಅವರ ಪ್ರತಿಭೆಯಲ್ಲಿ ಅದು ಕಂಡು ಬಂದರು. ಜೊತೆಗೆ ಆಧುನಿಕ ವಚನಕಾರರು ಸುಮಾರು 300ಕ್ಕಿಂತ ಹೆಚ್ಚು ಆಧುನಿಕ ವಚನಕಾರರು ನೇರವಾಗಿ ವಚನಕಾರರಿಂದಲೇ ಪ್ರಭಾವಿತರಾದವರು. 12ನೇ ಶತಮಾನದ ವಚನಕಾರರಿಂದ ಅಂಕಿತಗಳನ್ನ ಇಟ್ಕೊಂಡು ಬೇಕಾದಷ್ಟು ಜನ ವಚನಗಳನ್ನು ಈ ಕಾಲದಲ್ಲಿ ಕೂಡ ಬರೆದರು, ಬರೀತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಕಾವ್ಯ ಪರಂಪರೆಯನ್ನು ತೆಗೆದುಕೊಂಡ್ರೆ ಹರಿಹರದಿಂದ ಹಿಡಿದುಕೊಂಡು ಮುಂದೆ ಹೋಗಿ, ನಮ್ಮಲ್ಲಿ ಚಿಂತನಾ ಪರಂಪರೆಯನ್ನು ತೆಗೆದುಕೊಂಡ್ರೆ, ನಮ್ಮಲ್ಲಿ ಆಡಳಿತದ ಪ್ರಭುತ್ವದ ಪರಂಪರೆಯನ್ನು ತೆಗೆದುಕೊಂಡ್ರೆ, ನಮ್ಮಲ್ಲಿ ಇರ್ತಕ್ಕಂತಹ ಭಾಷೆಯನ್ನು ಪ್ರಯೋಗ ಮಾಡುವಂತಹ ವಿಚಾರಗಳನ್ನು ತೆಗೆದುಕೊಂಡ್ರೆ, ಇದು ಹೇಗೆ 12ನೇ ಶತಮಾನದಿಂದ ಪ್ರಭಾವಿತ ಆಗ್ಯದ ಅನ್ನೋದನ್ನ ನಾವು ಚೆನ್ನಾಗಿ ಗುರುತಿಸಬಹುದು. ಮುಂದೆ ತತ್ವಪದಕಾರರು ಬಂದಾಗ, ಮುಂದೆ ಸೂಫಿ ಸಂತರು ಬಂದಾಗ, ಅದರ ಹಿಂದೆ ದಾಸರು ಬಂದಾಗ, ಅದರ ಹಿಂದೆ 15ನೇ ಶತಮಾನದಲ್ಲಿನೇ ಮತ್ತೆ ವಚನ ಮತ್ತು ಸ್ವರವಚನಕಾರರು ಬಂದಾಗ ಮೂಲ ಬಸವಾದಿ ಶರಣರ ತತ್ವಧಾರೆ, ಚಿಂತನೆ ಮತ್ತು ಭಾಷೆ ಹೇಗೆ ಅವರನ್ನು ಪ್ರಭಾವಿಸಿತು ಅನ್ನೋದು ನಾವು ಗಮನಿಸಬೇಕು. ಉದಾಹರಣೆಗೆ ಈ ಜಾತಿಗಳ ಭೇದವನ್ನ ಬಸವಣ್ಣವರು ಬಹಳ ಗಮನಿಸಿದ್ರು. ಅದರ ಬಗ್ಗೆ ಮನುಷ್ಯನನ್ನು ನಾಶ ಮಾಡುವ, ಒಡೆಯುವ, ಹೀನಾಯ ಸ್ಥಿತಿಗೆ ತಳ್ಳುವ, ಒಬ್ಬರನ್ನ ಮೇಲಕ್ಕೆತ್ತು, ಒಬ್ಬರನ್ನು ತುಳಿದು
ನಾಶ ಮಾಡುವ ಸಂಗತಿಗಳನ್ನ ಅವರು ಗುರುತಿಸಿದರು. ಈ ಅಸಮಾನತೆ ಯಾಕೆ ಹಾನಿಕಾರಕ ಅನ್ನೋದನ್ನ ಅವರು ತಿಳಿದುಕೊಂಡರು. ಕೆಲವು ಜನರಿಗೆ ಮಾತ್ರ ಅದು ಲಾಭ ಮಾಡಿಕೊಡ್ತಾರೆ ಮತ್ತು ಬಹುತೇಕ ಜನರಿಗೆ ಅದು ಹಾನಿಯನ್ನು ಉಂಟು ಮಾಡ್ತಾರೆ. ಆದ್ದರಿಂದ ಸಮಾನತೆಯ ಅಗತ್ಯ ಅದ ಅನ್ನೋದು ಅವ್ರು ಬಹಳ ಪ್ರಸಿದ್ಧವಾದ ವಚನ ಏನಲ್ಲ, ಅದು ಇವನಾರವ ಇವನಾರವ ಅನ್ನೋದು. ಅದು ಇಂದು ನಮ್ಮ ಸಂವಿಧಾನ ಹೇಳುವ ತತ್ವಗಳನ್ನೇ 12ನೇ ಶತಮಾನದಲ್ಲಿ ಹೇಳ್ತಾರೆ. ಯಾವುದನ್ನು ವಿಶ್ವಸಂಸ್ಥೆಯಿಂದ ಹೇಳ್ತಾ ಇದನೋ ಅದೇ ಸಂಗತಿಗಳನ್ನ ಅವರ ವಚನ ಹೇಳ್ತದ. ಅದಕ್ಕೆ ಈ ಜಾತಿ ಅನ್ನೋದು ಮನುಷ್ಯನ ಒಡೆಯೋದಕ್ಕೆ ಕಾರಣವಾಗೋದ್ರಿಂದ ಅವುಗಳನ್ನೆಲ್ಲ ಅವರು ಬಿಟ್ಟು ಹೊರಗೆ ಬರಬೇಕು. ಅದಕ್ಕಾಗಿ ಅವರು ಒಂದು ವಿಷಯವನ್ನು ಹೇಳಿದರು, ಶರಣರು ಆಚರಿಸ್ತಕ್ಕಂಥದ್ದು ಒಂದು ದಾರಿ, ಅದನ್ನು ಬಿಟ್ಟಿರ್ತಕ್ಕಂಥ ಇನ್ನೊಂದು ದಾರಿಗೆ ಅವರೇ ಭವಿಗಳು ಅಂತ ಕರ್ತಾರೆ. ಆ ಜಾತಿಗಳನ್ನೆಲ್ಲ ತೆಗೆದುಹಾಕಿ ಕೇವಲ ಎರಡೇ ಎರಡು ಮಾತ್ರ. ಅದಕ್ಕಾಗಿ ಅವ್ರದ್ದೊಂದು ಬಹಳ ಮಹತ್ವದ ಸಂಗತಿ ಅದು ಯಾವುದು ಅಂತಂದ್ರ, ಹೊಲೆಯ ಹೊಲಬಿಗನಾದರೆ ಅವನ ಹೊರೆಯಲ್ಲಿಪ್ಪುದು ಲೇಸು ಕಂಡಯ್ಯ. ಹೊಲೆಯ ಹೊಲಬಿಗೆ ನಪ್ಪೊಡೆ. ನಾವು ಯಾವುದನ್ನ ಸಾಂಪ್ರದಾಯಿಕವಾಗಿ ಇವರು ಹೊಲೆಯರು ಅಂತ ಹೇಳ್ತೀವಿ, ಬಸವಣ್ಣವರು ಅಲ್ಲಿ ಬಹಳ ಸೊಗಸಾದ ಒಂದು ಮಾತನ್ನು ಹೇಳಿದ್ರು. ಹೊಲೆ ಅಕಸ್ಮಾತ್ ನಮ್ಮ ಪಕ್ಕದಲ್ಲಿದ್ರೆ ಮತ್ತು ಅವನು ಹೊಲಬಿಗನಾಗಿದ್ರೆ, ಹೊಲಬಿಗ ಅಂತಂದ್ರ ಸಚ್ಚಾರಿತ್ರೆ ಸನ್ನಡತೆ ಹೊಂದಿದ್ರೆ ಅವನ ಜೊತೆಗೆ ಇರೋದಕ್ಕ ಅತ್ಯಂತ ಸಂತೋಷ ಪಡ್ತೀನಿ ಅಂತೆ ಬಸವಣ್ಣವರ ಮಾತು. ಅಂದ್ರೆ ವರ್ಣದಿಂದ ಜಾತಿಯಿಂದ ಇವ್ರು ಯಾರದಾರೆ ಅಂತ ಗುರುತಿಸೋದ್ಕಿಂತನೂ ನಡತೆಯಿಂದ ಸನ್ನಡತೆಯಿಂದ ಅವ್ರ ಅದಾರ ಇಲ್ವ ಅನ್ನೋದು ಗುರುತಿಸೋದು ಬಹಳ ಮುಖ್ಯ ಅನ್ನೋದನ್ನ ಅವ್ರು ಹೇಳ್ತಾರೆ. ನಡೆನುಡಿ ಒಂದಾದರ ಬಗ್ಗೆ ಮತ್ತು ಮನುಷ್ಯ ಒಳ್ಳೆಯ ನಡತೆಯನ್ನು ಹೊಂದಿರೋದರ ಬಗ್ಗೆ, ಇನ್ನೊಬ್ಬರ ಜೊತೆಗೆ ಅವನು ಹೇಗೆ ಇರ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ಬದುಕ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತಾಗಿ ಅವನು ಯಾವ ಜಾತಿಯವನು ಅನ್ನೋದು ನಮ್ಗೆ ಅಷ್ಟು ಮಹತ್ವದ್ದಲ್ಲ. ಅದಕ್ಕಾಗಿ ಮಾದಾರ ಚೆನ್ನಯ್ಯನ, ಡೋಹರ ಕಕ್ಕಯ್ಯನನ್ನ ಅವರು ಬಹಳ ಪ್ರೀತಿಯಿಂದ ನೆನಪಿಸ್ಕೊಳ್ತಾರೆ. ಇಷ್ಟೇ ಎಲ್ಲ ಬಹಳ ಗೌರವ ಆಧಾರಗಳನ್ನ ಸಲ್ಲಿಸ್ತಾರೆ ಅನ್ನೋದನ್ನ ಗುರುತಿಸ್ಬೇಕು. ಇದು ನಮ್ಮ 20ನೇ ಶತಮಾನ, 19ನೇ ಶತಮಾನದ ಕೊನೆ ಮತ್ತು 20ನೇ ಶತಮಾನದಲ್ಲಿ ಆರಂಭದಲ್ಲಿ ಬರ್ತಕ್ಕಂಥ ಲೇಖಕರಿಗೆ ಒಂದು ದೊಡ್ಡ ಸ್ಫೂರ್ತಿಯನ್ನ, ಪ್ರೇರಣೆಯನ್ನು ಕೊಡಿಸುವ ಆರಂಭದಲ್ಲಿ ಬರತಕ್ಕಂಥ ಗೋವಿಂದ ಪೈಗಳು ಮತ್ತು ಅವರ ಗುರುಗಳಾದಂಥ ಪಂಜೆ ಮಂಗೇಶ್ವರಾಯರು ಈ ಅಸ್ಪೃಶ್ಯತೆಯನ್ನು ಕುರಿತುಕೊಂಡು ಚಿಂತನೆ ಮಾಡಿದ್ದಾರೆ ಅನ್ನೋದು ಬಹಳ ಮಹತ್ವದ ಸಂಗತಿಗಳು. ಯಾವ ರೀತಿಯಾಗಿ ಬಸವಣ್ಣವರು ಇಡೀ ಉನ್ನತ ವರ್ಗದಲ್ಲಿ ಜನಿಸಿದಂತ ಬ್ರಾಹ್ಮಣರನ್ನು ಹಿಡಿದುಕೊಂಡ ಅತ್ಯಂತ ಶ್ವಪಚರವರೆಗೂ ಕೂಡ ಅವರು ಒಂದೇ ಒಂದು ಸನ್ನಡತೆಯ ಆಧಾರದ ಮೇಲೆ ಶರಣರು ಅಂತ ವರ್ತಿಸಿದರು. ಆ ರೀತಿಯಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಷಮಗೊಂಡಾಗ ಈ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ಹೋಗ್ಬೇಕಂತ ಗುರುತಿಸಿದವರ ಸಾಹಿತಿಗಳು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದಂತ ಉದಾಹರಣೆಗಳು ವಿರಳವಾಗಿ ಆದ್ರೂ ನಮ್ಗೆ ಸಿಗ್ತಾವೆ. ಪಂಜೆ ಮಂಗೇಶ್ವರಾಯರು ಒಬ್ಬ ಹೊಲೆಯರ ಕೂಸು ಮತ್ತು ಒಂದು ಬಾವಿಯ ನೀರಿನ ಬಗ್ಗೆ ಒಂದು ಕವಿತೆಯನ್ನು ಬರೀತಾರೆ. ಆ ಹುಡುಗ ಹೋಗಿ ಆ ನೀರನ್ನು ಮುಟ್ಟಿದಾದ ತಕ್ಷಣ ಊರವ್ರ ನೀರನ್ನು ಕುಡಿಯೋದು ಬಿಟ್ಟ ಬಗ್ಗೆ ಅವರ ಎಷ್ಟು ಶೋಚನೀಯವಾದ ಸಮಾಜ ವ್ಯವಸ್ಥೆ ಅದ ಅನ್ನೋದನ್ನ ಅಲ್ಲಿ ಗುರುತಿಸ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಕಾಡ್ತಕ್ಕಂಥ ಇನ್ನೊಂದು ಸಂಗತಿಯ ಬಗ್ಗೆ ಕೂಡ ಶರಣರು ಬಹಳ ದೊಡ್ಡ ವಿಚಾರಗಳನ್ನ ಮಾಡಿದ್ದಾರೆ. ಅದು ಯಾವುದು ಅಂತಂದ್ರೆ ಈ ವರ್ಗ ವಿನ್ಯಾಸದ ಬಗ್ಗೆ. ಮೇಲು ಕೀಳನ್ನ ಸೃಷ್ಟಿಸುವಂತಹದ್ರೊಳಗೆ ಬಡತನ ಅನ್ನೋದು, ಶ್ರೀಮಂತಿಕೆ ಅನ್ನೋದು, ಈ ಸಂಪತ್ತಿನ ಹಂಚಿಕೆಯಲ್ಲಿರ್ತಕ್ಕಂಥ ವಿಲೋಮಾನಗಳು ಕಾರಣ ಆಗ್ತವೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಅದಕ್ಕೆ ಶ್ರೀಮಂತಿಕೆ ಅನ್ನೋದನ್ನ ಹೇಗೆ ಅವರು ಸಮಾನತೆಯ ತತ್ವಕ್ಕೆ ಒಳಪಡಿಸಬಹುದು ಅಂತ ಹೇಳ್ತಾರೆ. ಅವನ ಅರಸನ ಇರಬಹುದು, ಅಧಿಕಾರಿ ಇರಬಹುದು, ದಂಡನಾಯಕ ಇರಬಹುದು, ಸೇನಾಧಿಪತಿಗಳಿರಬಹುದು, ಅವರೆಲ್ಲ ಕೂಡ ಬಸವಣ್ಣವರ ಜೊತೆಗೆ ಸಮಾನವಾಗಿ ಕೂತು, ಅಷ್ಟೇ ಅಲ್ಲ ಎಲ್ಲಾ ಶರಣೆಯರ ಜೊತೆಗೆ ಸಮಾನವಾಗಿ ಕೂತು ತಮ್ಮ ಅಧಿಕಾರಗಳನ್ನ, ತಮ್ಮ ಪ್ರತಿಷ್ಠೆಗಳನ್ನ ಬಿಟ್ಟು ಆ ಅನುಭವ ಮಂಟಪದಲ್ಲಿ ಚರ್ಚೆಗೆ ತೊಡಗಿದ್ರು ಅನ್ನೋದನ್ನು ಗುರುತಿಸ್ಬೇಕು. ಅಲ್ಲಿ ಮಂತ್ರಿಗಳಿದ್ರು, ಮಹಾಮಂತ್ರಿಗಳಿದ್ರು, ಸೇನಾಧಿಪತಿಗಳಿದ್ರು, ಓಲೆಕಾರರಿದ್ರು, ಸಾಮಾನ್ಯವಾದಂತಹ ಸೈನಿಕರಿದ್ರು, ಅಧಿಕಾರಿಯೇತರ ವರ್ಗದವರಿದ್ದರು, ಅಲ್ಲಿ ಇರ್ತಕ್ಕಂಥ ರೈತ, ಕಾರ್ಮಿಕ ಇಂಥವರು ಕೂಡ ಇದ್ರು. ಆದ್ರೆ ಅವರನ್ನೆಲ್ಲ ಇವನು ಶ್ರೀಮಂತನೋ ಬಡವನು, ಇವನು ಬಹಳ ಒಳ್ಳೆಯವನು, ಇವನು ತೀರ ಹೀನಾಯ ಸ್ಥಿತಿಯಲ್ಲಿದ್ದವನು, ಹೀಗೆ ವಿಚಾರ ಮಾಡಿ ಗೌರವಾದಗಳನ್ನು ಕೊಡ್ತಾ ಇರಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಅದಕ್ಕಾಗಿ ಈ ಶಿವಶರಣರಿಂದ ಬಹಳ ಪ್ರೇರಣೆಯನ್ನು ಪಡೆದಂತ ಮತ್ತು ಪ್ರಭಾವವನ್ನು ಪಡೆದಂತಹ ಹರಿಹರ ಕವಿ ಮುಂದೆ ತನ್ನ ರಗಳೆಗಳಲ್ಲಿ ಅತ್ಯಂತ ಸಾಮಾನ್ಯರ ಜೀವನ ಚರಿತ್ರೆಗಳನ್ನು ತಂದ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ
ಒಂದು ದೊಡ್ಡ ಪ್ರಯೋಗವನ್ನು ಮಾಡಿದ ಕವಿ ಯಾರು ಅಂತಂದ್ರೆ ಕ್ರಾಂತಿಕಾರಿಯಾದ ಪ್ರಯೋಗ ಹರಿಹರ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅವನು ಒಂದು ಹಂತದಲ್ಲಿ ಶರಣರ ತಾತ್ವಿಕತೆಯನ್ನ ರಗಳೆಗಳ ಮೂಲಕ ಕಾವ್ಯದ ಮೂಲಕ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದ. ಅದರಂತೆಯೇ ಈ ಆಧುನಿಕ ಕಾಲಕ್ಕೆ ಬಂದ್ರೆ ನಮ್ಮ ಬೇಂದ್ರೆ, ಕುವೆಂಪು ಇಂಥ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು ಇದರಿಂದ ಒಂದು ಪ್ರೇರಣೆಯನ್ನು ಪಡೆದಿದ್ದಾರೆ. ನಮಗೆ ಗೊತ್ತಿರುವಂತೆ ಈ ವಚನಗಳನ್ನ ಎಷ್ಟು ಪ್ರಭಾವ ಅವರ ಕವಿಗಳ ಮೇಲೆ ಆಗಿತ್ತು ಅಂತಂದ್ರೆ, ಬೇಂದ್ರೆ ಅವರು ಕರುಳಿನ ವಚನಗಳೇ ಅಂತ ಒಂದು ಕೃತಿಯನ್ನು ಬರೆದಿಲ್ಲ. ಕುವೆಂಪು ಅವರು ಕಿಂಕಿಣಿ ಅಂತಕ್ಕಂಥ ಆಧುನಿಕ ವಚನಗಳ ಒಂದು ಸಂಕಲನವನ್ನ ಬರೆದಿದ್ದಾರೆ. ಅಂದ್ರೆ ಈ ವಚನಕಾರರ ಪ್ರಭಾವ ಒಂದಿಲ್ಲ ರೀತಿ ಅಂತ ಅವ್ರ ಮೇಲೆ ಇತ್ತು. ಬೇಂದ್ರೆ ಅವರು ಸಿದ್ದರಾಮನ ಬಗ್ಗೆನೆ ಒಂದು ಬಹಳ ಸೊಗಸಾದ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಅವರು ಮತ್ತು ಹಲಸಿಂಗೆ ಚನ್ನಮಲ್ಲಪ್ಪ ಅಂದ್ರೆ ಮಧುರಚಂದ್ರು, ಶಿಲ್ಪಿಲಿಂಗನ್ ಅವರು ಮೊದಲಾದವರೆಲ್ಲ ಕೂತುಕೊಂಡು ಶರಣರ ಬಗ್ಗೆ ಬಹಳ ದೀರ್ಘವಾದಂತಹ ಆಲೋಚನೆಗಳು ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸಬೇಕು. ಹಾಗಿರ್ತಕ್ಕಂಥ ಬೇಂದ್ರೆಯವರು ಈ ಶ್ರೀಮಂತಿಕೆಯನ್ನ ಮತ್ತು ಹಣದ ವಿಪರೀತ ವರ್ತನೆಗಳನ್ನ ಕುಳ್ಳು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತಕ್ಕಂಥ ಕವಿತೆಯಲ್ಲಿ ಬಹಳ ಚೆನ್ನಾಗಿ ಅದನ್ನು ತರುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಇದನ್ನೇ ಹಿಂದೆ ಶಿವಶರಣರು ಹೇಳಿದ್ರು. ಯಾವುದನ್ನ ರಾಜರು ಬೇರೆಯವರು ಹಣ ಕೊಟ್ಟು ಮಾಡಬಹುದಾದ ಒಂದು ವಿಪರ್ಯಾಸಗಳಿದ್ದು ಅವನು ಪ್ರಶ್ನೆ ಮಾಡಿದ್ರು. ಅದನ್ನೇ ವಚನಕಾರರು ಹೇಳ್ತಾರೆ, ಕರಿಯನಿತ್ತರೆ ಒಂದೇ, ಸಿರಿಯನಿತ್ತರೆ ಒಂದೇ. ಈ ಕರಿಯ ಮತ್ತು ಸಿರಿ ಅನ್ನೋದ್ರೊಳಗೆ ಒಂದು ಕಡೆಗೆ ಪ್ರಭುತ್ವದ, ಇನ್ನೊಂದು ಕಡೆಗೆ ಸಂಪತ್ತು. ಆ ಕಾಲದಲ್ಲಿ ಮನುಷ್ಯನನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳೋದಕ್ಕಾಗಿ ಪ್ರಭುಗಳು ಈ ರೀತಿಯಾದ ವಿನ್ಯಾಸಗಳನ್ನು ಮಾಡ್ತಾ ಇದ್ರು. ಆಧುನಿಕ ಕಾಲದ ರಾಜಕೀಯದಲ್ಲೂ ನಾವು ನೋಡ್ತೀವಿ ಹಣ ಎಷ್ಟು ಮಹತ್ವದ ಪಾತ್ರ ವಹಿಸ್ತದೆ, ಅಧಿಕಾರ ಎಷ್ಟು ಮಹತ್ವದ ಪಾತ್ರ ವಹಿಸ್ತದೆ, ಹಾಗೆ ಪಕ್ಷಾಂತರಗಳಿಗೆ ಕಾರಣವಾಗ್ತವೆ, ಸರ್ಕಾರನ ಏಳು ಬೀಳುಗಳಿಗೆ ಕಾರಣ ಆಗ್ತವೆ. ಆದ್ರೆ ವಚನಕಾರರು ಹೇಳ್ತಾರೆ, ಈ ಕರಿ ಮತ್ತು ಸಿರಿ ಇವುಗಳನ್ನ ಬಿಡವೇ ಬೇಡ, ನೀನು ಕೊಡೋದಿದ್ರೆ ನನಗ ಶರಣರ ಸುಳ್ಳು ನುಡಿಯನ್ನು ಕೊಡುವ. ಯಾಕಂದ್ರೆ ಅವೆಲ್ಲಕ್ಕಿಂತ ಮಿಗಿಲಾದದ್ದು ಅಂತ ಅವರು ಒಂದು ಭಾವನೆ ಆಗಿತ್ತು. ಇದನ್ನ ಹಲವಾರು ಜನ ನವೋದಯದ ಕಾಲದ ಕವಿಗಳು, ಕಥೆಗಾರರು, ಕಾದಂಬರಿಕಾರರು ಚಿಂತನೆಯನ್ನು ಮಾಡಿದ್ದಾರೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶ್ರೀಮಂತಿಕೆ ಅನ್ನೋದು ಹೇಗೆ ಬಡವರನ್ನ ತೊತ್ತೊಳಿದು ಆಳ್ತಾ ಇದೆ, ಅವರ ಪ್ರತಿಭೆಯನ್ನ ಅದು ನಾಶಪಡಿಸ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕೊರಟಪಲ್ಲ ಶ್ರೀನಿವಾಸ ಅಂತಕ್ಕಂಥ ಕಥೆಗಾರರು ಇದರ ಬಗ್ಗೆ ಬಹಳ ಸೊಗಸಾದ ಪ್ರಗತಿಶೀಲ ಕಥೆಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, ನವೋದಯ ಕಾಲದ ಹಲವಾರು ಜನ ಕಥೆಗಾರರು ಕೂಡ ಈ ಹಣದ ಪ್ರಭಾವ ಮತ್ತು ಸಾಮಾಜಿಕ ಅವ್ಯವಸ್ಥೆಯನ್ನು ಕೂಡ ಅವರು ತಂದಿದ್ದಾರೆ. ಶಿವರಾಮ ಕಾರಂತರ ಹಲವಾರು ಕಾದಂಬರಿಗಳಲ್ಲಿ ಇದು ಮುಖ್ಯವಾದ ಅಂಶವಾಗಿ ಬರ್ತದೆ. ಹಾಗೆ ಹಣವಂತರು ಇತರರನ್ನು ಶೋಷಣೆ ಮಾಡ್ತಾರೆ ಅಂತ. ಅದಕ್ಕಾಗಿ ಈ ಹಣ ಅನ್ನೋದು, ಪ್ರಭುತ್ವ ಅನ್ನೋದು ಶೋಷಣೆಗೆ ಮೂಲವಾಗಬಾರದು ಅನ್ನೋದೇ ಶರಣರ ಮುಖ್ಯವಾದ ಚಿಂತನೆ. ಅದಕ್ಕೆ ಅವ್ರು ಹೇಳಿದ್ರೆ, ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಿಲ್ಲ. ಇದು ಒಂದು ರೀತಿಯಿಂದ ಬಹಳ ಕ್ರಿಯೇಟಿವ್ ಆದಂತಹ ಐಡಿಯಾ ಕೂಡ. ಇದರೊಳಗೆ ಒಂದು ಸೃಜನಶೀಲ ಅಂಶನೂ ಕೂಡ. ಏನು ಅಂತಂದ್ರೆ, ನೀನ್ ಹಣವನ್ನ ಹೊಂದಬೇಕಾದ್ರೆ ಯಾಕೆ ಹೊಂದಬೇಕು ಅನ್ನೋದನ್ನ ಯೋಚನೆ ಮಾಡಿ, ಎಷ್ಟು ಹೊಂದಬೇಕು ಅನ್ನೋದನ್ನ ಯೋಚನೆ ಮಾಡಿ, ಅದನ್ನ ಹಾಗೆ ವಿನಿಯೋಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಈ ಆಧುನಿಕ ಕಾಲ ಏನಾಗಿರುತ್ತೆ ಅಂದ್ರೆ ಈ ಸಂಗ್ರಹದ ಕಾಲವಾಗಿದೆ. ಅದಕ್ಕೆ ಈ ಅತಿಯಾದ ಹಣದ ಸಂಗ್ರಹದಿಂದ ಉಂಟಾಗತಕ್ಕಂಥ ಅಪಾಯಗಳನ್ನು ಶರಣರು ಒಚ್ಚಿದ್ರು. ಅದು ಕಾಂಚನವೆಂಬ ನಾಯಿಯ ನೆಚ್ಚಿ ನಾನು ಮರೆದೆನಯ್ಯ ನಿನ್ನ ಶರಣ ಹೇಳ್ತಾರೆ. ಈ ಕಾಂಚನ ಅನ್ನೋದು ಒಂದು ನಾಯಿ ಅಂತ, ಅದನ್ನ ನಂಬಿಕೊಂಡು ನಾನು ಈ ದೈವತ್ವವನ್ನೇ ಮರೆತು ಬಿಟ್ಟೆಲ್ಲ. ಒಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಬರ್ತಕ್ಕಂಥ ಈ ಚಿಂತನೆ ಮುಂದಿನ ಹಲವಾರು ಕವಿಗಳನ್ನು ಮತ್ತು ಸಾಹಿತ್ಯಕಾರರನ್ನು ಪ್ರಭಾವಿಸಿದ ಅನ್ನೋದನ್ನು ಗಮನಿಸಬೇಕು. ತತ್ವಪದಕಾರರಂತೂ ಇದನ್ನ ಬಹಳ ದೊಡ್ಡ ಒಂದು ತತ್ವವಾಗಿ ಬೆಳೆಸ್ತಾರೆ. ಯಾಕೆ ಅಂತಂದ್ರೆ ಅವರು ಗುಡಿಸಲದಲ್ಲೇ ಇರಲಿ ಅಥವಾ ಅರಮನೆಯಲ್ಲೇ ಇರಲಿ, ಗುಡಿಯಲ್ಲಿ ಇರಲಿ, ಬಯಲಿನಲ್ಲಿ ಇರಲಿ, ಮುಖ್ಯವಾಗಿ ಅವರಿಗೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಈ ದೇಹ ಮತ್ತು ಅದನ್ನು ಉದ್ಧರಿಸುವಂತ ಕ್ರಮಗಳೇ ಹೊರತಾಗಿ ಹಣ, ಚಿನ್ನ, ನಾಣ್ಯ, ಒಡವೆ, ಸಂಪತ್ತು, ಜಮೀನು, ಭೂಮಿ, ಸೀಮೆ ಇವು ಅಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಅದಕ್ಕೆ ಈ ಶರಣರ ವಿಚಾರವಾದ ಮುಖ್ಯವಾಗಿ ಈ ಸಂಗತಿಗಳಲ್ಲಿ ಏನನ್ನು ಹೇಳ್ತದ ಅನ್ನೋ ಕಾಲ ಕಾಲಕ್ಕೆ
ನಮ್ಮಲ್ಲಿ ಬಂದಿರತಕ್ಕಂಥ ಕವಿಗಳು ಇದರಿಂದ ಎಷ್ಟು ಪ್ರಭಾವಿತರಾದರು ಅಂತಂದ್ರೆ ಮುಂದಿನ ಕವಿಗಳಿಗೆ ಈ ಸಂಪತ್ತು ಅನ್ನೋದು ಒಳ್ಳೆಯದು ಹೌದು, ಉಪಯೋಗಿಸಿದ್ರೆ ವಿನಿಯೋಗಿಸಿದ್ರೆ ಇನ್ನೊಂದು ರೀತಿಯಿಂದ ಕೆಡಕನೂ ಉಂಟು ಮಾಡ್ತದೆ ಅನ್ನೋದನ್ನ ಅವ್ರು ಹೇಳಿದ್ರು. ಅದಕ್ಕಾಗಿ ಎಷ್ಟೋ ಕಥಾನಕಗಳಲ್ಲಿ, ಕಾವ್ಯಗಳಲ್ಲಿ ಸಂಪತ್ತಿನ ಅತ್ಯಂತ ದೊಡ್ಡ ವೈಭವಶಾಲಿಯಾದಂತಹ ಚಿತ್ರಣ ನೀಡಿದ್ರು ಕೂಡ ಅದು ಇದ್ದಕ್ಕಿದ್ದಂತೆಯೇ ಬದಲಾಗಿ ಹೋಗ್ತಕ್ಕಂಥ ಇನ್ನೊಂದು ಚಿತ್ರವನ್ನ ಅದರಿಗಿಟ್ಟು ಇವೆರಡು ನಡುವ ಸುಖ ಸಂತೋಷಗಳನ್ನು ಕೊಡೋದು ಯಾವುದು ಅನ್ನೋದನ್ನ ಜಿಜ್ಞಾಸೆ ಕೂಡ ನಡೆದಲ್ಲ. ಜೈನ ಧರ್ಮದ ನಮ್ಮ ಕಾವ್ಯಗಳನ್ನು, ಕನ್ನಡ ಕಾವ್ಯಗಳನ್ನು ತೆಗೆದುಕೊಂಡ್ರೆ ಅದರೊಳಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಈ ವಿರಾಗಿಯ ಕಥೆ ಏನದ, ಸನ್ಯಾಸತ್ವವನ್ನ, ದೀಕ್ಷೆಯನ್ನ, ಜಿನದೀಕ್ಷೆಯನ್ನು ಪಡಿತಕ್ಕಂಥ ಕಥೆ, ಮುಂದೆ ಅವರು ತೀರ್ಥಂಕರರಾಗ್ತಕ್ಕಂಥ ಕಥೆ ಬರ್ತಲ್ಲ, ಅವರೆಲ್ಲ ಒಂದು ಕಾಲಕ್ಕೆ ಬಹಳ ದೊಡ್ಡ ದೊಡ್ಡ ರಾಜರು, ಸಾಮ್ರಾಟರು ಆಗಿದ್ರು ಅನ್ನೋದನ್ನ, ಮತ್ತೆ ಇದ್ದಕ್ಕಿದ್ದಂತೆಯೇ ಹತ್ರ ನಶ್ವರತೆಯನ್ನು ಗುರುತಿಸಿಕೊಂಡ್ರು ಅನ್ನೋದನ್ನ. ಇಲ್ಲಿ ವಚನಕಾರರು ಅದನ್ನು ಸರಿಯಾಗಿ ಒಳ್ಳೆ ಉಪಯೋಗಿಸಬಹುದು ಅನ್ನೋದನ್ನು ಕೂಡ, ಸಂಪತ್ತನ್ನ ಒಳ್ಳೆಯಕ್ಕೆ ಉಪಯೋಗಿಸಬಹುದು. ಅದು ಯಾವುದಕ್ಕ ಅನ್ನೋದು ಅವರ ತಾತ್ವಿಕತೆ ಅಂದ್ರೆ ದಾಸೋಹಕ್ಕಾಗಿ, ಜಂಗಮ ದಾಸೋಹಕ್ಕಾಗಿ, ಸಮಾಜದ ಕ್ಷೇಮಕ್ಕಾಗಿ ಉಪಯೋಗಿಸಬಹುದಲ್ಲ ಅನ್ನೋದನ್ನು ಕೂಡ ಅವರು ಹೇಳಿದರು. ಅದಕ್ಕಾಗಿ ರಾಜನಿಗೂ ಅವರಿಗೂ ಇರ್ತಕ್ಕಂಥ ಒಂದು ತಾತ್ವಿಕವಾದ ಭೇದ ಏನು ಅಂತಂದ್ರೆ, ರಾಜನ ಹಣವನ್ನು ಸಂಗ್ರಹಿಸುವ ಮತ್ತು ತನ್ನ ಇಡೀ ಸ್ವಾರ್ಥಕ್ಕಾಗಿ, ವೈಭವಕ್ಕಾಗಿ, ಲಾಲಸೆಗಾಗಿ ಖರ್ಚು ಮಾಡತಕ್ಕಂಥ ವಿಧಾನಗಳಿರ್ತಕ್ಕಂಥದ್ದನ್ನ ಅವರು ಪ್ರತಿಭಟಿಸಿದರು. ರಾಜ ಪದ್ಧತಿಯನ್ನ, ಪ್ರಭುತ್ವವನ್ನ, ರಾಜರುಗಳನ್ನ ಸಂಪೂರ್ಣ ನಿರಾಕರಣೆ ಮಾಡಲಿಲ್ಲ. ಅವರು ಅದರೊಳಗೆ ಬದಲಾವಣೆಯನ್ನು ತರಬೇಕಂತ ಸೂಚನೆಯನ್ನು ಕೊಟ್ಟರು. ಇಲ್ಲಿರುವ ಭಂಡಾರ ಇದು ಯಾರಿಂದ ತುಂಬಿದ ಅಂತಂದ್ರೆ ಜನರಿಂದ ತುಂಬಿದ, ಮತ್ತು ಅವರ ಯೋಗಕ್ಷೇಮಕ್ಕ ಅವರಿಗಾಗಿ ಅದು ಖರ್ಚಾಗಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಅದಕ್ಕಾಗಿ ಎಷ್ಟೋ ಸಲ ನಮ್ಮ ರಗಳೆಗಳಲ್ಲಿ, ಹರಿಹರನ ರಗಳೆಗಳಲ್ಲಿ ಬರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಅವರು ದುಡಿದುಕೊಂಡು ಬಂದ ತಕ್ಷಣ ಅಥವಾ ಒಂದು ಭಾಗವನ್ನು ಅಂಬಲಿಯನ್ನು ಮಾಡಿ ಕುಡಿತಕ್ಕಂಥದ್ದು, ಒಂದು ಭಾಗವನ್ನು ಅದನ್ನ ತೆಗೆದು ಜನರಿಗೆ ಇರ್ತಕ್ಕಂಥದ್ದನ್ನು ಗಮನಿಸ್ಬೇಕು. ಮಾದರ ಚೆನ್ನೈನ ರಗಳೆ ಬರ್ತವ, ಆ ರಗಳೆಯಲ್ಲಿ ಅವನು ದುಡಿದು ಬಂದ ಪ್ರತಿ ಸಲ ಅಂಬಲಿಯನ್ನು ಕುಡಿಯುವ ಮುಂಚೆ ಒಂದು ಗುಟಕನ್ನ ಶಿವನಿಗೆ ಅರ್ಪಿಸ್ತಾ ಇದ್ದ ಅನ್ನೋದನ್ನು ಗುರುತಿಸ್ಬೇಕು. ಅವನು ಮನೆಯೊಳಗೆ ಇರೋದೇ ಅಂಬಲಿ, ಅದನ್ನ ಬಿಟ್ಟು ಮತ್ತೊಂದಿಲ್ಲ. ಆದ್ರೂ ಕೂಡ ಅವನು ಒಂದು ಭಾಗವನ್ನು ದೇವರಿಗೆ ಕೊಡ್ತಾನೆ ಅನ್ನೋದೇ ಒಂದು. ಅದೇ ರೀತಿ ಬಟ್ಟೆಯನ್ನು ನೇರ್ಕೊಂಡು ಬಂದಂತ ಒಂದು ಬಟ್ಟೆ ಹೊಸ ಚೂರನ್ನು ದೇವರಿಗೆ ಅರ್ಪಿಸಿ ಮಾಡೋದು. ಹೀಗೆ ಮಾಡ್ತಕ್ಕಂಥದ್ರಲ್ಲಿ ಇರೋದು ಏನ್ ಅರ್ಥ ಅಂದ್ರೆ, ಈ ಸಂಪತ್ತು ಅನ್ನೋದು ನೀವು ಬೆಳೆಸಿದ್ದು ಸಂಪೂರ್ಣವಾಗಿ ನಿನ್ನ ಪ್ರಭುತ್ವದಲ್ಲಿ ಇರ್ತದ ಅಂತ ತಿಳ್ಕೊಳ್ಬೇಡ. ಇದರೊಳಗೆ ಎಷ್ಟೋ ಜನರ ಹಕ್ಕು, ಪಾಲುದಾರಿಕೆ ಕೂಡ ಅದ. ಯಾರು ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಅಂಶ ಇದು ನಮ್ಮ ಮುಂದಿನ ಎಷ್ಟೋ ನವೋದಯದ ಸಾಹಿತ್ಯಗಳ ಮೇಲೆ ಒಂದು ಪ್ರಭಾವವನ್ನು ಬೀರಿ ಅವರು ಸಮಾಜವಾದಿ ನೆಲೆಯಲ್ಲಿ ವಿಚಾರ ಮಾಡೋಕ್ಕೂ ಕೂಡ ಇದು ಕಾರಣೀಭೂತವಾಗಿದೆ. ಈ ಸಂಪತ್ತಿನ ಸರಿಯಾದ ವಿನಿಯೋಗ ಆಗದೆ ಹೋಗಿರೋದ್ರಿಂದ ಏನೇನು ಅನಾಹುತಗಳಾಗಿದ್ದಾವೆ ಅನ್ನೋ ಚರಿತ್ರೆಯಲ್ಲಿ ನಾವು ಗುರುತಿಸಿದೀವಿ ಅಂತ. ಅದಕ್ಕಾಗಿ ಎಲ್ಲವನ್ನೂ ಬಿಟ್ಟು ನಡೆದಿರ್ತಕ್ಕಂಥ ಸಂಗತಿಗಳನ್ನು ಕೇವಲ ನಾವು ಬುದ್ಧನ ಚರಿತ್ರೆಯಲ್ಲಿ ಮಾತ್ರಲ್ಲ, ಶರಣರ ಚರಿತ್ರೆಯಲ್ಲಿ ಕೂಡ ಕಂಡುಕೊಳ್ಬಹುದು. ಎಷ್ಟೋ ರಾಜರು ಶರಣ ತತ್ವಕ್ಕೆ ಮಾರು ಹೋಗಿ ತಮ್ಮ ರಾಜ್ಯಗಳನ್ನು ಬಿಟ್ಟದ್ದು, ಅಧಿಕಾರವನ್ನು ಬಿಟ್ಟದ್ದು, ಮತ್ತು ನೆಲ ಹೊಲಗಳನ್ನು ಬಿಟ್ಟದ್ದು, ಸಂಪತ್ತನ್ನು ಬಿಟ್ಟದ್ದು ಕೂಡ ಉಂಟು. ಹೀಗಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಸರಿ ದಾರಿಗೆ ತರುವಲ್ಲಿ, ಪ್ರಭುತ್ವವನ್ನು ಕೂಡ ಸರಿ ದಾರಿಗೆ ತರುವಲ್ಲಿ ಅವರು ಈ ಜಾತಿಯಂತೆಯೇ ಈ ವರ್ಗ ಭೇದವನ್ನು ಕೂಡ ನಿವಾರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದನ್ನ ಅತ್ಯಂತ ಮುಖ್ಯವಾಗಿ ನವೋದಯದ ಸಾಹಿತ್ಯದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಇದನ್ನ ಕಾಣಬಹುದು. ಯಾರು ದುಡಿಯೋವರಿದ್ದಾರೆ, ಅವ್ರು ಯಾಕೆ ಕಷ್ಟದಲ್ಲಿದ್ದಾರೆ, ಯಾರು ಆಳುವವರಿದ್ದಾರೆ, ಅವರು ದುಡಿಲಾರದು ಕೂಡ ಯಾಕೆ ಸಂಪತ್ತಿನಲ್ಲಿ ಅದಾರೆ ಅಂತ ಅವರ ಅನ್ನ ಯಜ್ಞದಲ್ಲಿ, ಅನ್ನಾವತಾರದಲ್ಲಿ ಮೊದಲಾದ ಕವಿತೆಗಳಲ್ಲಿ ಗುರುತಿಸಬಹುದು. ಅಣ್ಣ ಬಕಾಸುರನ ರಾಜ್ಯದಲ್ಲಿ ಅಂತ ಒಂದು ಕವಿತೆಯನ್ನು ಬೇಂದ್ರೆಯವರು ಬರೀತಾರೆ. ಅಣ್ಣ ಬಕಾಸುರನ ರಾಜ್ಯದಲ್ಲಿ ಅನ್ನಕ್ಕೆ ಕೊರತೆ ಇರಲಿಲ್ಲ. ನಾವು ಎಷ್ಟೋ ಸಲ ಏನ್ ಹೇಳ್ತೀವಿ ಅಂತಂದ್ರೆ ಅನ್ನ ಕೊರತೆ ಅದ, ಆದ್ರೆ ಅನ್ನ ಬಕಾಸುರನ ರಾಜ್ಯದಲ್ಲಿ ಅಂದ್ರೆ ಈಗಲೂ ಕೂಡ ರಾಜ ಮಹಾರಾಜರುಗಳಿಗೆ ಹಸಿವೆಯ ಸಮಸ್ಯೆ ಇಲ್ಲ. ಅಲ್ಲಿ ಇರೋದು ಏನು ಅಂತಂದ್ರೆ, ಅವರು ಕವಿ ಮುಂದೆ ಹೋಗಿ ಹೇಳ್ತಾನೆ, ಅದಕ್ಕೆ ಎಂದಿಗೂ ಬುದ್ಧಿಯು ತಾನು ಬರಲಿಲ್ಲ, ಬುದ್ಧಿ ಇರೋದಿಲ್ಲ. ರಾಜನಿಗೆ ವಿವೇಕ ಇರೋದು ಮತ್ತು ಬುದ್ಧಿ ಇರೋದು ಬಹಳ ಮಹತ್ವ. ಇಡೀ ಸಂಪತ್ತನ್ನ ತಾನು ಒಬ್ಬನೇ ಅನುಭವಿಸೋದು ಸಾಧ್ಯವಾಗಲಾರದೆ ಒದ್ದಾಡ್ತಾ ಇರ್ತಾನೆ. ಆದ್ರೆ ಅದು ಇಡೀ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದು ಮತ್ತು ಅವರಿಗಾಗಿ ವಿನಿಯೋಗಿಸ್ತೀನಿ ಅಂತಂದ್ರೆ ಅದು ವಿವೇಕದ ದಾರಿ ಆಗ್ತದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಬಸವಾದಿ ಶರಣರು ಇದನ್ನು ಹೇಳಿದರು.
ರಾಜ್ಯ ಹೇಗಿರ್ಬೇಕು, ಕಾನೂನು ಹೇಗಿರ್ಬೇಕು, ಅಧಿಕಾರ ಹೇಗಿರ್ಬೇಕು, ಸಂಪತ್ತು ಅದರ ಬಟವಡೆ ವಿಂಗಡಣೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳ ಸೊಗಸಾಗಿ ಹೇಳಿದ್ರು. ಅದನ್ನೇ ಅವ್ರು ಇನ್ನೊಂದು ಕಡೆಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವುದು ಅಂತಂದ್ರೆ, ವ್ಯಾಧನೊಂದು ಮೊಲನ ಅಂದರೆ ಸಲುವ ಅಗತ್ಯವಿರುವರೆಗೆ. ಒಬ್ಬ ಹೋಗಿ ಬೇಟೆಗಾರ ಬೇಟೆ ಆಡ್ಕೊಂಡು ಬಂದು ಒಂದು ಮಲವನ್ನ ಬೇಟೆಯಲ್ಲಿ ಇಟ್ರೆ ಅದನ್ನು ಬೇಕು ಅಂತ ಖರೀದಿ ಮಾಡೋರು ಸಾಲು ಸಾಲಾಗಿ ನಿಲ್ತಾರೆ. ಆದ್ರೆ ನೆಲನಾಳವನ ಹೆಣನೆಂದೊಡೆ ಆಗಕ್ಕೆ ಕೊಂಬುವರಿಲ್ಲವನು. ಈಗ ಯಾರಾದ್ರೂ ಒಬ್ಬ ರಾಜ ಸಿಗ್ತಾನೆ ಅಂತಂದ್ರೆ ಅವನ ಹೆಣವನ್ನು ತಂದು ಬೇಟೆಯಲ್ಲಿ ಇಟ್ಟು ಮಾರೋದಕ್ಕೆ ಹೋದ್ರೆ ಯಾರು ಒಂದು ಪೈಸೆಗೂ ಕೂಡ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಪ್ರಭುತ್ವದ ಒಂದು ವೈಭವಿತವಾದಂತಹ ಬದುಕನ್ನು ಬದುಕಿರ್ತಕ್ಕಂತಹ ರಾಜನಿಗೆ ಸಾವಿನ ನಂತರ, ಮರಣದ ನಂತರ ಯಾವ ಬೆಲೆ ಅದ ಅನ್ನೋದನ್ನ ಅವ್ರು ಹೇಳುವಲ್ಲಿ ಈ ಸಂಪತ್ತಿನ ಇಡೀ ಒಂದು ಮಿತಿಯನ್ನು ಕೂಡ ಅವ್ರು ಗುರುತಿಸ್ತಾರೆ. ಅದಕ್ಕ ಈ ಸಂಗತಿಗಳೆಲ್ಲ ವೈಚಾರಿಕವಾಗಿ ಅವರು ಪ್ರಶ್ನಿಸಿದ್ದು ಏನದಲ್ಲ, ಅದು ಬಹಳ ತುಂಬಾ ಮಹತ್ವದ. ಅದೇ ರೀತಿಯಾಗಿ ಈ ಮೌಢ್ಯದ ಬಗ್ಗೆ ಒಂದು ಕಾಲದಲ್ಲಿ ನಾವು ನವೋದಯ ಸಾಹಿತ್ಯದಿಂದನೇ ಈ ಮೌಢ್ಯದ ಬಗ್ಗೆ ಒಂದು ವಿಚಾರವಾದ ಆರಂಭವಾಯಿತು ಅಂತ ಹೇಳ್ತಾರೆ. ಶಿವರಾಮ್ ಕಾರಂತರ ಬರಹಗಳು, ಲೇಖನಗಳು, ಆಮೇಲೆ ಹಲವಾರು ಜನ ವ್ಯಕ್ತಿಗಳ ಚಿಂತನೆಗಳು. ನಮ್ಮಲ್ಲಿ ವಸುದೇವ ಭೂಪಾಲಂ ಅಂತಕ್ಕಂಥ ಒಬ್ಬರ ಲೇಖಕರಿದ್ದರು. ಅವರ ಬರವಣಿಗೆಯಿಂದನೇ, ತಮ್ಮ ವೈಚಾರಿಕತೆಯಿಂದನೇ ಈ ಸಮಾಜವನ್ನು ಕೆದಕಿ ಅವರಿಗೆ ಜೀವ ಭಯ ಉಂಟಾಗಿತ್ತು ಆ ಕಾಲದಲ್ಲಿ, ನವೋದಯ ಕಾಲದಲ್ಲಿ. ಆದ್ರೆ ಇದಕ್ಕೆ ತುಂಬಾ ಪ್ರಖರವಾಗಿ ಶಿವಶರಣರು ನೆನ್ನೆ ಶತಮಾನದಲ್ಲಿ ಗಟ್ಟಿಯಾಗಿ ಧೈರ್ಯದಿಂದ ಸಾರಿದರು. ಅದು ಹಾವಿಗೆ ಹಾಲನ್ನು ಉಡುವ ಪ್ರಸಂಗಗಳಿರಬಹುದು, ಅಥವಾ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡಿ, ಆರಾಧನೆ ಮಾಡಿ, ಬಲಿ ಮಾಡಿ, ಹೋಮ ಯಜ್ಞ ಮೊದಲಾದವುಗಳನ್ನು ಮಾಡುವಂತಹ ಪ್ರಸಂಗಗಳಿರಬಹುದು. ಇವುಗಳ ನಿರರ್ಥಕತೆಯನ್ನ, ಇವು ಎಷ್ಟು ಸಾಮಾಜಿಕವಾಗಿ ಆಡಂಬರದ ಸಂಗತಿಗಳಾಗಿದ್ದಾವೆ ಅನ್ನೋದನ್ನ ಅವರು ಆಗಲೇ ಹೇಳಿದ್ದಾರೆ. ಸಿದ್ದರಾಮರ ವಚನಗಳಲ್ಲಿ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬಂದವರ ಬಗ್ಗೆ ಒಂದು ಬಹಳ ದೊಡ್ಡ ಚಿಂತನೆ ಅದ. ಈ ಗಂಗೆ ಎಲ್ಲಿಂದ ಎಲ್ಲಿವರೆಗೆ ನದಿ ಹರಿತದಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವಿಗಳು ಕೂಡ, ಎಷ್ಟು ನಮೂನೆಯಾದ ಪ್ರಾಣಿಗಳು, ಪಕ್ಷಿಗಳು, ಎಷ್ಟು ನಮೂನೆಯಾದಂಥ ಮೊಸಳೆಗಳು, ಮೀನುಗಳು, ಕಪ್ಪೆಗಳು, ಏಡಿಗಳು ನೀರಲ್ಲಿ ಇರ್ತಾವೆ ಆ ಗಂಗೆಯಲ್ಲಿ. ಒಂದು ಸಲ ಮುಳುಗಿದ್ರೆ ಇಷ್ಟು ಪುಣ್ಯ ಬರಬೇಕಾದ್ರೆ ಆ ನದಿಯಲ್ಲಿನೇ ಮುಳುಗಿಕೊಂಡು ಯಾವಾಗಲೂ ಇರ್ತಕ್ಕಂಥ ಪ್ರಾಣಿಗಳಿಗೆ ಎಷ್ಟು ಪುಣ್ಯ ಬರಬಾರದು ಅಂತ ಅವರು ಪ್ರಶ್ನೆ ಮಾಡೋದಲ್ಲ. ಇದು ಇಂದಿನ ಯಾವ ವಿಚಾರವಾಗಿಯೂ ಕೂಡ ಕಡಿಮೆ ಆದಂತಹ ಪ್ರಶ್ನೆ ಅಲ್ಲ. ಅದಕ್ಕೆ ಅವರು ವಿಚಾರ ಮಾಡಿದರು, ಇಷ್ಟೆಲ್ಲಾ ನದಿಗಳದಾವೆ ನಮ್ಮ ದೇಶದಲ್ಲಿ, ಒಂದಕ್ಕನೇ ಅತಿಯಾದ ಪ್ರಾಮುಖ್ಯತೆಯನ್ನು ಯಾಕೆ ಕೊಡಬೇಕು? ನೀರು ಎಲ್ಲರೂ ಪವಿತ್ರನೇ, ಅದಿಲ್ಲದಿದ್ರೆ ಹೇಗೆ ಬದುಕು? ಆದ್ರೆ ಒಂದಕ್ಕನೇ ಅತಿಯಾದ ಪಾವಿತ್ರ್ಯ ಕೊಟ್ಟು ಅದನ್ನು ಯಾಕೆ ಎತ್ತಿ ಬಿಡೋದು ಒಂದನ್ನೇ ನದಿಗಳನ್ನ? ಎರಡನೇದು ಇನ್ನೊಂದು ವಿಚಾರದ ಸಿದ್ದರಾಮರ ಆ ಪ್ರಶ್ನೆಯಲ್ಲಿ ಅದು ಏನು ಅಂತಂದ್ರೆ, ಈಗ ಮುಳುಗಿ ಎದ್ರೆ ಪಾಪ ಹೋಗ್ತು ಅಂತಂದ್ರೆ, ಹಾಗಾದ್ರೆ ಪ್ರತಿ ಸಲ ಒಬ್ಬ ಪಾಪಿ ಪಾಪ ಮಾಡಿ ಹೋಗಿ ಮುಳುಗಿ ಬಂದ್ರೆ ಮತ್ತೆ ಹೊಸ ಹೊಸ ಪಾಪಗಳನ್ನು ಮಾಡೋದಕ್ಕೆ ಅವ್ನು ಒಂದು ಹೊಸ ಪರ್ಮಿಷನ್ ಕೊಟ್ಟಂತೆ ಆಗ್ತದೋ ಇಲ್ಲೋ ಅನ್ನೋದು ಕೂಡ ಒಂದು ವಿಚಾರ ಮಾಡಬೇಕಾ. ಮಾಡಿದ ಪಾಪ ಎಂದು ಹೋಗೋದಿಲ್ಲ. ಆದ್ದರಿಂದನೇ ಪ್ರಾಯಶ್ಚಿತ್ತ ಅನ್ನೋದು ಮಾನಸಿಕವಾಗಿ ವಿವೇಕಯುತವಾಗಿ ಮಾಡಿಕೊಳ್ಳಬೇಕು ಬರ್ತಾನೆ. ಈ ಸ್ನಾನದಿಂದ ಆಗೋದು ಸಾಧ್ಯ ಇಲ್ಲ. ಈ ಸಂಗತಿಗಳು ಶರಣರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದವಲ್ಲ. ಇದಕ್ಕೆ ಲಕ್ಕಮ್ಮನಂತವಳು ಕೂಡ ಈಸಕ್ಕಿಯ ಆಸೆ ನಿನಗೇಕೆ ಅಂತ ಹೇಳುವಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ಬದುಕಿಗೆ ಅಂತ. ಒಬ್ಬ ಟಾಲ್ಸ್ಟಾಯ್ ಅಂತಕ್ಕಂಥ ಜಾಗತಿಕ ಮಟ್ಟದ ಬಹಳ ದೊಡ್ಡ ಸಾಹಿತಿ ಕೂಡ ಒಬ್ಬ ಮನುಷ್ಯನಿಗೆ ಎಷ್ಟು ಜಮೀನು ಬೇಕು ಅಂತ ಒಂದು ಸಣ್ಣ ಕಥೆಯನ್ನು ಬರೆದಿದ್ರು. ಅದು ಮತ್ತು ಇದಕ್ಕೆ ಲಕ್ಕಮ್ಮನ ಈ ಪ್ರಶ್ನೆ ಎರಡು ಒಂದೇ. ಏನ್ ಹೇಳ್ತವೆ ಅಂತಂದ್ರೆ, ಮನುಷ್ಯನಿಗೆ ಎಷ್ಟಂತ ನೀವು ಸಂಪತ್ತನ್ನು ಕೊಟ್ಟು ನಾವು ತರಬೇಕಾದಷ್ಟೇ ಚಿಂತಾನೆ ಹೊರತಾಗಿ ತಿನ್ನೋಕೆ ಆಗೋದಿಲ್ಲ. ಆದ್ದರಿಂದ ಆಕೆ ಹೇಳುವ ಇನ್ನೊಂದು ಸಂಗತಿ ಬಹಳ ಮಹತ್ವದ. ಇದಕ್ಕೆ ಲೆಕ್ಕ ಆಸೆ ಎಂಬುದು ಅರಸಿಂಗಲ್ಲದೆ ಸದ್ಭಕ್ತನಿಗೆ ಉಂಟೆಯ್ಯ. ಈ ಆಸೆಗಳಿರೋದು ಸಾಮಾನ್ಯ ಜನಕ್ಕಿಂತಲೂ ಹೆಚ್ಚು ಅರಸರಿಗೆ ಇರ್ತಾವೆ. ಈಗಲೂ ಆಧುನಿಕ ಕಾಲದಲ್ಲಿ ನೋಡ್ರಿ, ಈ ಜಾಗತಿಕವಾದ ಬಲಾಢ್ಯವಾದ ದೇಶಗಳು ಅಂತ ಯಾವ್ದು ಹೇಳ್ತೀವಿ, ಅವೇ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡ್ತಾ ಹೊರತಾಗಿ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಬಹಳ ದೊಡ್ಡ ಆಸೆಗಳು. ಅವು ತಮ್ಮಷ್ಟು ತಾವು ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾವೆ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಮ್ಮ ಶರಣರು ಇದನ್ನು ಬಹಳ ವರ್ಷಗಳ ಹಿಂದೆ, ಬಹಳ ಶತಮಾನಗಳ ಹಿಂದೆನೆ ಹೇಳಿದ್ದಾರೆ. ಅದು ಯಾವುದು ಅಂತಂದ್ರೆ, ಈ ಅರಸನಿಗೆ ಅನ್ನೋದು ಆಸೆ ಬೆಳೀತಾ ಹೋಯಿತು ಅಂತಂದ್ರೆ ಅವನನ್ನು ನಾಶ ಮಾಡ್ತೇವೆ. ಅವನದನ್ನು ಮಿತಿಯಲ್ಲಿ ಇಟ್ಕೊಂಡ ಅಂತಂದ್ರೆ ಚೆನ್ನಾಗಿರ್ತಾನೆ. ಅದಕ್ಕೆ
ಈ ಸೈನ್ಯ ಶಸ್ತ್ರಾಸ್ತ್ರಗಳು, ರಾಜ್ಯ ವಿಸ್ತಾರ, ದಂಡಯಾತ್ರೆ ಇವೆಲ್ಲವೂ ಕೂಡ ಒಬ್ಬ ರಾಜನನ್ನ ಬಹಳ ದೊಡ್ಡ ರಾಜನನ್ನಾಗಿ ಮಾಡೋದಿಲ್ಲ. ಒಬ್ಬ ರಾಜ ಪ್ರಜೆಗಳ ಕ್ಷೇಮವನ್ನ, ತನ್ನ ಆಡಳಿತವನ್ನ, ಕಾನೂನನ್ನ ಯುದ್ಧದೊಳಗೆ ಎಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾನೆ ಅನ್ನೋದ್ರ ಮೇಲೆ ನಿಂತಿರ್ತದ. ಈಗಲೂ ಕೂಡ ಜಾಗತಿಕವಾಗಿ ಅತ್ಯಂತ ಬಲವಾದ ರಾಷ್ಟ್ರಗಳು ಅಂತ ಏನ್ ಹೇಳ್ತೀವಿ, ಅವು ಬಹಳ ನಿಜವಾಗಿಯೂ ಸುಖವಾಗಿದಾವೆ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರು ಎಂದೂ ಕೂಡ ಭಯಮುಕ್ತರಾಗಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅತಿ ಹೆಚ್ಚು ಸೈನ್ಯವನ್ನು ಇಟ್ಟಿದ್ದಾರೆ, ಅದರ ಅರ್ಥನೇ ಏನು ಅಂದ್ರೆ ಅತಿ ಭಯದಿಂದ ಇದ್ದಾರೆ ಅಂತಲೇ ಅರ್ಥ. ಇದನ್ನ ಮೊದಲು ಗುರುತಿಸೋರು ನಮ್ಮ ಶರಣರು. ಅದಕ್ಕೆ ಶರಣರಿಗೆ ರಾಜನಾದವನು ಅತಿಯಿಂದ ಆಸೆಯಿಂದ ಬಳಲಬಾರದು ಅನ್ನುವಂಥ ಒಂದು ಕನಸಿತ್ತು. ಇದನ್ನ ನಮ್ಮ ಮುಂದಿನ ನವೋದಯ ಕಾಲದ ಬಹಳಷ್ಟು ಲೇಖಕರು ಇದನ್ನ ಪಡೆದುಕೊಂಡು ಈ ಕಥನದ ಬಗ್ಗೆ ಬೇಂದ್ರೆ ಅವರು ಬಹಳ ಸೊಗಸಾಗಿ ಹೇಳ್ತಾರೆ. ನಾನು ಬರಲಿ, ಆತ ಬರಲ್ಲ, ಒಲುಮೆ ನಮ್ಮ ಬಾಳ ಒಳಗೆ ಬಳಸಿಕೊಂಡೇ ಒದನೇನೋ ಅದಕ್ಕೂ ಇದಕ್ಕೂ ಇದಕ್ಕೂ. ಈ ಬಡತನ ಅನ್ನೋದು ಸಂತೋಷವನ್ನು ಕಡಿಮೆ ಮಾಡೋದಿಲ್ಲ, ಶ್ರೀಮಂತಿಕೆ ಅನ್ನೋ ಸಂತೋಷವನ್ನು ಖರ್ಚು ಮಾಡೋದಿಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಬಡತನದಲ್ಲಿ ಕೂಡ ಚೆನ್ನಾಗಿ ಬದುಕೋಕ್ ಸಾಧ್ಯ ಅದಲ್ಲ. ನಮ್ಮ ಶರಣರ ಎಷ್ಟೋ ನಿದರ್ಶನಗಳ ವಚನಗಳಲ್ಲಿ ಅಷ್ಟೇ ಅಲ್ಲ, ಕಥಾನಕಗಳಲ್ಲಿ, ಪ್ರಸಂಗಗಳಲ್ಲಿ ಕೂಡ ಅದ್ ನಾವು ಗುರುತಿಸ್ತೀವಿ. ಒಂದು ಕಸ್ಮೈ ದೇವಾಯ ಅಂತ ವಿ ಸೀತಾರಾಮಯ್ಯ ಅವರ ಕವಿತೆ ಅದು. ಈ ದೇವರನ್ನು ಕುರಿತುಕೊಂಡು ನಡೆಸಿರುವ ಚಿಂತನೆಗಳಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕವಿತೆ. ನಿರೂಪಕ ಒಂದು ಮಗುವನ್ನ, ತನ್ನ ಮಗುವನ್ನ ಕೈ ಹಿಡಿದುಕೊಂಡ ಬಹಳ ಬೆಳಿಗ್ಗೆ ಬೇಗನೆ ಬೆಟ್ಟದಲ್ಲಿರ್ತಕ್ಕಂಥ ದೇವಸ್ಥಾನ ಕರ್ಕೊಂಡು ಹೋಗ್ತಾನೆ. ಆ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಮೊಟ್ಟ ಮೊದಲು ಹೋಗಿ ನಮಸ್ಕಾರ ಮಾಡಬೇಕು ಅಂತ ನಿರೂಪಕನ ಕನಸು. ಬಹಳ ಮುಂಜಾನೆ ಆ ಮಗುವನ್ನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಇವರಿಗಿಂತಲೂ ಮುಂಚಿತವಾಗಿ ಒಬ್ಬಳು ಮುದುಕಿ, ಹೆಚ್ಚು ಕಡಿಮೆ ಅವಳು ಶತಾಯುಷಿ, 100ರ ಸಮೀಪದಲ್ಲಿ ಇರ್ತಕ್ಕಂಥವ್ರು ಯಾಗೋ ಆ ಬೆಟ್ಟವನ್ನು ಕಷ್ಟಪಟ್ಟು ಏರಿಕೊಂಡು ಬಂದು ಆ ದೇವಾಲಯದ ಮುಂದುಗಿಡ ಆವರಣದಲ್ಲಿ ರಂಗವಲ್ಲಿಯನ್ನು ಬಿಡಿಸ್ತಾ ಇದ್ದ. ಆಕೆ ನೋಡಿದ್ರೆ ಹರಿದ ಬಟ್ಟೆಗಳನ್ನು ಹಾಕಿದ್ದಾರೆ, ಅಸ್ಪೃಶ್ಯರವಳು. ಆಕೆ ದೇವಾಲಯದ ಒಳಗೆ ಹೋಗೋಕೆ ಸಾಧ್ಯ ಇಲ್ಲ. ಆದ್ರೆ ಅವಳು ದಿನನಿತ್ಯ ಬಂದಲ್ಲಿ ದೇವರಿಗಾಗಿ ಸೇವೆ ಮಾಡ್ತಾರೆ, ರಂಗವಲ್ಲಿ ಹಾಕಿ ಹೋಗ್ತಾ ಇರ್ತಾರೆ. ಇವರು ಮಗುವನ್ನು ತೆಗೆದುಕೊಂಡು ದಾಟಿ ಒಳಗೆ ಹೋಗುವಾಗ ಮಗು ಇದ್ದದ್ದು ಅವ್ರ ಕೈಯನ್ನ ಬಿಟ್ಟು ಆ ಮುದುಕಿ ಹಾಕ್ತಕ್ಕಂಥ ರಂಗೋಲಿಯ ಮುಂದೆ ನಿಂತು ಬಿಡ್ತವ್ರು. ಇವ್ರು ಒಳಗೆ ಹೋಗಿ ದೇವರ ಪೂಜೆ ಅರ್ಚನೆ ಎಲ್ಲಾ ಮಾಡ್ಕೊಂಡು ಬಂದು ಬಳ್ಳಿ ನೋಡ್ತಾರೆ, ಆ ಮಗು ಒಳಗೆ ಬರೋದೇ ಇಲ್ಲ. ಎಷ್ಟು ಕರೆದ್ರೂ ಬರೋದೇ ಇಲ್ಲ. ಅವಾಗ ಇವ್ರು ಹೊರಗೆ ಬಂದು ನೋಡ್ತಾರೆ, ಆ ಮಗು ಏನ್ ಮಾಡ್ತಿತ್ತಂದ್ರ ಆ ಅಜ್ಜಿ ಹಾಕ್ತಕ್ಕಂಥ ರಂಗೋಲಿಯ ಮುಂದೆ ಕೂತು ಬಿಟ್ಟಿರ್ತ. ಅವಾಗ ಇವ್ರು ಅಂತಾರೆ, ಆ ಮಗುವಿಗೆ ಈ ಅಜ್ಜಿಯ ಶ್ರದ್ಧೆ ಮತ್ತು ಈ ಕಲೆ, ಈ ರಂಗೋಲಿನೇ ಒಂದು ದೈವಿಕ ಭಾವನೆ ತರ್ತಾದ ಹೊರತಾಗಿ ನಾನು ಅದಕ್ಕೆ ಕರೆದುಕೊಂಡು ಬಂದು ದೇವಾಲಯದ ಒಳಗೆ ತೋರಿಸಿ ಏನನ್ನಾದ್ರೂ ಹೇಳ್ಬೇಕಂತಂದ್ರೆ ಅದು ಆ ಕಡೆಗೆ ಮನಸ್ಸು ಹೋಗ್ತಾ ಇಲ್ಲ. ಅದಕ್ಕೆ ದೇವರು ಒಂದು ಎಲ್ಲಿರ್ತಾನೆ, ಕಸ್ಮೈ ದೇವಾಯ ಅಂತಕ್ಕಂಥ ಪ್ರಶ್ನೆಯನ್ನು ಅವರು ಕೇಳಿಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಶರಣರು ಹೇಳಿರ್ತಕ್ಕಂಥ ಮಾತುಗಳು, ನನ್ನ ಕಾಯವೇ ನೀನು ದೇವಾಲಯ ಮಾಡಿಕೊ, ಅದನ್ನೇ ಸ್ವಚ್ಛವಾಗಿ ಇಟ್ಕೋ, ಚೆನ್ನಾಗಿ ಇಟ್ಕೋ, ಅದರ ಮೂಲಕನೇ ನೀನು ದೇವರನ್ನು ಕಾಣೋಕೆ ಸಾಧ್ಯದ ಅಂತಕ್ಕಂಥ ತಾತ್ವಿಕತೆ ಇಲ್ಲಿಯೂ ಕೂಡ ಪ್ರತಿಬಿಂಬಿಸ್ತದ. ನಾವು ಕುವೆಂಪು ಅವರಂತೂ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು, ಪಂಚಮದ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ನೀಯುತ್ತ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇನು. ಒಂದು ಊಟ ಮುಳುಗುತ್ತಾದ ಅದು ಅಸ್ಪೃಶ್ಯರ ಮಗುವದ, ಆದ್ದರಿಂದ ಅದನ್ನ ನಾನು ಹಿಡಿದ್ರೆ ನನಗೆ ಮೈಲಿಗೆ ಆಗ್ತದ ಅಂತ ಯಾರಾದ್ರೂ ಯೋಚನೆ ಮಾಡಿ ದೂರಕ್ಕೆ ಹಾಗೆ ನಿಂತ್ರೆ ಅದು ಧರ್ಮ ಅಲ್ಲ, ಅದು ಅಧರ್ಮನೇ ಹೊರತಾಗಿ ಅದು ಬ್ರಾಹ್ಮಣತ್ವ ಅಲ್ಲ ಅಂತ ಹೇಳ್ತಾರೆ. ಹೀಗೆ ಎಷ್ಟೋ ಸಂಗತಿಗಳು ನಮ್ಮ ಸಾಹಿತ್ಯವನ್ನ ಪ್ರಭಾವಿಸಿದ ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಅದರ ಹಿಂದೆ ಶರಣರ ಚಿಂತನೆ ಮತ್ತು ಅವ್ರು ಪಟ್ಟಿರ್ತಕ್ಕಂಥ ಗಟ್ಟಿಯಾದಂತಹ ಈ ವೈಚಾರಿಕತೆಯ ಆಕೃತಿ ಬೆಳೀತಾ ಬಂದಿರೋದನ್ನ ನಾವು ಗುರುತಿಸ್ಬೋದು. ನೇರವಾಗಿ ಬೇಂದ್ರೆ ಅವರು, ಕುವೆಂಪು ಅವರು ಇಂಥವ್ರು ಎಷ್ಟೋ ದೊಡ್ಡ ದೊಡ್ಡ ಕವಿಗಳು ಶರಣರ ಬಗ್ಗೆ ಬರೆದಿದ್ದಾರೆ. ಬಸವಣ್ಣವರ ಬಗ್ಗೆ ಒಂದು ಲೇಖನವನ್ನು, ಒಂದು ಕವಿತೆಯನ್ನು ಕೂಡ ಕುವೆಂಪು ಅವರು ಬರೆದರು. ಕಾರ್ತಿಕದ ಕತ್ತಲೆಯಲ್ಲಿ ಬಂದೆ ಬೆಳಕಾಗಿ ಬಂದೆ ನೀನು ಅಂತಾನೆ ಬಸವಣ್ಣವರಿಗೆ ಅವರು ಹೇಳ್ತಾರೆ. ಹೀಗಾಗಿ ಅವರು ಆ ಚಿಂತನೆಗಳಿಂದ ಒಂದಿಷ್ಟು ಪ್ರಭಾವಿತರಾಗಿದ್ದರು ಒಂದು ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಶರಣರನ್ನು ಇಟ್ಟು ನೋಡಿದರೆ ನಮ್ಮ ಕವಿಗಳಾದಂತಹ ಹರಿಹರನಿಂದ ಹಿಡಿದುಕೊಂಡು, ರಾಘವಂಶನಿಂದ ಹಿಡಿದುಕೊಂಡು, ಚಾಮರಸನಿಂದ ಹಿಡಿದುಕೊಂಡು ಮುಂದೆ ಎಷ್ಟೋ ಜನ ಕವಿಗಳು ಇವರ
ವೈಚಾರಿಕ ತಮ್ಮದೇ ನಿಲುವಿನಲ್ಲಿ ಬಂದಿದ್ದಾರೆ. ಮತ್ತು ಆಧುನಿಕ ಕಾಲಕ್ಕೆ ಬಂದಾಗ ನಾವು ಯಾವುದ ಇಂಗ್ಲಿಷ್ ಅಧ್ಯಯನ ಅದು ರೂಪಗಳಲ್ಲಿ ಮಾತ್ರ ವೈಚಾರಿಕತೆ ಇರುವ ಚಿಂತನೆ ಇರುವ ಶಿವಶರಣರನ್ನೇ ನಾವು ಅಕ್ಕಮಹಾದೇವಿಯ ಉದಾಹರಣೆಯನ್ನು ಕಾಣಬಹುದು. ಯಾಕಂದ್ರೆ ನಮ್ಮ ಪರಂಪರೆಯಲ್ಲಿ ಅಕ್ಕಮಹಾದೇವಿ ಕವಿಯಾಗಿ, ಸಾಧಕಿಯಾಗಿ, ಶರಣಿಯಾಗಿ ಮತ್ತು ವೈಚಾರಿಕ ಎತ್ತರದ ವ್ಯಕ್ತಿಯಾಗಿ ನಮ್ಮ ಗಮನವನ್ನು ಸೆಳೀತಾರೆ. ಕಾಯಕರಣೆ, ಕಂದಿದರೆ, ಮೆರಣಿ, ಮಿಂಚದರೆ ಈ ಸಂಗತಿಗಳು ಆ ಕಾಲದಲ್ಲಿ ಬಹಳ ವಿಶಿಷ್ಟವಾದವು. ಎಂದು ಕೂಡ ನಾವು ಇವುಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಆಗದೇ ಇರ್ತಕ್ಕಂಥ ಸಂದರ್ಭ ಅವಳು ಹೇಳ್ತಾರೆ. ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಪುರುಷರು ಮತ್ತು ಸ್ತ್ರೀಯರು ಎಲ್ಲರೂ ಸ್ತ್ರೀಯರೇ. ನಿಜವಾದ ಪುರುಷ ಯಾರು ಅಂತಂದ್ರೆ ಕೇವಲ ದೈವಿಕತೆ ಅನ್ನೋದನ್ನ ಅದನ್ನೇ ಅವರು ಶರಣ ಸತಿ ಲಿಂಗಪತಿ ಅನ್ನುವ ತತ್ವವಾಗಿ ಒಪ್ಪಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಮ್ಮ ಆಧುನಿಕ ಸಾಹಿತ್ಯದಲ್ಲಿ ಎಷ್ಟೋ ಬದಲಾವಣೆಗಳಾದವು. ನವೋದಯ ಬಂತು, ಆಮೇಲೆ ಪ್ರಗತಿಶೀಲ ಬಂತು, ಆಮೇಲೆ ನವ್ಯ ಬಂತು, ದಲಿತ ಬಂತು, ಬಂಡಾಯ ಬಂತು, ಸ್ತ್ರೀವಾದಿ ಬಂತು. ಈ ಎಲ್ಲಾ ಚಿಂತನೆಗಳ ಮೇಲೂ ಕೂಡ ಶಾಡಿ ವಚನಕಾರರ ಪ್ರಭಾವ ಅನ್ನೋದೇ ಒಂದು ಆಶ್ಚರ್ಯಕರ. ಈ ಎಲ್ಲಾ ಪಂಥಗಳಲ್ಲಿಯೂ ಕೂಡ ವಚನಗಳನ್ನ ಬರೀತಕ್ಕಂಥ ಲೇಖಕರಿದ್ರು. ಎಸ್ ವಿ ರಂಗಣ್ಣ ಅಂತಕ್ಕಂಥವರು ನವೋದಯ ಕಾಲದಲ್ಲಿ ಮೊಟ್ಟ ಮೊದಲು ನಮ್ಮಲ್ಲಿ ಕವಿತೆಗಳನ್ನ, ವಚನಗಳನ್ನ ಬರೆದವರು. ಅದಕ್ಕಿಂತ ಪೂರ್ವದಲ್ಲಿ ಹರಡಿಕರ ಮಂಜಪ್ಪನವರು, ಜೇರಿಕಟ್ಟೆ ಬಸವಪ್ಪನವರೆಲ್ಲ ಬರೆದಿದ್ರು. ಆದ್ರೆ ಈ ಬಹಳ ದೊಡ್ಡ ವಿಮರ್ಶಕರಾಗಿರ್ತಕ್ಕಂಥ ರಂಗಣ್ಣನವರು ವಚನಗಳಿಂದ ಎಷ್ಟು ಪ್ರಭಾವಿತರಾಗಿದ್ರು ಅಂತಂದ್ರೆ, ಅವರು 1924ರ ಸಮೀಪದಲ್ಲಿ ಮೊಟ್ಟ ಮೊದಲೇ ಒಂದು ವಚನವನ್ನು ಬರೀತಾರೆ. ಅದಕ್ಕೆ ಮಾವಿನಕೆರೆ ರಂಗನಾಥ ಅಂತ ಅಂಕಿತವನ್ನು ಕೊಡ್ತಾರೆ. ಅಲ್ಲಿಂದ ಮುಂದೆ ಹಲವಾರು ಜನ, ಎಸ್ ವಿ ಪರಮೇಶ್ವರ ಭಟ್ರು, ಜಯಚೀನಿ ಅವರು, ಸಿದ್ದಯ್ಯ ಪ್ರಾಣಿಕರು ಮೊದಲು ಮಾಡಿಕೊಂಡು ಅದು ನವೋದಯದಿಂದ ಹಿಡಿದುಕೊಂಡು ಇಂದಿನವರೆಗೂ ಕೂಡ ದಲಿತ ಬಂಡಾಯದಲ್ಲೂ ಕೂಡ ಎಷ್ಟೋ ಜನ ವಚನಗಳನ್ನು ಬರೆದಾರೆ. ಆಧುನಿಕ ವಚನಕಾರರು ಅವರ ಚಿಂತನೆಯಲ್ಲಿ ಮತ್ತೆ ಮತ್ತೆ ನಾವು ಬಸವಾದಿ ಶರಣರ ಚಿಂತನೆಗಳ ಸ್ಪರ್ಶವನ್ನು ಕಾಣಬಹುದು ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು. ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಕೂಲಿಯವರ ಬಗ್ಗೆ, ತುಳಿತಕ್ಕೊಳಗಾದವರ ಬಗ್ಗೆ ಶಿವಶರಣರು ಬಹಳ ದೊಡ್ಡ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾರೆ. ಒಂದು ಕಡೆ ಅಂತೂ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಬಿತ್ತದೆ ಬೆಳೆಯುವ ಪರಿ ಇನ್ನೆಂತೋ. ಬಿತ್ತಿದ್ರೆ ತಾನೇ ಬೆಳೆ, ಬೆಳೆ ಇದ್ರೆ ತಾನೇ ನಾಡು ಉಳಿಯೋದು. ಆದ್ದರಿಂದ ರೈತರಿಗೆ, ಕೃಷಿಗೆ ಅವರು ಬಹಳ ದೊಡ್ಡ ಮಹತ್ವವನ್ನು ಪಟ್ಟಿದ್ರು. ರೈತರು, ಕೃಷಿಕರು ಕೂಡ ಕೆಲವರು ವಚನಕಾರರೊಳಗೆ ಬರ್ತಾರೆ. ಕೃಷಿಯನ್ನು ಅವಲಂಬಿಸಿ ಬೇರೆ ಬೇರೆ ಪೂರಕ ಕೆಲಸ ಮಾಡ್ತಕ್ಕಂಥವ್ರು ಕೂಡ ವಚನಕಾರರಾರೆ. ಕುವೆಂಪು ಅವರು, ಬೇಂದ್ರೆ ಅವರು ರೈತರ ಬಗ್ಗೆ ಗೀತೆಗಳನ್ನ ಬರೆದಿದ್ದಾರೆ. ರೈತ ಮತ್ತು ಒಕ್ಕಲ್ತನ, ಕೃಷಿ ನಮ್ಮ ದೇಶಕ್ಕೆ ಎಷ್ಟು ಮಹತ್ವದ್ದು ಅನ್ನೋದನ್ನು ಅವ್ರು ಹೇಳ್ತಾರೆ. ಕುವೆಂಪು ಅವರ ಒಂದು ಗೀತೆ ನೇಗಿಲ ಯೋಗಿಯಿಂದ ಎಲ್ಲ ಕಡೆಗೂ ಕೂಡ ಬಹಳ ಪ್ರಸಿದ್ಧವಾದಂತಹ ಗೀತೆ. ಅದ್ರ ಜೊತೆಗೆ ಅವರು ಹೇಳ್ತಾರೆ ಇನ್ನೊಂದ್ರೊಳಗೆ, ರೈತನ ದೃಷ್ಟಿ ಅಂತ, ಕರಿಯರದು ಬಿಳಿಯರದು ಯಾರಾದರೆ ಏನು, ಸಾಮ್ರಾಜ್ಯ ಆವಗಂ ಸುಲಿಗೆ ರೈತರಿಗೆ. ಈ ಪ್ರಭುತ್ವವನ್ನು ಆಗ ರೈತರ ಇಡೀ ಸುಲಿಗೆ ಮಾಡಿಕೊಂಡ ನಿಂತಿರ್ತವ. ಅದಕ್ಕೆ ಅವ್ರಿಗೊಂದು ಧನ್ವಂತರಿಯ ಚಿಕಿತ್ಸೆ ಅಂತ ಒಂದು ಬಹಳ ದೊಡ್ಡ ತತ್ವವನ್ನು ಹೇಳುವ ಕಥೆ. ಒಬ್ಬ ರೈತ ಬಿದ್ದು ಒದ್ದಾಡ್ತಾ ಇರ್ತಾನೆ, ನರಳ್ತಾ ಇರ್ತಾನೆ. ಅವನ ನರಳಿಕೆ ಸ್ವರ್ಗಲೋಕ, ಮೃತ್ಯಲೋಕ ಎಲ್ಲ ದಾಟಿ 14 ಲೋಕಗಳನ್ನು ದಾಟಿ ಹೋಗಿ ಕೇಳ್ತಾ ಇರ್ತಾನೆ ಅನ್ನೋದನ್ನು ಹೇಳುವಂತ ಅವನ ಕಥೆ. ಈ ಹಿನ್ನೆಲೆಯಲ್ಲಿ ಈ ಸಾಮಾನ್ಯ ಜನರ ಬಗ್ಗೆ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಿ ಅವರಿಗೆ ಬೇಕಾದ ತಾತ್ವಿಕತೆಯನ್ನು ಕೊಟ್ಟದ್ದು, ಸಾಧನೆಯ ಮಾರ್ಗವನ್ನು ತೋರಿದ್ದು ನಮ್ಮ ಶರಣ ಸಮೂಹ. ಅದರಿಂದನೇ ಉತ್ತೇಜಿತರಾಗಿ ಸಾಹಿತ್ಯವನ್ನು ನಿರ್ಮಿಸಿದ್ದು. ಕಾಲ ಕಾಲಕ್ಕೆ ನಾವು ಎಲ್ಲಾ ಶತಮಾನಗಳಲ್ಲಿ ಕೂಡ ನೋಡಬಹುದು. ಹಾಗೆಯೇ ನವೋದಯದಲ್ಲಿ ಕೂಡ ನೋಡಬಹುದು. ಈ ನವೋದಯ ಅನ್ನೋದು ಒಂದು ರೀತಿಯಿಂದ ಪಾಶ್ಚಾತ್ಯ ರೂಪಗಳನ್ನು ತೆಗೆದುಕೊಂಡು ಪೌರಾತ್ಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ಶರಣರ ತಾತ್ವಿಕತೆಯನ್ನ ಅರಗಿಸಿಕೊಂಡು ಎಷ್ಟೋ ದೊಡ್ಡ ದೃಷ್ಟಿಯನ್ನು ಇಟ್ಕೊಂಡಂತಹ ಲೇಖಕರು ಬಂದರು. ಆದ್ದರಿಂದನೇ ಅದು ಅಷ್ಟು ದೊಡ್ಡ ಮಹತ್ವದ ಏತು ಅನ್ನೋದನ್ನ ಗುರುತಿಸಬೇಕು. ಇಷ್ಟು ಸಂಗತಿಗಳನ್ನ ನಾವು ಅತ್ಯಂತ ಸ್ಥೂಲವಾಗಿ ಗುರುತಿಸೋದ್ರ ಜೊತೆಗೆ ಶರಣರನ್ನ, ನವೋದಯವನ್ನು ಇಟ್ಟು ನೋಡಿದಂತೆ ಶರಣರನ್ನ, ಪ್ರಗತಿಶೀಲರನ್ನು ಇಟ್ಟು ನೋಡೋದಕ್ಕೆ ಅವಕಾಶದ, ಶರಣರನ್ನ ಮತ್ತು ಬಂಡಾಯವನ್ನು ಇಟ್ಟು ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅವಕಾಶದ.
ಶರಣರನ್ನು ಮತ್ತು ದಲಿತ ಚಳವಳಿಯನ್ನ, ಶರಣರನ್ನ ಮತ್ತು ಮಹಿಳಾ ಚಳವಳಿಯನ್ನ, ಶರಣರನ್ನ ಮತ್ತು ಇಂದಿನ ಇಡೀ ಜಾಗತಿಕ ಹಿನ್ನೆಲೆಯಲ್ಲಿ ಇರತಕ್ಕಂಥ ಆಗುಹೋಗುಗಳ ಹಿನ್ನೆಲೆಯಲ್ಲಿ ಕೂಡ ನೋಡೋಕೆ ನಮಗೆ ಅವಕಾಶ ಇದೆ. ಅದಕ್ಕೆ ಮನುಷ್ಯನ ಬದುಕಿನ ಬಗ್ಗೆ ಮೂಲಭೂತ ಚಿಂತನೆಯನ್ನು ಮಾಡಿದವರಲ್ಲಿ ಶಿವಶರಣರು ಅತ್ಯಂತ ಮುಖ್ಯರಾಗಿ ಎಂದಿಗೂ ಕೂಡ ಉಳಿತಾರೆ ಪ್ರಸ್ತುತವಾಗಿ ಅಂತ ಹೇಳ್ತಾನೆ. ಈ ವಚನ ಮುಂದಾದ ಎಲ್ಲಾ ಇಡೀ ಬಳಗಕ್ಕೆ ನನ್ನ ಶರಣಗಳನ್ನು ಅರ್ಪಿಸಿ ನನ್ನ ವಿಚಾರಗಳಲ್ಲಿ ನೆಲೆಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭಾಶಯಗಳು. ನಮಸ್ಕಾರ. ಇದುವರೆಗೂ ನಾಡಿನ ಶ್ರೇಷ್ಠ ಚಿಂತಕರು ಶರಣರು ಕುವೆಂಪುರವರನ್ನ ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಿರುವಂತಹ ದಾರ್ಶನಿಕರಾದಂತಹ ಮರಿಗುದ್ದಿ ಸರ್ ದೀರ್ಘವಾದಂತಹ ವಿಚಾರಗಳನ್ನ ಚರ್ಚಿಸಿದ್ದಾರೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರಶ್ನೆಗಳೇನಿದ್ದಾರೋ ಅವರನ್ನ ಕೇಳಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಚಿತ್ರ ಸಾಹಿತಿಗಳಾದಂತಹ ಶಂಕರ್ ದೇವನೂರ್ ಸರ್ ಅವರು ದಯಮಾಡಿ ಆಶಯ ನುಡಿಗಳನ್ನು ನುಡಿಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್, ಶಂಕರ್ ದೇವನೂರ್ ಅವ್ರು ಜಾಯ್ನ್ ಆಗಿಲ್ಲ ಅನ್ಸುತ್ತೆ. ದೇವನೂರ್ ಸರ್, ಶಂಕರ್ ದೇವನೂರ್ ಅವರು ನಮ್ಮ ಜೊತೆಗೆ ಇವಾಗ ಜಾಯಿನ್ ಆಗಿಲ್ಲ ಅಂದ್ರೆ ದಯಮಾಡಿ ಮರಿಗುದ್ದಿ ಸರ್ ಅವರ ಜೊತೆಗೆ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಶರಣ ಬಂಧುಗಳಲ್ಲಿ ವಿನಮ್ರವಾದ ಪ್ರಾರ್ಥನೆ. ನಮ್ಮ ಅಮೆರಿಕದಿಂದ ಸಜ್ಜನ್ ಶಿವ ಅವರಿದ್ದಾರೆ, ಅವ್ರೇನಾದ್ರೂ ಮಾತಾಡ್ಬೋದು ಅನ್ಸುತ್ತೆ. ಕೊಡಿ ಸರ್ ಮಾತಾಡ್ಲಿಕ್ಕೆ. ಸಜ್ಜನ್ ಶಿವ ಸರ್. ಸಜ್ಜನ್ ಶಿವ ಸರ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಿಮ್ ಲೆಕ್ಚರ್ ಕೇಳಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ಸರ್. ನೀವು ವಚನಗಳ ಬಗ್ಗೆ ಸಾಮಾನ್ಯವಾಗಿ ಯಾರು ಭಾಷಣ ಮಾಡೋದು ಅಂದ್ರೆ 4-5 ವಚನ ಇಟ್ಕೊಂಡ್ಬಿಟ್ಟು ಅವುಗಳ ಅರ್ಥೈಸ್ತಾ ಇರ್ತಾರೆ. ನೀವು ವಚನಗಳ ಬಗ್ಗೆ ಅವನು ನಾವು ಹೇಗೆ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು, ಅದು ಹೇಗೆ ನಮ್ಮ ಕಂಟೆಂಪ್ರರಿ ಸ್ಟೈಲ್ಗೆ ಇಷ್ಟ ಆಗಿದೆ ಅನ್ನೋ ತರ ಮಾತಾಡಿರ್ರಿ. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ ಸರ್, ನಿಮ್ಮ ಅಭಿಪ್ರಾಯ ಬಹಳ ಸಂತೋಷ ಕೊಟ್ಟು ನನಗೆ. ನಿಮಗೆಲ್ಲ ಧನ್ಯವಾದ. ಸಜ್ಜನ್ ಶಿವ ಅವರು VSNA ಅಂತ ಇದೆ, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ, ಅದರ ಫೌಂಡರ್ ಸೆಕ್ರೆಟರಿ ಅನ್ಸುತ್ತೆ. ಅವರು ಈ ವಚನ ಸಾಹಿತ್ಯವನ್ನ ಅಮೆರಿಕ ತುಂಬ ಪಸರಿಸುವುದರಲ್ಲಿ ತಮ್ಮ ಬಹುಪಾಲು ಸಮಯವನ್ನು ಕಳೆದಿದ್ದಾರೆ. ಅಮೆರಿಕದಲ್ಲಿ ವಚನ ಸಾಹಿತ್ಯ ಪ್ರಸಾರ ಆಗೋದಕ್ಕೆ ಈ ಗುರುಬಾಳೆ ಅಂತಿದ್ದಾರೆ, ಸಜ್ಜನ್ ಶಿವ ಅಂತಿದ್ದಾರೆ, ಈಗ ಪ್ರಸ್ತುತ ಹರೀಶ್ ಹಿರೇಮಠ ಅವರು ಕೂಡ ಇದ್ದಾರೆ. ಅವರು ಈ ವಚನ ಸಾಹಿತ್ಯವನ್ನು ಅಮೆರಿಕದಲ್ಲಿ ಪಸರಿಸೋದಕ್ಕೆ ಅತ್ಯಂತ ಶ್ರಮ ವಹಿಸಿದ್ದಾರೆ. ಇವತ್ತು ಮುಂದಿಗೆ ಅವ್ರು ಇದ್ದಾರೆ. ಬಹಳ ಖುಷಿ ಆಯ್ತು ನನಗೆ ಅವ್ರ ಹೆಸರು ನೋಡಿದ ತಕ್ಷಣ ಮಾತಾಡ್ಸ್ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಅಮೆರಿಕಾದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಸರ್, ನೀವು ಮುಂದುವರಿಯಿರಿ. ನಿಮಗೆ ಎಲ್ಲಾ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಒಳ್ಳೆಯದು ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಆಸಕ್ತಿಯಿಂದ ತಿಳ್ಕೊಳ್ಬೇಕು ಅಂತ ಅಷ್ಟಿಂದ ನಾನು 4-15 ವರ್ಷಗಳಿಂದ ವಚನಗಳನ್ನ ಓದೋದು. ನಾನು ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರು, ಆದರೂ ಈ ನನ್ನ ವಚನ ಸಾಹಿತ್ಯ, ವಚನಗಳ ಮೇಲೆ ಬರೆಯೋದು ಅದು ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ತುಂಬಾ ನಿಮ್ಮಂತ ಲೆಕ್ಚರ್ಗಳೆಲ್ಲ ಕೇಳಿ ಇನ್ನೂ ನನ್ನ ಆಸಕ್ತಿ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ವಚನ ಸಾಹಿತ್ಯದ ಆಸಕ್ತಿಗೆ ನಾವು ಮನಸೋತಿದ್ದೇವೆ. ಶರಣಾರ್ಥಿಗಳು. ಮರಿಗುದ್ದಿ ಸರ್ ಅವರ ಜೊತೆಗೆ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಎಲ್ಲ ಶರಣ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಮ್ರ ಪ್ರಾರ್ಥನೆ. ಬೇರೆ ಯಾರು ಇರಲಿಲ್ಲ ಅಂದರೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ ಅನಿಸುತ್ತೆ. Shankar sir, Chairman sir will proceed to the next article.
ಆಶಯ ನುಡಿಯನ್ನ ನುಡಿಬೇಕಾಗಿತ್ತು. ಮತ್ತೆ ಶಂಕರ್ ದೇವನೂರ್ ಅವರು ಇಲ್ಲ ಅಂತ ಹೇಳಿ ಈ ದಿನದ ವಚನ ಸಾಹಿತ್ಯದ ವಂದನಾರ್ಪಣೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದೆರಡು ಮಾತುಗಳನ್ನ ಹೇಳ್ತಾ ಶರಣರ ಕರ್ಣಗಳಿಗೆ ಕರ್ಣಾನಂದವನ್ನು ಉಂಟು ಮಾಡ್ಬೇಕಂತ ವಿನಂತಿ. ಯಾರು ಮಾತಾಡ್ಬೇಕು ಸರ್? ನಾನಾ? ನೀವೇ ಮಾತಾಡ್ರಿ ಸರ್, ಮತ್ತೆ ಯಾರು ಜಾಯಿನ್ ಆಗ್ಲಿಲ್ಲ, ಯಾರು ಚರ್ಚೆಯಲ್ಲಿ ಪಾಲ್ಗೊಳ್ಳಿಲ್ಲ. ಓಕೆ, ಈ ವಂದನಾರ್ಪಣೆ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ ನಾವು. ಸರಿ, ಸುಮಾರು 6:15 7:45 ಆಯಿತು. 1:15 ಗಂಟೆ ಈ ಅತ್ಯುತ್ತಮವಾದ ಒಂದು ಉಪನ್ಯಾಸವನ್ನು ನಾವು ಕೇಳಿದ್ವಿ. ಪ್ರಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡಿದಂಥ ನಮ್ಮ ಸೊಲ್ಲಾಪುರಿನ ಶರಣೆ ಶ್ರೀಮತಿ ರಾಜಶ್ರೀ ಥಳಂಗೆ ಮತ್ತು ಕುಮಾರಿ ಶಾರದಾ ಬಸವರಾಜ್ ಬಡಿಗೇರ್ ಬೋರ್ಗಿ, ಇವರಿಬ್ಬರಿಗೂ ಧನ್ಯವಾದಗಳು. ಈ ಕುಮಾರಿ ಶಾರದಾ ಬಸವರಾಜ್ ಬಡಿಗೇರ್ ಅವರ ಒಂದು ಗಾಯನವನ್ನು ನಾನು ವಿಶ್ವಕರ್ಮ ಯುವ ವೇದಿಕೆಯಲ್ಲಿ ಕೇಳಿದ್ದೆ. ಬಹಳ ಅದ್ಭುತವಾಗಿ ಹಾಡನ್ನು ಹೇಳ್ತದೆ ಆ ಮಗು. ಹೀಗಾಗಿ ನನಗೆ ತಡಿಲಿಲ್ಲ, ಇಬ್ಬರಾದರೂ ಪರವಾಗಿಲ್ಲ ಆ ಮಗು ಹತ್ರ ಹೇಳಿಸ್ಬೇಕು ಅಂಥೇಳಿ ಇಬ್ಬರ ಹತ್ರ ಹೇಳಿದ್ವಿ. ಕೋಇನ್ಸಿಡೆನ್ಸ್ ಅಂದರೆ ಇಬ್ಬರು ಒಂದೇ ವಚನವನ್ನು ಹೇಳಿದ್ರು. ಎರಡು ವಚನಗಳು ಅದ್ಭುತವಾಗಿದ್ವು. ಅದಾದ ನಂತರ ಪ್ರಸ್ತಾವನೆಯನ್ನು ಮಾಡಿದಂಥ ನಮ್ಮ ಶಶಿಕಾಂತ್ ಕಡ್ಲೂರು ಅದ್ಭುತ ವಿದ್ವಾಂಸರವರು. ಅವರು ಮಾತಾಡ್ತಿದ್ರೆ ನಾವು ಕೇಳ್ತಾನೆ ಇರ್ಬೇಕು ಅನಿಸುತ್ತೆ. ನವೋದಯ ಸಾಹಿತ್ಯದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅದ್ಭುತವಾದ ಒಂದು ಪ್ರವಚನವನ್ನು ನೀಡ್ತಾರೆ. ಅವರು ನನಗೆ ಮಾರ್ಗದರ್ಶಕರು. ನನ್ನ ಹತ್ರ 2-3 ಲೇಖನಗಳನ್ನು ಬರೆಸಿದ್ರವರು. ಸಿದ್ಧಲಿಂಗ ಸ್ವಾಮೀಜಿಯವರ ಬಗ್ಗೆ ಒಂದು ಪರಿಚಯವನ್ನು ಬರೆಸಿದ್ರು. ಆಮೇಲೆ ನನ್ನನ್ನು ಬರೆದ ಶ್ರೀಗಳು ಅನ್ನೋಂಥ ಸಿದ್ಧಲಿಂಗ ಸ್ವಾಮೀಜಿಯವರ ಒಡನಾಟ ಹೇಗಿತ್ತು ಅನ್ನೋದನ್ನ 2 ಬರೆಸಿದ್ರು. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಕೃತಜ್ಞತೆಗಳನ್ನು ಹೇಳೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶಶಿಕಾಂತ್ ಕಾಡೂರು ಸರ್, ನೀವು ಈ ಒಂದು ಉಪನ್ಯಾಸಕ್ಕೆ ಒಂದು ದಿಸೆಯನ್ನು ತೋರಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸಾಗರ ಉಪಮೇಯಂ ಅಂತ ಹೇಳ್ತಾರೆ. ಸಾಗರಕ್ಕೆ ಸಾಗರನೇ ಸಾಟಿ. ಹಾಗಾಗಿ ಮರಿಗುದ್ದಿ ಸರ್ ಅವ್ರಿಗೆ ಯಾವುದಕ್ಕೂ ಹೋಲಿಸೋಕ್ಕಾಗಲ್ಲ ಅಂಥ ಒಂದು ಪರಿಚಯ ಭಾಷಣವನ್ನು ನೀಡಿದಂಥ ನಮ್ಮ ಅಕ್ಕ, ನಮ್ಮ ವಚನ ಮಂದಾರದ ಹಿರಿಯರಾದಂಥ ಶ್ರೀಮತಿ ಹಮೀದಾ ಬೇಗಂ ದೇಸಾಯಿ ಸಂಕೇಶ್ವರ್ ಅವರು ಅದ್ಭುತವಾಗಿ ಮರಿಗುದ್ದಿ ಸರ್ ಅವರ ಪರಿಚಯ ಮಾಡಿಕೊಟ್ರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಹುಶಃ ಈ 1 ಅವರ್ ಸಾಕಾಗೋದಿಲ್ಲ ಅನಿಸುತ್ತೆ ಮರಿಗುದ್ದಿ ಸರ್ ಅವ್ರದ ಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ. ಆದರೂ ಸಂಕ್ಷಿಪ್ತವಾಗಿ ಹಮೀದಾ ಬೇಗಂ ಮೇಡಮ್ ಅವರು ಹೇಳಿಕೊಟ್ರು. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ಈ ಸ್ವಾಗತ ಮತ್ತು ಕಾರ್ಯಕ್ರಮ ನಿರ್ವಹಣೆ ಇದೆಲ್ಲ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಅಂಥ ಒಂದು ಡಿಫಿಕಲ್ಟ್ ಟಾಸ್ಕನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಂಥ ನಮ್ಮ ವಚನ ಮಂದಾರ ವೇದಿಕೆಯ ಈ ಚಲನಶೀಲ ಅಂತ ಹೇಳ್ತೀವಲ್ಲ, ಈ ಮೀನು ಥರ ಓಡಾಡ್ತದೆ ನೋಡಿ, ಹಂಗೆ ಆ ಥರ ಇರುವಂಥ ಶಂಕರ್ ಬೆಟಗೇರಿ ಹೂವಿನ ಹಡಗಲಿ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ಈ ಉಪನ್ಯಾಸದಲ್ಲಿ ನಾನು ನೋಟ್ ಡೌನ್ ಮಾಡ್ಕೊಳ್ಳಿದ್ದಂಥ ಕೆಲವು ಅಂಶಗಳನ್ನು ಇಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜ್ಞೆಯ ಜೊತೆಗೆ ಈ ಪಂಜೆ ಮಂಗೇಶ್ವರರು, ಗೋವಿಂದ ಪೈಗಳು, ಬೇಂದ್ರೆ ಅವರು ಹೇಳಿದ್ದನ್ನು ಕನೆಕ್ಟಿಂಗ್ ಬಿಟ್ವೀನ್ 12th century ಆ್ಯಂಡ್ 19th and 20th century ಇದೆಯಲ್ಲ, ಅದನ್ನು ಅದ್ಭುತವಾಗಿ ಒಂದು ಬ್ಲೆಂಡ್ ಮಾಡಿ ಹೇಳಿದ್ರು ನಮ್ಮ ಗುರುಗಳು. ಜಾತಿ ವ್ಯವಸ್ಥೆಗೆ ಸವಾಲಾದ ಶರಣರು, ಈ ಒಂದು ವಿಷಯನೇ ಒಂದು ಅಮೂಲಾಗ್ರವಾದ ಒಂದು ಚಿತ್ರಣ ಇದು. ಅಂದರೆ ಇದಕ್ಕೆ ಒಂದು ಯೂನಿವರ್ಸ್ ಸಾಕಾಗಲ್ಲ ಅನಿಸುತ್ತೆ. ನಮ್ಮ ಶರಣರು ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಿದ್ದು ಅಂಥದ್ದನ್ನು ನಮ್ಮ ಈ ಆಧುನಿಕ ಕವಿಗಳು ಹೇಳಿದ್ದನ್ನು ಅತ್ಯಂತ ಕನೆಕ್ಟಿಂಗ್ ಮಾಡಿ ಹೇಳಿದ್ದು ನನಗೆ ಬಹಳ ಅದ್ಭುತ ಅನ್ನಿಸ್ತು. ನನಗೆ ಈ ಸಂದರ್ಭದಲ್ಲಿ ನೆನಪಾಗಿದ್ದೇನೆಂದರೆ, ಬೇಂದ್ರೆ ಅವರು ಬರೆದಂಥ ಒಂದು ಕವನ, ಚೈತನ್ಯದ ಪೂಜೆ ನಡೆದದ ನೋಡ ತಂಗಿ ಅಭಂಗದ ಭಂಗಿ ಅಂತ. ಚೈತನ್ಯ ಅಂದ್ರೇ ಜಂಗಮ, ಅಂದರೆ ಚಲನಶೀಲತೆ. ಅದನ್ನು ಹೋಲಿಸಿ ಇಡೀ ಒಂದು ಕವನವನ್ನು ಬೇಂದ್ರೆ ಅವರು ಬರೀತಾರೆ. ಅಂಥ ಬೇಂದ್ರೆ ಅವರನ್ನು ಬೇಂದ್ರೆ, ಕುವೆಂಪು, ಪಂಜೆ ಮಂಗೇಶ್ವರರು, ಶಿವರಾಮ್ ಕಾರಂತರು, ಇವರ ಮೇಲೆ ವಚನ ಸಾಹಿತ್ಯದ ಪ್ರಭಾವ ಎಷ್ಟಿತ್ತು ಅನ್ನೋದನ್ನು ನಮ್ಮ ಸರ್ ಇವತ್ತು ತಮ್ಮ ಒಂದು ಉಪನ್ಯಾಸದಲ್ಲಿ ಅತ್ಯುತ್ತಮವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜಂಗಮ ದಾಸೋಹ ಮತ್ತು ಕಾಯಕ ದಾಸೋಹವನ್ನು ಈ ಕಾಯಕ ಯೋಗಿ ಹಿನ್ನೆಲೆಯಲ್ಲಿ ರೈತರನ್ನು ಕುರಿತಾಗಿ ಬರೆದಂಥ ಒಂದು ನೇಗಿಲ ಯೋಗಿ ಪದ್ಯ, ಆಮೇಲೆ ಸಿದ್ದರಾಮೇಶ್ವರರ ಒಂದು ಗಂಗೆಯ ಒಂದು
ಉಪಮೆಯನ್ನು ಕೊಡ್ತಾ ಬಹಳ ಅದ್ಭುತವಾಗಿ ನಮಗೆ ಮರಗುದ್ದಿ ಸರ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂಥ ಒಂದು ಪ್ರಬುದ್ಧ ಪ್ರವಚನವನ್ನು ಕೇಳುವಂಥ ಸೌಭಾಗ್ಯ ನಮಗೆ ಇವತ್ತಾಗಿತ್ತು. ಅವರು ಪಾಪ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮವನ್ನು ನನಗನ್ಸಿದ ಮಟ್ಟಿಗೆ ಒಂದು 15 ದಿವಸ ಈ ಬಗ್ಗೆ ಚಿಂತನೆ ಮಾಡ್ತಿದ್ರು ಅನಿಸುತ್ತೆ. ಈಗ ಒಂದು ವಾರದ ಕೆಳಗೆ ನಮಗೆ ಏನು ಸುದ್ದಿ ಬಂತು ಅಂದರೆ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮರಗುದ್ದಿ ಸರ್ ಅವರು ವಹಿಸ್ಕೊಂಡಿದ್ದಾರೆ. ಅವರಿಗೆ ಈ ಮೂಲಕ ಒಂದು ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸ್ತೇವೆ. ಅವರಿಂದ ಸಾಹಿತ್ಯಿಕ ಚಿಂತನೆಗಳು ಇನ್ನಷ್ಟು ಹೊರಮೂಲಿ ಅಂತ ನಾವು ಆಶಿಸ್ತಾ ಅವರಿಗೆ ಧನ್ಯವಾದನ ಹೇಳ್ತೀವಿ. ಇದು ನಮಗೆಲ್ಲ ಒಂದು ಏನಂದರೆ ಅತ್ಯಂತ ಖುಷಿ ಇದು ನಾವೇ ಅಧ್ಯಕ್ಷರಾದಷ್ಟೇ ಸಂತೋಷ. ಯಾಕಂದರೆ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಮೂಲಕ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಈ ವಚನ ಸಾಹಿತ್ಯವನ್ನು ಅದರಲ್ಲಿ ಸೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ ಇದೆ. ಮರಗುದ್ದಿ ಸರ್ ಅವರಿಗೆ ಅಭಿನಂದನೆಗಳ ಜೊತೆಗೆ ಈ ಉಪನ್ಯಾಸಕ್ಕೆ ನೀಡಿದಂಥ ಉಪನ್ಯಾಸಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ. ಮುಂದಿನ 2ನೇ ಶನಿವಾರ 10/9/2022 ವಚನ ಸಾಹಿತ್ಯ ಮತ್ತು ಮಂಕುತಿಮ್ಮನ ಕಗ್ಗ ಒಂದು ತುಲನಾತ್ಮಕ ಚಿಂತನೆಯನ್ನು ಹೇಳಲಿದ್ದಾರೆ. ಟಿವಿಯಲ್ಲಿ ನಿರೂಪಕಿಯಾದಂಥವರು, ಎಲ್ಲ ಸಭೆ ಸಮಾರಂಭಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡ್ತಿದ್ದ ಪ್ರಬುದ್ಧ ಚಿಂತಕಿ ಶ್ರೀಮತಿ ಭವಾನಿ ಲೋಕೇಶ್ ಮಂಡ್ಯಾರವರು ಮುಂದಿನ ಚಿಂತನೆಯನ್ನು ಮಾಡಲಿದ್ದಾರೆ. ವಚನ ಸಾಹಿತ್ಯ ಮತ್ತು ಮಂಕುತಿಮ್ಮನ ಕಗ್ಗವನ್ನು ತಮ್ಮ ಉಸಿರ ಅಂತ ತಿಳ್ಕೊಂಡಿರತಕ್ಕಂಥ ಭವಾನಿ ಲೋಕೇಶ್ ಅವರು ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಮತ್ತು 2ನೇ ಶನಿವಾರ 10/9/2022 ಸೇರೋಣ ಅಂತ ಹೇಳ್ತಾ ಮರಗುದ್ದಿ ಸರ್ ಅವರಿಗೆ ಅಭಿನಂದನೆಗಳ ಜೊತೆಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಂದನಾರ್ಪಣೆಯನ್ನು ಹೇಳ್ತಾ ಇದ್ದೀನಿ. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ವಿಜಯ್ ಕುಮಾರ್ ಸರ್ ತಮ್ಮ ಅಪ್ಪಣೆಯನ್ನು ಪಡೆದು ಹಮೀದಾ ಬೇಗಂ ಅವ್ರನ್ನ ನುಡಿಪೀಠಕ್ಕೆ ಕರಿತಾ ಇದ್ದೇನೆ. ಯಾಕಂದ್ರೆ ಈ ತರನಾದಂತಹ ವಚನ ಸಾಹಿತ್ಯವನ್ನ ಓದ್ಲಿಕ್ಕೆ, ಅದನ್ನ ಆಚರಣೆ ಮಾಡ್ಲಿಕ್ಕೆ, ಪ್ರತಿನಿತ್ಯ ಬರೀಲಿಕ್ಕೆ, ವಚನ ಮಂದಾರದಲ್ಲಿ ನೀವು ತೊಡಸ್ಕೊಂಡಿರುವಂತಹ ಕ್ರಿಯೆಯನ್ನು ನೋಡಿ ಸಾಮಾಜಿಕವಾಗಿ ಅಂದ್ರೆ ಬಹುಶಃ ನಾನು ಮೊಘಲ್ ಅರಸರಾದಂತಹ ಅಕ್ಬರ್ ಅವರು ರಜಪೂತ್ ರಾಣಿ ಜೋಧಾಬಾಯಿಯನ್ನ ಮದುವೆ ಆದಾಗ ಆಕೆಗೆ ತಮ್ಮ ಆಸ್ಥಾನದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಕೊಟ್ಟು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗೆ ಮೊಘಲ್ ಅರಸರಾದಂತ ಅಕ್ಬರ್ ಅವರು ತಮ್ಮ ಧರ್ಮವನ್ನು ಬಿಡ್ಲಿಲ್ಲ. ಹೇಗೆ ಸಾಮರಸ್ಯ? ಏನಾದ್ರೂ ಕೆಲವು ಮುಜುಗರಗಳನ್ನ ನೀವು ಅನುಭವಿಸಿದಿರೋ ಹೇಗೋ ಅನ್ನೋಂತ 2 ಮಾತುಗಳನ್ನ. ನಮಸ್ಕಾರ ಸರ್. ತಾವು ಹೇಳಿದಂತ ಮಾತುಗಳು ನಿಜಕ್ಕೂ ನನ್ನ ಒಂದು ಬಾಲ್ಯದಿಂದಲೇ ನಾನು ಈ ಒಂದು ಸಾಹಿತ್ಯಕ್ಕೆ ಒಂಥರ ಆಕರ್ಷಿತಳಾಗಿದೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮ ತಾಯಿಯವರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು. ನಾವೆಲ್ಲ ಕಲಿಯುವಾಗ ಸುಮಾರು ಈಗ ನಾನು ಹೇಳೋದು 65 ವರ್ಷದ ಹಿಂದೆ ನಾವೆಲ್ಲ ಪ್ರಾಥಮಿಕ ಶಾಲೆ ಇದ್ದಾಗ ಪ್ರಾರ್ಥನೆ ಹೇಳ್ಬೇಕಾದ್ರೆ ಎಲ್ಲಾ ಧರ್ಮದ ಒಂದೊಂದು ಶ್ಲೋಕವನ್ನ ಅಥವಾ ಮುಕ್ತಕವನ್ನ ನಮಗೆ ಹೇಳ್ತಿದ್ರು ನಮ್ಮ ಟೀಚರ್. ಹೀಗಾಗಿ ಎಲ್ಲಾ ಧರ್ಮಗಳ ಬಗ್ಗೆ ನಮಗೆ ಒಂದು ಆಸಕ್ತಿಯನ್ನ ಮತ್ತು ಒಂದು ಗೌರವವನ್ನ ಕೂಡ ಕೊಡಬೇಕು ಅನ್ನುವಂಥದ್ದನ್ನ ನಮ್ಮ ಗುರುಗಳು ಕಲಿಸಿಕೊಟ್ರು. ಹೀಗಾಗಿ ನಮಗೆ ಈ ಧರ್ಮ ಕೆಟ್ಟದ್ದು ಅಥವಾ ಈ ಧರ್ಮ ಒಳ್ಳೆಯದು, ಇದ್ರನ್ನ ನಾವು ಹೋಗ್ಬಾರ್ದು, ಇದನ್ನು ನಾವು ಓದಬಾರ್ದು, ಇಂಥ ಒಂದು ಭಾವನೆ ನಮಗೆ ಯಾವಾಗಲೂ ಬರಲೇ ಇಲ್ಲ. ಹೀಗಾಗಿ ಬಹುಶಃ ಆ ಒಂದು ಹೇಳ್ತಾರಲ್ಲ, ಚಿಕ್ಕಂದಿನಲ್ಲಿ ಕೊಟ್ಟಂತ ಒಂದು ಸಂಸ್ಕಾರ ಅದು ಕೊನೆವರೆಗೂ ಇರುತ್ತದೆ ಅನ್ನುವಂತ ಮಾತು ನಿಜಕ್ಕೂ ನಾವು ಇಂದಿನ ಮಕ್ಕಳಲ್ಲಿ ಅದನ್ನು ಅಂತಹ ಸಂಸ್ಕಾರ ಬೆಳೆಸಬೇಕಾಗಿದೆ. ಹಾಗೆ ನಾನು ಚಿಕ್ಕಂದಿನಲ್ಲೇ ಬಹುಶಃ ಎಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅದರಲ್ಲಿ ಹಾಡುವಂತ ಒಂದು ನನಗೆ ಕಲೆ. ಹೀಗಾಗಿ ವಚನಗಳನ್ನ ಹಾಡೋದು ಅಥವಾ ದಾಸರ ಪದಗಳನ್ನ ಹಾಡೋದು, ಹೀಗಾಗಿ ಆ ಒಂದು ಸಂಸ್ಕಾರ ನಮ್ಮಲ್ಲಿ ಬೆಳೆದಂತು. ನಮ್ಮ ಮನೆಯಲ್ಲಿ ಕೂಡ ಅಂತ ಯಾವುದೇ ಅಡೆತಡೆಗಳು ಇರ್ಲಿಲ್ಲ. ಈಗಲೂ ಕೂಡ ನಮ್ಮ ಯಜಮಾನರಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರು ಅದ್ರ ಬಗ್ಗೆ ಎಂದು ನೀ ಯಾಕೆ ಈ ಧರ್ಮದ ಬಗ್ಗೆ ಮಾತಾಡ್ತೀಯ ಅಥವಾ ಏನು ಅಂತ ಎಂದು ಕೇಳೋದಿಲ್ಲ. ಅನೇಕ ಪ್ರವಚನಗಳನ್ನು ಕೂಡ ನನ್ನ ಜೊತೆಗೆ ಬಂದು ತಾವು ಕೇಳ್ತಾರೆ. ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ದಿದ್ರು ನನಗೆ ಒಂದು ಬಹಳ ಬೆಂಬಲವನ್ನ ಕೊಡ್ತಾರೆ. ಅದಕ್ಕೆ ನಾನು ಚಿಕ್ಕಂದಿನಲ್ಲೂ ಬಹಳ ಸುದೈವಿ ಅಂತ ನಾನು ತಿಳ್ಕೊತೇನೆ.
ಅದಕ್ಕೆ ಯಾವುದೇ ಧರ್ಮದಲ್ಲಿ ಕೆಟ್ಟದ್ದು ಮಾಡ್ರಿ ಅಂತ ಯಾವುದೂ ಧರ್ಮದಲ್ಲಿ ಹೇಳಿಲ್ಲ. ಎಲ್ಲಾ ಧರ್ಮಗಳು ಅಷ್ಟೇ, ಅದಕ್ಕೆ ವಿಶ್ವ ಬಂಧುತ್ವ ಬೇಕು ಅಂತ ಒಂದು ಸಂಸ್ಕಾರನ ನಮ್ಮ ತಾಯಿಯಿಂದ, ಗುರುಗಳಿಂದ, ಎಲ್ಲ ಹಿರಿಯರಿಂದ ಪಡೆದಿದ್ದೇನೆ. ಅದು ಬಹುಶಃ ನನ್ನನ್ನು ಈ ಒಂದು ಮಾರ್ಗದಲ್ಲಿ ತಂದಿರಬಹುದೇನೋ. ಮತ್ತು ಕಾಲೇಜ್ ಕಲಿಯುವಾಗ, ಹೈಸ್ಕೂಲ್ ಓದುವ ಹವ್ಯಾಸ ಬಹಳ ನನಗೆ. ಹೀಗಾಗಿ ಎಲ್ಲ ಪುಸ್ತಕಗಳನ್ನ ಓದುವಾಗ ಅವುಗಳನ್ನೆಲ್ಲ ಒಂದಿಷ್ಟು ಮನದಾಳದಲ್ಲಿ ಇಳಿದು ಅದ್ರ ಬಗ್ಗೆ ಹೆಚ್ಚು ಒಂದು ಚಿಂತನೆ ಮಾಡ್ತಕ್ಕಂತ ಒಂದು ಅಭ್ಯಾಸ ನನಗೆ ಬಂತು. ಅದರಿಂದ ನಿಮ್ಮೆಲ್ಲ ಇಂಥ ಹಿರಿಯರು, ವಿದ್ವಾಂಸರು ನನಗೆ ಸಿಕ್ಕರು ಅನ್ನೋದು ಬಹಳ ನನಗೆ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಎಲ್ಲ ಆ ವಿಶ್ವಾತ್ಮನ ಒಂದು ಕೃಪೆ, ಗುರುಹಿರಿಯರ ಕೃಪೆ ಅಂತ ನಿಮ್ಮೆಲ್ಲ ಸಹಕಾರ, ಶುಭ ಹಾರೈಕೆಗಳು ಅದು ನನ್ನ ಜೊತೆಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಇವೆಲ್ಲ ಧರ್ಮವನ್ನ ಮೀರಿದಂತಹ ಧರ್ಮ ಅಂದ್ರೆ ಇದು ವಚನ ಧರ್ಮ. ಶರಣರ ನುಡಿಗಳು, ಆ ಶರಣರ ನುಡಿಗಳು ನಮಗೆ ಸುಖವನ್ನು ಉಂಟು ಮಾಡಿದರೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು ಎನ್ನುತ್ತಾ ಶಂಕರನ ಕಿಂಕರತ್ವದ ನುಡಿಗಳಿಗೆ ವಚನ ಮಂದಾರ ವೇದಿಕೆಯಿಂದ ಎಲ್ಲರಿಗೂ ಶುಭರಾತ್ರಿ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು.